ಡೈರೆಕ್ಷನ್ ನೀವೇ ಮಾಡ್ತಾ ಇದ್ದೀರಾ ಆ ಸಿನಿಮಾಗೆ? ಇದು ಈ ಮ್ಯೂಸಿಕ್ ವಿಡಿಯೋಗೂ ನಾನೇ ಡೈರೆಕ್ಟ್ ಮಾಡಿದ್ದು ಆಕ್ಚುಲಿ. ಆಕ್ಟಿಂಗ್ ಮಾಡ್ಲಿಕ್ಕೂ ಡೈರೆಕ್ಷನ್ ಮಾಡ್ಲಿಕ್ಕೂ ಏನ್ ಡಿಫ್ರೆನ್ಸ್ ನಿಮಗೆ ಅನ್ನಿಸ್ತು? ಅದೇ ಇಟ್ಸ್ ಬೋತ್ ಆರ್ ಆಪೋಸಿಟ್. ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀರಾ ನೀವು ಕಾರಲ್ಲಿ ಕೂತ್ಕೊಂಡಾಗ? ದೊಡ್ಡ ಸಾಂಗಿಗೆ ಒಂದು ರೀಲ್ ಹಾಕಿದ್ದೆ, ಸೊ ಅದನ್ನ ಬೆಲಿ ಡಾನ್ಸ್ ನಾನೀಗ ಮಾಡ್ಬೋದು. ಮತ್ತೆ ಅಣ್ಣಗೋಸ್ಕರ ಸ್ಪೆಷಲ್ ಆಗಿರೋ ಕ್ಯಾರವನ್ ತರಿಸಿದ್ರಿ? ಸ್ಪೆಷಲ್ ಆಗಿರೋ ಕ್ಯಾರವನ್ ತರಿಸಿದ್ವಿ. ಒಂದು ಎಮೋಷನಲಿ ಆಗಿರ್ಬಹುದು ಅಥವಾ ನಾರ್ಮಲಿ ಅದೊಂದು ಫೀಲಿಂಗ್ ಹೇಗಿತ್ತು? ನಾನು ರಿಯಲಿ ಹತ್ರ ಕೆಲಸದಲ್ಲಿ ಅವ್ರ ಜೊತೆ ಎಲ್ಲ ನೀನ್ ಆಕ್ಟಿಂಗ್ ಮಾಡ್ತಾರೆ ಅನ್ಬಿಡ್ತಾರೆ. ಫಸ್ಟ್ ಆಡಿಯನ್ಸ್ ನನಗೆ ಯಾರು ಗೊತ್ತಾ? ನನ್ನ ಫ್ಯಾಮಿಲಿ ಮೆಂಬರ್. ಬಿಕಾಸ್ ದೇ ಆರ್ ದ ವರ್ಸ್ಟ್ ಕ್ರಿಟಿಕ್. ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಅವರೇ ಹೇಳ್ಬಿಡ್ತಾರೆ. Will you marry me ಅಂತ ಕಳ್ಸಿದ್ರು. ಸೊ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ? ವೀರಕಮಲ ನಂಗೆ ತುಂಬಾ ಇಷ್ಟ ಆಯ್ತು. ಟೂ ಫ್ರಮ್ ಸೋ ನನಗೆ ತುಂಬಾ ಇಷ್ಟ ಆಯ್ತು. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ, ನೀವ್ ಮತ್ತೆ ಹೋಗ್ತೀರಾ ಅಂತ? ಚಾನ್ಸೇ ಇಲ್ಲ ಹೋಗೋದು, ಯಾಕಂದ್ರೆ ಒಂದ್ಸಲಿ ಹೋಗಿ ಬಂದಿದ್ದೀರಾ. ನಮ್ಮ ಕನ್ನಡ ಸಿನಿಮಾ ಮೇಲೆ ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಕನ್ನಡ ಸಿನಿಮಾ ಐ ಥಿಂಕ್ ನೀಡ್ಸ್ ಲಿಟಲ್ ಬಿಟ್ ಮೋರ್ ರಿಫೈನ್ಮೆಂಟ್. ಆಕ್ಸಿಡೆಂಟ್ ಆಯ್ತು, ಆ ಮೂಮೆಂಟ್ ಅಲ್ಲಿ ಐ ಕ್ಯಾನ್ ಗೋ ಇನ್ ದಟ್ ರೂಟ್, ಬಟ್ ದೇರ್ ಇಸ್ ನೋ ಅದರ್ ರೂಟ್ ಅಲ್ಲ. ಯು ಹ್ಯಾವ್ ಟು ಎಕ್ಸೆಪ್ಟ್. ಒಂದಷ್ಟು ನೆಗೆಟಿವ್ಸ್ ಕೂಡ ಓಡಾಡ್ತಾ ಇರ್ತಾರೆ, ಏನೇನೋ ಬೇಡ ಇರೋದು ಮಾತಾಡ್ತಾರಲ್ಲ, ಅವ್ರ ಮನಸ್ಥಿತಿಗಳು ಹೆಂಗಿರುತ್ತೆ ನೀವು ಯೋಚನೆ ಮಾಡಿ. ದರ್ಶನ್ ಸರ್ ಸ್ವೀಟ್ ಹಾರ್ಟ್ ಬ್ರದರ್ ಆಫ್ ಮೈಂಡ್, ಅದನ್ನು ಸೇರಿಸ್ತೀನಿ ಆಮೇಲೆ. ಸರಿ ಇಲ್ಲ ಜನ ಮೊದಲು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಎಂಟ್ರಾಜ್. ಸೊ ವೀಕ್ಷಕರೇ, ಇತ್ತೀಚೆಗಿನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂಗ್ ತುಂಬಾ ಬೂಮ್ ಆಗ್ತಾ ಇತ್ತು, ಓಕೆ ಮಗ. ನೀವೆಲ್ರೂ ಕೇಳಿದಿರ ಸಾಂಗ್ ನ. ಸೊ ಒಬ್ರು ಕಮ್ ಬ್ಯಾಕ್ ಆಗಿದ್ದಾರೆ ಹೀರೋಯಿನ್. ಬಹಳ ವರ್ಷಗಳಾಗಿತ್ತು ನಾವು ಅವರ ಸಿನಿಮಾಗಳನ್ನ ಅಥವಾ ಸಾಂಗ್ಸ್ ಗಳನ್ನ ನೋಡಿ. ಸೊ ಇವಾಗ ಓಕೆ ಮಗ ಮೂಲಕ ಮತ್ತೆ ಬಂದಿದ್ದಾರೆ. ಅವರ ಹಳೆ ಸಿನಿಮಾಗಳನ್ನೇ ಇತ್ತೀಚೆಗೂ ನಾವು ನೋಡ್ತಾ ಬಂದಿದೀವಿ. ಟಿವಿಯಲ್ಲಂತೂ ಟೆಲಿವಿಷನ್ ಅಲ್ಲಿ ಹಾಕಿದಾಗ ನೋಡ್ತಾನೆ ಇರ್ತೀವಿ, ನಮಗ್ ಬೋರ್ ಆಗುತ್ತೆ ಅಂತ ಯಾವತ್ತೂ ಕೂಡ ಅನ್ಸಿಲ್ಲ. ಸೊ ಇವಾಗ ಒಂದಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಂದಷ್ಟು ಬ್ರೇಕ್ ತಗೊಂಡು ಬರ್ತಾ ಇದ್ದಾರೆ. ಓಕೆ ಮಗ ಮೂಲಕ ಒಂದು ಹೊಸ ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಅದು ಕೂಡ ಗಟ್ಟಿಗಿತ್ತಿಯಾಗಿ. ಸೊ ನನ್ ಜೊತೆಗೆ ರೆಬೆಲ್ ರಿಷಿಕಾ ಸಿಂಗ್ ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಒಂದ್ ವಿಷಯ ನಾನು ಅವ್ರ ಬಗ್ಗೆ ಹೇಳಲೇಬೇಕಾಗಿರೋದು, ನಮ್ಗೆ ಏನಾದ್ರೂ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಅಯ್ಯೋ ನನಗೆ ಹಿಂಗ ಆಯ್ತಲ್ಲ, ನಾನು ಹಿಂಗ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಕೊರಗ್ತಾ ಇರ್ತೀನಿ. ಬಟ್ ಇವರು ಅಷ್ಟೊಂದು ಒಂದು ಜೀವನದಲ್ಲಿ ಏನೋ ಒಂದು ಆಗಿದ್ರು ಕೂಡ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ನಾನು ಸಾಧಿಸ್ತೀನಿ ಅಂತ ಬ್ಯಾಡ್ ಲಕ್ ಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನಂಗಂತೂ ಇವ್ರ ಜೊತೆಗೆ ಪ್ರೋಗ್ರಾಮ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ಸೊ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ಬಾಸ್ ಟಿವಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಹಾಗೆ ಪಲ್ಲವಿ ನಿಮ್ಗೂ ಕೂಡ ನನ್ನ ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಅವಾಗ್ಲೇ ಬಂದಾಗಿಂದನೂ ನೋಡ್ತಾ ಇದ್ದೆ, ಆಲ್ಬಮ್ ಸಾಂಗ್ಗೋಸ್ಕರನೇ ನಿಮ್ಮನ್ನ ನೀವು ಮುಡಿಪಾಗಿ ಇಟ್ಕೊಂಡಿದ್ದೀರಾ ಅಂತ ನನಗ್ ಅನ್ನಿಸ್ತು. ಸೊ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಓಕೆ ಮಗ ಒಳ್ಳೆ ಚೆನ್ನಾಗಿ ಬೂಮ್ ಆಗ್ತಾ ಇದೆ, 100K ಆಗ್ತಾ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಅದಕ್ಕೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನ್ಗೆ ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂತ ಅಂದ್ರಿ ಇವತ್ತು. ಸೊ ಐ ಥಿಂಕ್ ಮೈ ಮೇಕಪ್ ಆರ್ಟಿಸ್ಟ್ ತನು ಅವರು ಮಾಡಿರೋದು, ನಂಗೆ ತನು ಆರಾಧ್ಯ ಅವರು. ಸೊ ಐ ಥಿಂಕ್ ಶಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೀ ಲುಕಿಂಗ್ ಸೋ ಗುಡ್. ಆಮೇಲೆ ನಮ್ಮ ಮ್ಯೂಸಿಕ್ ವಿಡಿಯೋದಲ್ಲಿ ಅದ್ರಲ್ಲೂ ನೀವು ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂದ್ರೆ ಅದರ ಮೇಕಪ್ ಆರ್ಟಿಸ್ಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಸೊ ಯತೀಶ್ ಅವರು ಮತ್ತೆ ಕಾಂತಣ್ಣ ಇಬ್ರು ದೇ ಮೇಡ್ ಮೀ ಲುಕ್ ಲೈಕ್ $1 million ಆನ್ ಇಟ್. ನನ್ಗೆ ಕನ್ನಡಿ ನೋಡ್ಕೊಳಕ್ ಬಹಳ ಖುಷಿ ಆಗ್ತಿತ್ತು ಇನ್ ದಟ್, ಬಿಕಾಸ್ ಇಟ್ ವಾಸ್ ಅ ಕಮ್ ಬ್ಯಾಕ್ ಅಲ್ಲ. ಆಫ್ಟರ್ 3 years ಐ ವಾಸ್ ಪುಟಿಂಗ್ ಮೇಕಪ್. ಆಮೇಲೆ ನನ್ಗೆ ಇವತ್ತು ತನು ಅವರು, ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು, ಒಂದು ಕ್ಲಿಪ್ ಕಳ್ಸಿದ್ರು. ನನ್ಗೆ ಅದು ಗೊತ್ತಿರ್ಲಿಲ್ಲ ಆಕ್ಚುಲಿ ಹೇಗೆ ಯೂನಿವರ್ಸ್ ವರ್ಕ್ಸ್ ಅಂದ್ರೆ. ನಮ್ಮ ಅಣ್ಣ ಆಕ್ಚುಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದ, ನನ್ನ ಆಕ್ಸಿಡೆಂಟ್ ಆಗಿದ್ದು ವೆರಿ ಐ ಥಿಂಕ್ ಜಸ್ಟ್ 2-3 weeks ಅಲ್ಲಿ. ಸೊ ನನ್ ತಂಗಿ ವಾಪಸ್ ಬಂದೇ ಬರ್ತಾಳೆ, ಬಣ್ಣ ಹಚ್ತಾಳೆ ಅಂತ. ಅದನ್ನ ಅವ್ರು ಬರ್ತಾ ನಾನ್ ನೋಡಿದ್ನಲ್ಲ ಇವತ್ತು, ಇಟ್ಸ್ ಫೀಲಿಂಗ್ ಸೋ ನಾಸ್ಟಾಲ್ಜಿಕ್ ಬಿಕಾಸ್ ಐ ರಿಯಲಿ ಡಿಡ್ ನಾಟ್ ಥಿಂಕ್ ದಟ್ ಐ ವಿಲ್ ಕಮ್ ಬ್ಯಾಕ್ ಹಿಯರ್. ನನ್ನ ಆಕ್ಸಿಡೆಂಟ್ ಆದ್ಮೇಲೆ ನನ್ನ ಒಂದು ಏನು ಹಾಸ್ಪಿಟಲ್ ಅಲ್ಲಿ ನಾನ್ ಮಲ್ಕೊಂಡಿದ್ದ ಬೆಡ್ ಮೇಲೆ ನೆನೆಸ್ಕೊಂಡ್ರೆ ಐ ನೆವರ್ ಥಾಟ್ ಐ ವಿಲ್ ಕಮ್ ಬ್ಯಾಕ್. ಐ ಥಾಟ್ ಮೈ ಲೈಫ್ ಇಸ್ ಓವರ್, ಫಿನಿಶ್ಡ್. ಅಂಡ್ I thought like my life is completely over ಅಂತ ನಾನು ಅನ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ದೇವ್ರ ದಯಾನೋ ಅಥವಾ ಒಂದು ದೈವ ಪ್ಲಾನ್
ಅಂತ ಇರುತ್ತಲ್ಲ, ದೇವ್ರದೊಂದ್ ಪ್ಲಾನ್, ಡಿವೈನ್ ಪ್ಲಾನ್. ಅದಕ್ಕೆ ದೇವ್ರದೇ ಹೆಂಗೆ ಮಿರೇಕಲ್ಸ್ ಆಗ್ತಾ ಹೋಯ್ತು ನನ್ನ ಜೀವನದಲ್ಲಿ. ಇವತ್ ನಾನ್ ನಿಮ್ ಮುಂದೆ ಮೇಕಪ್ ಹಾಕೊಂಡ್ ಕುತ್ಕೊಂಡ್ ಮಾತಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ದೇವ್ರೇ ಕಾರಣ, ಇದು ಬೇರೆ ಇನ್ನೇನು ಕಾರಣನೇ ಇಲ್ಲ. ಮ್ಯಾಮ್ ನನ್ಗ್ ಒಂದ್ ಪ್ರಶ್ನೆ ಬಂದಿದ್ದು, ಈ ನಡುವೆ ಈ ಆಲ್ಬಮ್ ಸಾಂಗ್ ಮೂಲಕನೇ ಯಾಕೆ ಬರ್ಬೇಕು ಅನ್ನಿಸ್ತು, ಸಿನಿಮಾ ಮೂಲಕನೂ ಬರ್ಬೋದಿತ್ತಲ್ವಾ? ಅದು ಆಕಸ್ಮಿಕವಾಗಿ ಆಗಿದ್ದು ಆಕ್ಚುಲಿ. ಸೊ ಏನಂತಂದ್ರೆ, ನಾವು ಆ ಸಾಂಗ್ ನ ಫಸ್ಟ್ ಮಾಡಿದ್ದು ಸಿನಿಮಾಗೋಸ್ಕರ ಅಂತಾನೆ, ಸಿನಿಮಾಗೋಸ್ಕರನೇ ಮಾಡಿದ್ದಂತ. ಓಕೆ, ಸೊ ಬೇಸಿಕಲಿ ಓಕೆ ಮಗ ವಾಸ್ ಅ ಸ್ಕ್ರಿಪ್ಟ್ ವಿ ಮೇಡ್ ಫಾರ್ ಅ ಫಿಲ್ಮ್. ನಾನು ಇವತ್ತಿಗೂ ಆ ಸ್ಕ್ರಿಪ್ಟ್ ರೆಡಿ ಇದೆ. ಸೊ ಅದೇನಾಯ್ತು, 2 years ಬ್ಯಾಕ್ ನಾವು ಓಕೆ ಮಗ ಅಂತ ಟೈಟಲ್ ಇಟ್ಟು ಸಿನಿಮಾಗೆ 4 ಹಾಡ್ ಮಾಡಿದ್ದು. ಅದ್ರಲ್ಲಿ ಈ ಪಾರ್ಟಿ ಸಾಂಗು ಒಂದಿತ್ತು. ಸೊ ಅದನ್ನ ನಾವು ಪ್ರಮೋಷನಲ್ ಹಾಡಾಗಿ ಯೂಸ್ ಮಾಡ್ಕೊಂಡು ವಿಲ್ ಕಮ್ ಔಟ್ ವಿತ್ ಅ ಮ್ಯೂಸಿಕ್ ವಿಡಿಯೋ ವಿಚ್ ಇಸ್ ನಾಟ್ ಇನ್ ದ ಫಿಲ್ಮ್, ಇಟ್ ಇಸ್ ಜಸ್ಟ್ ಗೋಯಿಂಗ್ ಟು ಬಿ ಅ ಪ್ರಮೋಷನಲ್ ಸಾಂಗ್ ಅಂತ ಫಸ್ಟ್ ಅನ್ಕೊಂಡು ಆ ಓಕೆ ಮಗನ ಎಲ್ಲ ರೆಡಿ ಮಾಡಿದ್ವಿ. ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ, ನನ್ನ ಒಂದು ಫಿಸಿಯೋ ಏನಿದ್ದಾರೆ ಆ ಟೈಮ್ ಅಲ್ಲಿ, ನೀನು ಈಗ್ಲೇ ಡೋಂಟ್ ಮೇಕ್ ದ, ಅಂದ್ರೆ ಶೂಟಿಂಗ್ ಎಲ್ಲ ಆಗೋಯ್ತು ನಮ್ದು. ಸೊ ಐ ವಾಸ್ ಆನ್ 2 ಅವಾಗ 2 crutches. ಈಗ ಸ್ವಲ್ಪ ಮನೇಲೆಲ್ಲ ಯೂಸ್ ಮಾಡಲ್ಲ ಏನೂನು, ಅಂಡ್ ಔಟ್ಸೈಡ್ ಐ ಜಸ್ಟ್ ಯೂಸ್ 1 stick. ಸೊ ಇಟ್ಸ್ ಮಚ್ ಬೆಟರ್. ಸೊ ಆ ಪಾಯಿಂಟ್ ಅಲ್ಲಿ ನನ್ಗೆ ನನ್ನ ಫಿಸಿಯೋ ಹೇಳಿದ್ರು, ನೀನು ಈಗ 2 years ತಗೋ, ಜಸ್ಟ್ ಗಿವ್ ಮೀ 2 years, ಡೋಂಟ್ ಮೇಕ್ ಇಟ್ ರೈಟ್, ಡೋಂಟ್ ಕಮ್ ಬ್ಯಾಕ್ ರೈಟ್ ನೌ, ಫುಲ್ ನೀನ್ ಇನ್ನೊಂದ್ ಚೂರು ಚೆನ್ನಾಗ್ ಆಗ್ಬಿಡು, ಆಮೇಲೆ ಆ ವಿಡಿಯೋ ಒಂದು ರಿಲೀಸ್ ಮಾಡು ಅಂತ. ಅದೇನಕ್ಕ ಅವ್ರು ಹಂಗ ಹೇಳಿದ್ರು. ಅದ್ ನಾರ್ಮಲಿ ಬೇರೆಯವ್ರಾದ್ರೆ ಅಯ್ಯೋ ಇವ್ರೇನೋ ಹೇಳ್ತಾರೆ ಬಿಡು, ನಂದನ್ ನಾನ್ ಮಾಡ್ಕೊಳ್ತೀನಿ ಅಂತ ಅನ್ಕೋತಾರೆ. ಬಟ್ ದೆನ್ ಐ ಡೋಂಟ್ ನೋ ವೈ ಐ ಫೆಲ್ಟ್ ಲೈಕ್ ಲಿಸ್ನಿಂಗ್ ಟು ಹಿಮ್. ಸರಿ, ನಂಗಂದ್ರೆ 2 ವರ್ಷ ನಾನು ಮುಂದಕ್ಕೆ ಹಾಕ್ತೀನಿ, ನೀನ್ ಇನ್ನೊಂಚೂರು ನನ್ನ ರೆಡಿ ಮಾಡ್ಬಿಡು. ಸೊ ಹಿ ನ್ಯೂ ದಟ್ ಬೇಸಿಕ್ಲಿ ಹಿ ವಾಸ್ ಥಿಂಕಿಂಗ್ ಫಾರ್ ಮೀ. ಅಂದ್ರೆ ನಾನು ಒಂದ್ಸಲಿ ಕಮ್ ಬ್ಯಾಕ್ ಆದ್ರೆ ಇನ್ನ ಶೂಟ್ಸು ಅವು ಇವು ಫಾಲೋ ಅಪ್ಸ್ ಇರ್ಲೇಬೇಕು. ಜಸ್ಟ್ ನಾನು ಆ ಸಿನಿಮಾ ವಿಡಿಯೋನ್ ಬಿಟ್ಬಿಟ್ಟು ಸುಮ್ನೆ ಕುತ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಐ ಥಿಂಕ್ ಹಿ ಥಾಟ್ ವಿತ್ ದಟ್, ಒಂದ್ಸಲಿ ಕಮ್ ಬ್ಯಾಕ್ ಆದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗುತ್ತೆ, ಮತ್ತೆ ಬ್ರೇಕ್ ತಗೊಳಕ್ ಆಗಲ್ಲ ಅಂತ. ಸೊ ಈಗ ತುಂಬಾ ಸ್ವಲ್ಪ ಲೇಟ್ ಆಗಿ ಬಂದ್ರು ಅದು ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಆಯ್ತು. ಬಿಕಾಸ್ ಹೇಗೆ ನಾನು ರಿಕವರಿ ಆದೆ ಅಂತಾನು ಅವ್ರಿಗೆ ಗೊತ್ತಾಗುತ್ತೆ, ತುಂಬಾ ಜನಕ್ಕೆ ಅದ್ ಸ್ಫೂರ್ತಿ ಆಗುತ್ತೆ. ಬಿಕಾಸ್ ಅವಳು ಅದಿರಲ್ಲಿ 2ರಲ್ಲಿ ಇದ್ಲು, ಈಗ 1ರಲ್ಲಿದ್ದಾಳೆ. ಅಂದ್ರೆ ಅಟ್ ಹೋಮ್ ಐ ಡೋಂಟ್ ಯೂಸ್, ಬಟ್ ಔಟ್ಸೈಡ್ ಇಟ್ಸ್ ಫಾರ್ ಸೇಫ್ಟಿ ಪರ್ಪಸ್ ಅಂಡ್ ಫಾರ್ ಮೋರ್ ಬ್ಯಾಲೆನ್ಸ್. ಅಂದ್ರೆ ತುಂಬಾ ಜಾಸ್ತಿ ಫಾಸ್ಟ್ ಆಗು ಏನು ಆಗ್ಬಾರ್ದಲ್ಲ, ಸ್ವಲ್ಪ ಪೇಷನ್ಸ್ ಅಲ್ಲಿ ನಾವು ಇರ್ಬೇಕು. ಬಟ್ that has recovered much better from when I had shot the song. So ತುಂಬಾ ಜನಕ್ಕೆ ಅದೂನು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಹಾಗೆ ಸ್ವಲ್ಪ ಅದು ತಡವಾಗಿ ಬಂದ್ರು ಜನಕ್ಕೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಆಸ್ ಅನ್ ಆರ್ಟಿಸ್ಟ್ ಆಫ್ ಕೋರ್ಸ್ ಅದ್ರಲ್ಲಿ ಕಮ್ ಬ್ಯಾಕ್ ಮಾಡಿದೀನಿ, ಅಂಡ್ ಐ ಡಿರೆಕ್ಟೆಡ್ ದಿಸ್ ಆಲ್ಸೋ. ಸೊ ಇಟ್ ವಾಸ್ ಆಲ್ಸೋ ಲೈಕ್ ನನ್ಗೆ ಒಂದು ಹೋಮ್ ವರ್ಕ್ ಮಾಡ್ದಂಗ ಆಯ್ತು ಬಿಫೋರ್ ದ ಆಕ್ಚುಯಲ್ ಫಿಲ್ಮ್. ಸೊ ಅದು ಈಗ ನೆಕ್ಸ್ಟ್ ಪ್ಲಾನ್ ಇದೆ. ಓಕೆ ಮಗ ಅಂತ ಟೈಟಲ್ ಇಲ್ಲ, ಅದು ಚೇಂಜ್ ಆಗುತ್ತೆ. ಬಟ್ ನಾವು ಸಿನಿಮಾ ಏನ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ವಿ ಅದ್ರದ್ದು ಪ್ಲಾನ್ ಈಗ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಶೂಟಿಂಗ್ ದಟ್ ವೆರಿ ಸೂನ್. ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀರಾ? ಎಸ್, ಅದು 2 ವರ್ಷ ನಾನು ಬ್ರೇಕ್ ತಗೊಂಡಿದ್ದು ಇದಕ್ಕೇನೆ, ಸೊ ದಟ್ ಐ ಕ್ಯಾನ್ ರಿಕವರ್ ಅ ಲಿಟಲ್ ಮೋರ್ ಅಂಡ್ ಒನ್ಸ್ ಕಮ್ ಬ್ಯಾಕ್ ಅಂಡ್ ಹ್ಯಾಂಡಲ್ ಬೋತ್. ಸೊ ಅವಾಗ ನಾನು ಆಕ್ಟಿಂಗ್ ಡಿರೆಕ್ಷನ್ ಕಡೆನೂ, ನನ್ನ ಸಿನಿಮಾ ಫೀಲ್ಡ್ ಕರಿಯರ್ ಕಡೆನೂ ಐ ಕ್ಯಾನ್ ಫೋಕಸ್ ಆನ್ ದಟ್ ಅಂಡ್ do my physio and recovery on one side. So ಇವಾಗ ಬೋತ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ಡೈರೆಕ್ಷನ್ ನೀವೇ ಮಾಡ್ತಾ ಇದ್ದೀರಾ ಆ ಸಿನಿಮಾಗೆ? ಹೌದು, ಈಗ ಇದು ಈ ಮ್ಯೂಸಿಕ್ ವಿಡಿಯೋಗೂ ನಾನೇ ಡೈರೆಕ್ಟ್ ಮಾಡಿದ್ದು ಆಕ್ಚುಲಿ. ಇವತ್ತು ವಿ ರಿಲೀಸ್ಡ್ ಒನ್, ಐ ಮೀನ್ ನಿನ್ನೆ ರಾತ್ರಿ ವಿ ರಿಲೀಸ್ಡ್ ಒನ್ ಸ್ಮಾಲ್ ಬಿಹೈಂಡ್ ದ ಸೀನ್ಸ್. ಸೊ ಅದ್ರಲ್ಲಿ ಒಂದು ನೀವು ರೀಲ್, ನಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಅದ್ರಲ್ಲಿ ನಂದೊಂದು ಡೈರೆಕ್ಟರ್ ರೂಪ ನೀವು ನೋಡ್ತೀರಾ. ಯಾಕಂದ್ರೆ ಆಸ್ ಅನ್ ಆರ್ಟಿಸ್ಟ್ ನಾನು ಹೆಂಗ್ ಕೂಲ್ ಆಗಿ ಕಾಮ್ ಆಗಿರ್ತೀನಿ ಹಾಗೆ ಡೈರೆಕ್ಟರ್ ಆಗಿರಲ್ಲ. ಸೊ ಈಗ ಆಕ್ಟಿಂಗ್ ಮಾಡ್ಲಿಕ್ಕೂ ಡೈರೆಕ್ಷನ್ ಮಾಡ್ಲಿಕ್ಕೂ ಏನ್ ಡಿಫ್ರೆನ್ಸ್ ನಿಮಗೆ ಅನ್ನಿಸ್ತು? ಅದೇ, ಇಟ್ಸ್ ಬೋತ್ ಆರ್ ಆಪೋಸಿಟ್. ಆಕ್ಟಿಂಗ್ ಮಾಡುವಾಗ ಕೂಲ್ ಆಗಿ ಕಾಮ್ ಆಗಿರ್ಬೇಕು, ಆದ್ರೆ ಡೈರೆಕ್ಷನ್ ಮಾಡುವಾಗ ಅಷ್ಟೇ ಆಂಕ್ಷಿಯಸ್ ಆಗಿ ಸ್ಟ್ರಿಕ್ಟ್ ಆಗಿರ್ಬೇಕು. ಆಮೇಲೆ ಒಂದು ಆಕ್ಟ್ರೆಸ್ ಅಂದ್ರೆ ತುಂಬಾ ಡೇಂಟಿ ಆಗಿ ಸ್ವೀಟ್ ಆಗಿ ಇರ್ತಾರೆ, ಡೈರೆಕ್ಟರ್ ಅಂದ್ರೆ ಎಕ್ಸಾಕ್ಟ್ ಆಪೋಸಿಟ್. ಅವ್ರು ಸ್ವೀಟ್ ಆಗಿರೋದೇ ಇಲ್ಲ, ಕಟ್ನಿಟ್ ಆಗಿರ್ತಾರೆ, ಇಷ್ಟಿಷ್ಟೇ ಅಷ್ಟೇ. ಸೊ ಅದೆರಡು ರೋಲ್ ಸ್ವಿಚ್ ಮಾಡಕ್ಕೆ ನನ್ಗೆ ಇಟ್ ಇಸ್ ಅಂದ್ರೆ ಇಟ್ಸ್ ಡಿಫಿಕಲ್ಟ್, ಬಟ್ ಐ ಡಿಡ್ ಇಟ್ ಆನ್ ದ ಸಾಂಗ್ ಸೆಟ್. ಐ ಕುಡ್ ಡೂ ಇಟ್. ಒಂದ್ಸಲ ಅಂದ್ರೆ ನೀವು ಸಿನಿಮಾ ಮಾಡಿದ್ರಲ್ವಾ, ಅವಾಗ ಒಂದ್ಸಲ ನೆನಪಾಗಿರ್ಬೇಕಲ್ವಾ?
ಡೈರೆಕ್ಟರ್ ಯಾಕೆ ಅವಾಗ ಕೋಪ ಮಾಡ್ಕೋತಿದ್ರು? ಆಕ್ಚುಲಿ ನನ್ ಜೊತೆ ಯಾರು ಡೈರೆಕ್ಟರ್ಸ್ ಕೋಪ ಮಾಡ್ಕೊಂಡಿಲ್ಲ? ಮಾಡ್ಕೊಂಡಿಲ್ಲ, ನನ್ನ ಹತ್ರ ಮಾತ್ರ ನೀವು lucky ಮಾಡ್ಕೊತಿರ್ಲಿಲ್ಲ. ನೀವು ಹಾಗಾದ್ರೆ. ಡೆಫಿನೆಟ್, ಬಿಕಾಸ್ ಐ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಐ ಹ್ಯಾಡ್ ದ ಡೈರೆಕ್ಟರ್ ಅಂಡ್ ಮೀ ಅಲ್ವಾ ಫ್ರಮ್ ವೆರಿ ಯಂಗ್. ನಂಗೆ ಅವ್ರು ಏನ್ ಹೇಳ್ತಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಆಮೇಲೆ ಒಂದ್ ಶಾರ್ಟ್ ಅಲ್ಲ ಹಿಂಗ್ ಬೇಕಾ ಹಂಗ್ ಬೇಕಾ ನಾನು ಕೇಳ್ಬಿಡ್ತಿದ್ದೆ ಅವ್ರು. ಸೊ ಐ ಯೂಸ್ ಟು ಗೆಟ್ ವೆರಿ ಇನ್ವಾಲ್ವ್. ಇನ್ಫ್ಯಾಕ್ಟ್ ಮುಸ್ಸಂಜೆ ಮಹೇಶ್ ಅವರು ನಂದು ತುಂತುರು ಅಂತ ಒಂದ್ ಸಿನಿಮಾ ವಿಡಿದ್, ದಟ್ ಈಸ್ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸೊ ರಮೇಶ್ ಅವ್ರ ತಂಗಿ ಐ ಪ್ಲೇ ಅಂಡ್ ಶಿ ಗೆಟ್ಸ್ ರೇಪ್ಡ್ ಅಂಡ್ ಆಲ್. ಅದು ಸ್ವಲ್ಪ ವೆರಿ ಅಂದ್ರೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಾಂಗ್ ಸಬ್ಜೆಕ್ಟ್ ಅದು. ಅದ್ರ ನಮ್ಮ ಪಬ್ಲಿಕ್ ಮೂವೀಸ್ ಅಲ್ಲಿ ಇವತ್ತು ಬರ್ತಾ ಇರುತ್ತದು ತುಂಬಾನೇ. ಅಲ್ಲಿ ಮುಸ್ಸಂಜೆ ಮಹೇಶ್ ಅವರು ಯೂಸ್ ಟು ಶೌಟ್ ಆನ್ ಎವ್ರಿ ಸಿಂಗಲ್ ಪರ್ಸನ್ ಆನ್ ದ ಸೆಟ್. ನನ್ಗ್ ಮಾತ್ರ ಅವ್ರು ಕಿರ್ಚ್ತಾ ಇರ್ಲಿಲ್ಲ. ಸೊ ದಟ್ ಇಸ್ ಅನದರ್ ಎಕ್ಸಾಂಪಲ್. ಏನಾದ್ರೂ ಇಲ್ಲ, ಅಮ್ಮ ಹಿಂಗಮ್ಮ ಹಂಗಮ್ಮ ಅಷ್ಟೇ, ಬಿಕಾಸ್ ಐ ಯೂಸ್ ಟು ಡೂ ಮೈ ಬೆಸ್ಟ್. ಇವಾಗ ನೀವ್ ಡೈರೆಕ್ಟರ್ ಆಗಿದ್ದೀರಾ, ಸೊ ನೀವ್ ಸೆಟ್ ಅಲ್ಲಿ ಹೇಗಿರ್ತೀರಾ? ನಾನ್ ಸೆಟ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತೀನಿ. ಸ್ಟ್ರಿಕ್ಟ್ ಆಗಿರ್ತೀರಾ? ವೆರಿ ಸ್ಟ್ರಿಕ್ಟ್, ಬಿಕಾಸ್ ಐ ಹವ್ ಲರ್ನ್ ದಟ್ ಫ್ರಮ್ ಮೈ ಫಾದರ್. ಏನ್ ಗೊತ್ತಾ, ಕೆಲವು ವಿಷಯಗಳು ನಾವು ಸ್ವೀಟ್ ಆಗಿ ಮಾಡಪ್ಪ ಮಾಡಮ್ಮ ಅಂದ್ರೆ ಯಾರು ಕೇಳಿಸ್ಕೊಳಲ್ಲ. ಮಾಡು ಅಂದ್ರೆ ಅವಾಗ್ಲೇ ಅವರು ಅದು ಆನ್ ಆಗೋದು ತಲೆ ಅವ್ರಿಗೆ. ಸೊ ಯು ಹ್ಯಾವ್ ಟು ಬಿ ಸ್ಟ್ರಿಕ್ಟ್. ಕೆಲವು ಕಡೆ ಕಿರ್ಚ್ಲು ಬೇಕಾಗುತ್ತೆ, ಕೆಲವು ಸಲ ಬೈಲು ಬೇಕಾಗುತ್ತೆ. ಏನಿಲ್ಲ, ಜಸ್ಟ್ ಫಾರ್ ದ ಶಾರ್ಟ್ ಅಷ್ಟೇ. ಶಾರ್ಟ್ ಬಂದಾದ್ಮೇಲೆ ನಾವೆಲ್ಲ ಕೂಲ್ ಆಗಿರ್ತೀವಿ, ಏನು ಬೇಜಾರ್ ಮಾಡ್ಕೋಬೇಡಿ ಅಂತ ಮನ್ಸಲ್ಲೇ ಹೇಳಿರ್ತೀವಿ, ರಿಯಲ್ ಆಗಿ ಹೇಳಕ್ ಆಗಲ್ಲ. ಸೊ ಹಂಗೆ. ಸೊ ಈಗ ಈ ಒಂದು ಆಲ್ಬಮ್ ಸಾಂಗ್ಗೋಸ್ಕರ ನೀವು ಬೇಸಿಕಲಿ ನಿಮ್ಮ ಒಂದು ಪಾತ್ರಕ್ಕೋಸ್ಕರ ಹೆಂಗೆ ರೆಡಿ ಆಗಿದ್ದು, ಡಾನ್ಸ್ ಆಗಿರ್ಬೋದು ಅಥವಾ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀರಾ ನೀವು ಕಾರಲ್ಲಿ ಕುತ್ಕೊಂಡಾಗ, ಆಚೆ ಇಳಿದಾಗ, ಒಂದು ಕೈ ಆಗಿರ್ಬಹುದು, ಬಾಡಿ ಆಗಿರ್ಬಹುದು, ಫೇಸ್ ಆಗಿರ್ಬಹುದು, ಒಂದಷ್ಟು ಎಕ್ಸ್ಪ್ರೆಷನ್ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಸೊ ಡಾನ್ಸ್ ಒಂದ್ ಚೂರ್ ಮಾಡಕ್ ಶುರು ಮಾಡಿದೀನಿ. ಅಂದ್ರೆ ನಾವು ಮೊನ್ನೆ ಸೊಂಟ ಸಾಂಗಿಗೆ ಒಂದ್ ರೀಲ್ ಹಾಕಿದ್ದೆ. ಸೊ ಅದನ್ನ ಬೆಲಿ ಡಾನ್ಸ್ ನಾನೀಗ ಮಾಡ್ಬೋದು ಅಂಡ್ ಸ್ಲೋ ಮೂವ್ಮೆಂಟ್ಸ್. ಸೊ ಅದನ್ನ ನಾನು ವೈ ಆಮ್ ಡೂಯಿಂಗ್ ದಟ್ ಇಸ್ ಬಿಕಾಸ್ ಆಫ್ ನರ್ವಸ್ ಸಿಸ್ಟಮ್ ಬೇಗ ಕನೆಕ್ಟ್ ಆಗುತ್ತೆ ವೆನ್ ಯು ಡೂ ಡಾನ್ಸಿಂಗ್. ಬಟ್ ಆ ಸಾಂಗ್ ಅಲ್ಲಿ ಏನ್ ನಾವು ಜಾಸ್ತಿ ತೋರ್ಸಿರೋದು ಅಂದ್ರೆ, ದೇವರು ನನ್ ಕೈಗೆ 2 ಕ್ರಚ್ಚನ್ ಕೊಟ್ಟ, ನಾನ್ ಅದನ್ನ ಆರ್ಟಿಸ್ಟಿಕ್ ಆಗಿ ಸಾಂಗ್ ಅಲ್ಲ ಯೂಸ್ ಮಾಡಿದೆ. ಸೊ ದಟ್ ನೋಬಡಿ ಶುಡ್ ಫೀಲ್ ಬ್ಯಾಡ್ ಇಫ್ ಟುಮಾರೋ ದೇರ್ ಇಂಜರ್ಡ್, ದೇ ಶುಡ್ ಯೂಸ್ ಇಟ್ ಸ್ಟೈಲಿಶ್ಲಿ. ಅಂದ್ರೆ ಒಂದು ಆಕ್ಟ್ರೆಸ್ ಆ ಕ್ರಚ್ಚನ್ನ ಸ್ಟೈಲಿಶ್ ಆಗಿ ಅದನ್ನ ಶಾರ್ಟ್ ನಾವು ತುಂಬಾ ಸ್ಟೈಲಿಶ್ ಆಗಿ ತೆಗ್ದಿದೀವಿ. ಸೊ ಐ ವಾಂಟೆಡ್, ದೇವ್ರು ನಿನ್ಗೆ ವೆನ್ ಲೈಫ್ ಗಿವ್ಸ್ ಯು ಲೆಮನ್ ಮೇಕ್ ಲೆಮನೇಡ್ ಅಂತಾರೆ. ಸೊ ಹಂಗೆ ನಂಗೆ ದೇವ್ರ ಕ್ರಚ್ ಕೊಟ್ಟ, ಸರಿ ನಾನು ಇದನ್ನ ಫ್ಯಾಷನಬಲ್ ಆಗಿ ಸಾಂಗ್ ಅಲ್ಲಿ ಯೂಸ್ ಮಾಡ್ತೀನಿ ಅಂತ ನಾನು ಯೂಸ್ ಮಾಡ್ದೆ. ಹಂಗೆ ಅಂದ್ರೆ ಹೆಂಗೆ ರೆಡಿ ಆದ್ರಿ ಇಡೀ ಆಲ್ಬಮ್ ಸಾಂಗ್ಗೋಸ್ಕರ? ಲೈಕ್ ಫ್ರಮ್ ದ ಪಾಯಿಂಟ್ ಆಫ್ ಪುಟಿಂಗ್ ದ ಮೇಕಪ್ ಬ್ಯಾಕ್ ಆನ್, ನಾನು ಮೇಕಪ್ ಹಾಕಕ್ ಶುರು ಮಾಡೋದನ್ನು ಒಂದ್ 3-4 ಡೇಸ್ ನಾನು ಪ್ರಾಕ್ಟೀಸ್ ಮಾಡ್ಬೇಕಿತ್ತು ಆ ಟೈಮ್ಗೆ. ಬಿಕಾಸ್ ಇಮಿಡಿಯೇಟ್ ಆಗಿ ಮೇಕಪ್ ಕೂರಲ್ಲ ಫೇಸ್ಗೆ. ಸೊ ಶೂಟ್ ಇದ್ದಿದ್ದು ಒಂದ್ 3 ಡೇಸ್ ಬ್ಯಾಕ್ ಇಂದ ಸುಮ್ನೆ ಮೇಕಪ್ ಹಾಕೊಂಡ್ ಕೂರ್ತಿದ್ದೆ. ಆಮೇಲೆ ಐ ಆಮ್ ಅ ವೆರಿ ಸ್ಪಾಂಟೇನಿಯಸ್ ಆರ್ಟಿಸ್ಟ್. ಸೊ ಆಕ್ಟಿಂಗ್ ನನ್ಗೆ ಆನ್ ಸ್ಪಾಟ್ ಹಂಗೆ ಬರುತ್ತೆ. ಸೊ ಅದಕ್ಕೇನು ಪ್ರಿಪರೇಷನ್ ನಾನು ಮಾಡ್ಲಿಲ್ಲ, ಬಿಕಾಸ್ ಐ ಹ್ಯಾವ್ ಲರ್ನ್ಡ್, ಐ ಆಮ್ ಅ ಕಥಕ್ ಡಾನ್ಸರ್ ಬಿಫೋರ್ ಆಲ್ ದಿಸ್. ಸೊ ಅದರಿಂದ ನನಗೆ ಏನು ಹೇಗೆ ನಾವು ಆನ್ ಸ್ಪಾಟ್ ಇರ್ಬೇಕು, ಹೇಗೆ ಎಕ್ಸ್ಪ್ರೆಷನ್ಸ್ ನಾವು ಆನ್ ಸ್ಪಾಟ್ ತರಬೇಕು, ಅದೆಲ್ಲ ನನಗೆ ಮೊದ್ಲಿಂದಾನೇ ಗೊತ್ತು. ಅದಲ್ದಲೆ ಐ ಹ್ಯಾವ್ ಡನ್ ಮೈ ಆಕ್ಟಿಂಗ್ ಕೋರ್ಸ್ ಫ್ರಮ್ ಕಿಶೋರ್ ನಮಿತ್ ಕಪೂರ್ ಸ್ಕೂಲ್ ಆಫ್ ಆಕ್ಟಿಂಗ್. ಸೊ ಅದೂನು ನನ್ಗೆ ಐ ವಾಸ್ ಇನ್ ಮುಂಬೈ ಸ್ಟಾರ್ಟಿಂಗ್ ಆಫ್ ಮೈ ಕರಿಯರ್. ಸೊ ಅದು ನನ್ಗೆ ಕಂಪ್ಲೀಟ್ ಅವ್ರು ಹೇಳ್ಕೊಟ್ಟಿರೋ ಪಾಠ ಎಲ್ಲ ಹಂಗೆ ಆನ್ ಆಗುತ್ತೆ ಆನ್ ಸ್ಪಾಟ್. ಸೊ ಫಾರ್ ಆಕ್ಟಿಂಗ್ ಐ ಡಿಡ್ಂಟ್ ನೀಡ್ ಎನಿಥಿಂಗ್. ಪ್ಲಸ್ ಡಿರೆಕ್ಷನ್ಗೂ ಬೇಕಾದಂತಹ ಪ್ರಿಪರೇಷನ್ಸ್ ಅಷ್ಟೇ, ಲೈಕ್ ಸ್ಟೋರಿ ಬೋರ್ಡ್ ಆಗಿರ್ಬೋದು ಮಾಡ್ಕೊಳ್ಳೋದು, ವಿತ್ ಮೈ ಟೀಮ್ ವರ್ಕ್ ಮಾಡೋದು. ನೀವು ಎಷ್ಟೇ ಪ್ರಿಪರೇಷನ್ ಮಾಡಿದ್ರು ಅಲ್ವಾ, ಆನ್ ಸ್ಪಾಟ್ ಆಗೋ ಕಥೆನೆ ಬೇರೆ. ಸೊ ಅದಕ್ಕೆ ನೀವು ಯು ಹ್ಯಾವ್ ಟು ಬಿ ರೆಡಿ ಫಾರ್ ಆಲ್ ಆಫ್ ದಟ್. ಬೇಸಿಕ್ಲಿ ಯು ಹ್ಯಾವ್ ಟು ಬಿ ಸ್ಪಾಂಟೇನಿಯಸ್ ಇನ್ ಎವ್ರಿ ವೇ. ಸೊ ಹಂಗೆ ನಾನು ಸ್ಟ್ರಿಕ್ಟ್ ಆಗು ಇದ್ದೆ. ತುಂಬಾ ಆರ್ಟಿಸ್ಟ್ಗೆ ಬೈಸ್ಕೊಂಡು ಇದಾರೆ, ಅಂದ್ರೆ ನನ್ ಜೊತೆ ಪಾಪ ಮಾಡ್ತಿದ್ದಿದ್ದು ಹುಡುಗನ್ ಸ್ವಲ್ಪ I had to be strict because I want, see today he looks good on the camera, he looks good in the song, he looks so, ಅಂದ್ರೆ ಅವ್ರು ಇರೋದೇ ಒಂಥರ ಆಯ್ತಾ, ಅವ್ರು ಕಾಣಿಸಿರೋದೇ ಬೇರೆ ತರ. ಸೊ ಅದಕ್ಕೆ ನಾನು ಇವತ್ತು ಆ ಬಿಹೈಂಡ್ ದ ಸೀನ್ಸ್ ಹಾಕಿರೋದು, ನೋಡಿ ಒಂದು ವ್ಯತ್ಯಾಸ ಹೇಗೆ ಕಾಣಿಸಿದೆ ಅದು ಅಂತ. ಅಂಡ್ ಹಿ ಲುಕ್ಸ್ ಫ್ಯಾಬ್ಯುಲಸ್ ಆನ್ ದ ಸ್ಕ್ರೀನ್. ಸೊ ನಾವು ಸ್ಟ್ರಿಕ್ಟ್ ಆಗಿಲ್ಲ ಅಂದ್ರೆ ಹಾಗೆ ಬರೋದಿಲ್ಲ. ಆಮೇಲೆ ನಮ್ಮ ಅಣ್ಣನೂ ಅಷ್ಟೇ, ಅವನು ಅಂದ್ರೆ ಮನೇಲೇ ನಾನ್ ಬೇರೆ ಅಲ್ವಾ. ಸೊ ಅವ್ನ್ ಸೆಟ್ಟಿಗೆ ಬಂದಾಗ ಅವನು ಒಂಥರ ದಂಗಾಗ್ಬಿಟ್ಟಿದ್ದ, ಇವತ್ತೇ ನಿಂಗೆ ಸೆಟ್ಟಲ್ಲಿ ಹಿಂಗಿದಾಳೆ ಅಂತ. ಸೊ ಬಟ್ ಆರ್ಟಿಸ್ಟ್ ನಾನು, ಅವ್ನ ನಮ್ಮ ಅಣ್ಣನ್ ಕರೀರಿ ಅಥವಾ
ನಾವು ನಿಕ್ ನೇಮ್ ಕರಿತೀವಿ ಮನೇಲಿ, ಅದನ್ನ ಹಿಡಿದು ನಾನು ಕರೀಲಿಲ್ಲ, ಆರ್ಟಿಸ್ಟ್ ನ ಕರೀರಿ ಕೂರ್ಸಿ ಹಂಗ್ ಮಾತಾಡ್ತಿದ್ದೆ. ಸೊ ಅವನು ಆ ಆರ್ಟಿಸ್ಟ್ ಬಂದಿದ್ದೀನಿ ಏನ್ ಮಾಡ್ಬೇಕು ಅಂತಾನೆ ಕೇಳ್ತಾ ಇದ್ದ. ಸೊ ಹಂಗೆ ಸೊ ಇನ್ನೊಂದು ಸ್ಪೆಷಲ್ ಅಂತಂದ್ರೆ ಆದಿತ್ಯ ಸರ್ ಕೂಡ ಇದಾರೆ. ಸೊ ಅವರು ಬೈಕಲ್ಲಿ ಬಂದು ಹೋಗುವಂತದ್ದು ಲೈಕ್ ಈ ರೀತಿ ಒಂದಷ್ಟು ರೋಲ್ ಗಳನ್ನ ಮಾಡಿದ್ದಾರೆ. ಅಂದ್ರೆ ಸ್ಪೆಷಲಿ ಅವರಿಗೋಸ್ಕರ ಅಂತ ಮಾಡಿರೋದಾ ಅಥವಾ ಅವರು ಸೆಲೆಕ್ಟ್ ಮಾಡಿರೋದಾ ನೀವು ಅವ್ರನ್ನ? ಇಲ್ಲ ಅವ್ರು ಅಂದ್ರೆ ಐ ನೀಡೆಡ್ ಒನ್ ಸ್ಟಾರ್ ಇನ್ ದ ಇದು ಅಂದ್ರೆ ಇನ್ ದ ಪ್ರಾಜೆಕ್ಟ್. ಸೊ ಯಾರು ಒಂದು ಸ್ಟಾರ್ ಎಂಟ್ರಿ. ಆಮೇಲೆ ನನ್ಗೆ ಒಂದು ಸೂಪರ್ ಬೈಕ್ಸ್ ಅಂದ್ರೆ ನಂಗೆ ಬಹಳ ಇಷ್ಟ. ಸೊ ಬೇಸಿಕಲಿ ದಿಸ್ ಡಿಜೆ ಹಿ ಪ್ಲೇಸ್ ದ ಸೀನಿಯರ್ ಡಿಜೆ. ಸೊ ನನ್ನ ಒಂದು ಲವರ್ ಕ್ಯಾರೆಕ್ಟರ್ ಯಾರಿದ್ದಾರೆ ಅವರು ಈಸ್ ಅ ಬೇಸಿಕ್ ಡಿಜೆ. ಸೊ ಆ ಡಿಜೆಸ್ ಅಲ್ಲಿ ಒಂದು ಕಲ್ಚರ್ ಇರುತ್ತೆ. ಸೊ ಈ ಅವ್ರ ಮನೆಯವರು ಅದು ಇದು ಅದೆಲ್ಲ ಇದ್ದಿದ್ದೆ. ಬಟ್ ದೆನ್ ಸೀನಿಯರ್ ಅವ್ರ ಮೇಲೊಬ್ರು ಡಿಜೆ ಇರ್ತಾರೆ, ಅವ್ರ ಮೇಲೊಬ್ರು, ಅವ್ರಿಗೆಲ್ಲ ಈ ಫ್ಯಾಮಿಲಿ ಟ್ರೀ ಇರುತ್ತೆ. ಸೊ ಅವ್ರನ್ನ ಕೇಳ್ದಲೆ ಅವ್ರ ಲೈಫಲ್ಲಿ ಏನು ಡಿಸಿಷನ್ ಇಷ್ಟು ಸೀರಿಯಸ್ ಆಗಿ ಅವರು ಡಿಜೆಯಿಂಗ್ ನ ತಗೊಂಡಿರ್ತಾರೆ. ಸೊ ಆತರ ನನ್ನ ಫ್ರೆಂಡ್ಸ್ ಕೆಲವು ಡಿಜೆಸ್ ಇದ್ದಾರೆ. ಸೊ ಆಕ್ಚುಲಿ ಇನ್ ದ ಸೆಕೆಂಡ್ ಪಾರ್ಟ್ ಒಬ್ರು ಅವ್ರು ಮಾಡಿರೋ ರಿಯಲ್ ಡಿಜೆನೆ ಸೆಕೆಂಡ್ ಪಾರ್ಟ್ ಅಂದ್ರೆ ಇನ್ನೊಬ್ರು ಬರ್ತಾರಲ್ಲ, ಅಂದ್ರೆ ನನ್ನ ಲೈಫ್ ಅಲ್ಲಿ ಇನ್ನೊಬ್ರು ಬರ್ತಾರೆ ಎಂಡ್ ಅಲ್ಲಿ. ಈಸ್ ಆಲ್ಸೋ ಡಿಜೆ ಹೂಸ್ ಪ್ಲೇಡ್ ಇನ್ ದ ಸಾಂಗ್. ಅವ್ರು ಈಸ್ ಆಕ್ಚುಲಿ ಅನ್ ಇಂಟರ್ನ್ಯಾಷನಲ್ ಡಿಜೆ, ಸಂತೋಷ್ ಲಕ್ಷ್ಮಣ್ ಅಂತ. ಸೊ ಸ್ಮೈಲಿ ಅಂತ ಅವ್ರ ಡಿಜೆ ನೇಮ್. ಸೊ ಅವರು ಸೆಕೆಂಡ್ ಹಾಫ್ ಅಲ್ಲಿ ಬಂದು ಈಸ್ ಅ ರಿಯಲ್ ಡಿಜೆ. ಸೊ ಮೈ ಬ್ರದರ್ ಪ್ಲೇಸ್ ಅ ಸೀನಿಯರ್ ಡಿಜೆ ಹೂ ಗಿವ್ಸ್ ಓಕೆ ಟು ಹಿಸ್ ಗರ್ಲ್ ಫ್ರೆಂಡ್. ಸೊ ಇವಳು ನನ್ ಗರ್ಲ್ ಫ್ರೆಂಡು ಅಂತ ಅವ್ನು ತೋರಿಸ್ತಾನೆ. ಸೊ ವೆನ್ ಹಿ ಸೀಸ್ ಹರ್ ವಿತ್ ದ ಕ್ರಚ್ ಅಂಡ್ ಆಲ್ ದಟ್, ಅವ್ರಿಗೆ ಅರ್ಥ ಆಗುತ್ತೆ ದಟ್ ಯು ನೋ ಹಿ ಹ್ಯಾಸ್ chosen someone who's recovering, who is in a vulnerable position, but still ಸೂಪರ್ ಅಂತ ಅವನು ಓಕೆ ಕೊಡ್ತಾನೆ. ಸೊ ಅಷ್ಟು ಪಾರ್ಟ್ ನ ನಾನು ಯಾರು ಅಂತ ಅನ್ಕೊಂತಾ ಇದ್ದಾಗ ಫಸ್ಟ್ ಥಾಟ್ ನಂಗೆ ಬಂದಿದ್ದು ನಮ್ಮ ಅಣ್ಣನೇ. ಸೊ ಆದಿತ್ಯ ಅಂತ ಬಂತು ಫಸ್ಟ್, ಅಂಡ್ ಹಿ ಹ್ಯಾಪನ್ಸ್ ಟು ಬಿ ಮೈ ಬ್ರದರ್. ಸೊ ಓಕೆ, ಸೂಪರ್ ಬೈಕ್ ಇವ್ರು ಸೂಟ್ ಆಗ್ತಾರೆ, ಸೊ ಇವ್ರನ್ನೇ ಹಾಕೋಣ ಅಂತ. ಸೂಟ್ ಆಗ್ತಾ ಇದಾರೆ. ಹಿ ಟೋಟ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ದೆನ್ ಏನ್ ಗೊತ್ತಾ, ನನ್ಗೆ ಅದೊಂದು ಪ್ರೆಷರ್ ಇತ್ತು. ಸಿ ಐ ಕೆನಾಟ್, ಅವ್ನ ನಮ್ಮ ಅಣ್ಣ ಆಗಿದ್ದಕ್ಕೆ ಸುಮ್ನೆ ಬಂದು ಹೆಂಗೆಂಗೋ ಅವನ್ನ ತೋರ್ಸ್ಬಿಡಕ್ ಆಗೋದಿಲ್ಲ. ಬಿಕಾಸ್ ಐ ಹ್ಯಾವ್ such a big responsibility that he has to look like a star. He has to look like a star entry and he has to get out like a star. ಅದಷ್ಟುನು ನಾನು ಒಂದೇ ಅವ್ರು ಬಂದ್ರು ಸೆಟ್ಗೆ. ಸೊ ಅವ್ರಿಗೋಸ್ಕರ ಸ್ಪೆಷಲ್ ಕ್ಯಾರವ್ಯಾನ್ ಎಲ್ಲ ತರ್ಸಿದ್ವಿ. ನಂದು ಇಟ್ಸ್ ಅ ನಾರ್ಮಲ್ ಕ್ಯಾರವ್ಯಾನ್, ಬಟ್ ವಿ ಹ್ಯಾಡ್ ಅ ಸ್ಪೆಷಲ್ ಕ್ಯಾರವ್ಯಾನ್ ಫಾರ್ ಹಿಮ್. ಬಿಕಾಸ್ ಪ್ರೊಡಕ್ಷನ್ ಕಾಸ್ಟ್ ಅಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದಿದ್ದು, ಬಟ್ ಸ್ಟಿಲ್ ತರ್ಸಿದ್ವಿ. And then seriously, yeah, it's our production, like my own home production. Okay. See, of course there are many brands who did support us, and there are many angel investors who came in, but main ಏನಂತಾರೆ ಬಂಡವಾಳ ಹಾಕಿರೋದು ನಾವೇನೆ. ಮತ್ತೆ ಅಣ್ಣಗೋಸ್ಕರ ಸ್ಪೆಷಲ್ ಆಗಿರೋ ಕ್ಯಾರವನ್ ತರಿಸಿದ್ವಿ. ಆಮೇಲೆ ಡಿಮ್ಯಾಂಡ್ ಮಾಡಿದ್ರ ಅಥವಾ ನೀವೇ? ಇಲ್ಲ ನಾವೇ. ಬಿಕಾಸ್ when he's at home, his brother is different. ಬಟ್ ಆರ್ಟಿಸ್ಟ್ ಆದಾಗ ಆರ್ಟಿಸ್ಟ್ ಗೆ ಹಂಗ ನೀವು ಟ್ರೀಟ್ ಮಾಡಿಲ್ಲ ಅಂದ್ರೆ ಅವ್ರು ಹಂಗೆ ಡಬ್ಬಾ ತರ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಸೊ ವಿ ಹ್ಯಾವ್ ಟು ಟ್ರೀಟ್ ಹಿಮ್ ಲೈಕ್ ಅ ಸ್ಟಾರ್. ಅದು ನಾನ್ ಮನೇಲಿ ಬಿಟ್ಬಿಟ್ಟೆ, ನಮ್ಮ ಅಣ್ಣ ಅನ್ನೋದು ಮನೇಲಿ ನಾನು ಅದನ್ನ ತಗೋತೀನಿ. ಆನ್ ಸೆಟ್ ಐ ಆಮ್ ಅ ಡೈರೆಕ್ಟರ್, ಹೀಸ್ ಅನ್ ಆರ್ಟಿಸ್ಟ್, ಸೊ ಹಿ ಹ್ಯಾಸ್ ಟು ಗೆಟ್ ಎವ್ರಿಥಿಂಗ್ ವಾಟ್ ಎವರ್ ಹಿ ನೀಡ್ಸ್. ಅಂಡ್ ಹಿ ಕೇಮ್, ಐ ಟೋಲ್ಡ್ ಹಿಮ್ ಎಷ್ಟೊತ್ತಾಗುತ್ತೆ ಅಂತ. ಬಿಕಾಸ್ ಅವ್ರು ಎಲ್ಲೋ ಇದ್ರು. ಐ ಸೆಡ್ ಟುಡೇ ಇಸ್ ಯೋರ್ ಶೂಟ್ ಹೇಳಿದ್ದೆ ನಾನು, ನೀನು 1 hour ಮುಂಚೆ ಹೇಳು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಐ ಟೋಲ್ಡ್ ಹಿಮ್ 1 hour ಈಗ ಬರುತ್ತೆ ನಿಂದು ಅಂತ. ಸೊ ಸಾಯಂಕಾಲ ಪೋರ್ಷನ್ ಅದು. ಸೊ ಬೆಳಗ್ಗೆ ನಾವು ಆಲ್ರೆಡಿ ಶೂಟಿಂಗ್ ಮುಗಿಸಿದ್ವಿ. ಸೊ ಹಿ ಕೇಮ್ ಆನ್ ಸೆಟ್ ಅಂಡ್ ಹಿ ಸೆಡ್ ಎಷ್ಟೊತ್ತಾಗುತ್ತೆ ಅಂತ. ನಾನು ಅಂದೆ 1 hour ಅಂತ. ಹಿ ಸೆಡ್ ಕರೆಕ್ಟ್ 1 hour. ಐ ಸೆಡ್ 1 hour ಅಲ್ಲಿ ನೀನ್ ಮುಗಿಸಿ ಕಳ್ಸಿರ್ತೀನಿ. ಸೊ 1 hour ಅಲ್ಲಿ ಮುಗಿಸಿ ಕಳ್ಸ್ಬಿಡ್ತೀನಿ ನಾ ಅಂತಂದ. ಸೊ ಹೌದಾ ಅಂತ ಅವ್ನು ಅನ್ಕೊಂಡೇನೋ ಮನ್ಸಲ್ಲಿ 3 hours ಕಮ್ಮಿ ಮುಗಿಯಲ್ಲ ಇದು. ಎಕ್ಸಾಕ್ಟ್ 1 hour we were done. 9 shots 1 hour ಅಲ್ಲಿ ಮುಗಿಸಿದ್ದೀರಾ? ಫಿನಿಶ್ಡ್. ಹೇಗೆ? ನೀವ್ ಅವ್ರಿಗೆ ಕೇಳಿ. ಇನ್ಫ್ಯಾಕ್ಟ್ ನಾವ್ ಹೆಂಗ್ ಅಂದ್ರೆ, ನಾನು 1 ನಿಮಿಷ ಐ ಡಿಡ್ಂಟ್ ಲೀವ್ ದ ಸೆಟ್. ಯಾರಿಗೂನು ನಾವ್ ಆ ಕಡೆ ಈ ಕಡೆ ಬ್ಲಿಂಕ್ ಮಾಡಕ್ಕೂ ಬಿಟ್ಟಿಲ್ಲ. ಬಿಕಾಸ್ ನಂದೊಂದು ವಾಯ್ಸ್ ಇದೆ, ಫೈನಲ್ ವಾಯ್ಸ್ ಅದು. ಸೊ ಅದು ನನ್ ವೆನ್ ಐ ನೀಡ್ ದ ಶಾರ್ಟ್, ಆ ಫೈನಲ್ ವಾಯ್ಸ್ ಬರುತ್ತೆ. ಅದು ಅವಾಗ ಶಾರ್ಟು ಅದ್ರ ಪಾಡುಗದೇ ಬರುತ್ತೆ. ಅದ್ ಹೇಗೆ ಅಂತ ನನ್ಗೂ ಗೊತ್ತಿಲ್ಲ. ಐ ಥಿಂಕ್ ಇಟ್ ಇಸ್ ಆಲ್ ಗಿಫ್ಟ್ ಆಫ್ ಗಾಡ್ ಅಷ್ಟೇ. ಅಂದ್ರೆ ಈ ಒಂದು ಪ್ರೋಸೆಸ್ ಎಷ್ಟು ದಿನ ನಡೀತು ಈಗ ಶೂಟಿಂಗ್ ಅದು ಇದು? 4 ದಿವಸ, 4 days, ನಾಟ್ even 4 days, 3 days. 3 days ಅಲ್ಲಿ ಬರೀ ಶೂಟಿಂಗ್ ಮುಗ್ದಿರೋದಾ? ಮುಗಿಸ್ಬಿಟ್ವಿ. ಬೇಸಿಕ್ಲಿ ಐ ಥಿಂಕ್ ದಿಸ್ ಸಾಂಗ್ ಆನ್ ಅನ್ ಅದರ್
ಲೈಕ್ ಇಫ್ ಯು ಡೂ ಇಟ್ ಆರಾಮ್ಸೆ ವಿಲ್ ಟೇಕ್ 5 days. ಹ್ಮ್. ಸೊ ನಾವು ಮಾಡಿದ್ದು ಹಾಫ್ ಡೇ ಒಂದ್ ದಿವಸ, ಹ್ಮ್. ಇನ್ನೊಂದ್ ಹಾಫ್ ಡೇ Okay. ಪ್ಲಸ್ ಇನ್ನೊಂದ್ ಒಂದ್ ದಿವಸ. ಸೊ ಅಂಡ್ ದೆನ್ another half day was just patch work. ಸೊ ಬೇಸ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ 2.5 days ಅಷ್ಟೇ. ಅಷ್ಟರಲ್ಲೇ ಒಂದ್ ಅಷ್ಟೇ. ಸಾಂಗ್ ಮುಗಿಸ್ಬಿಟ್ಟಿದ್ದೀರಾ. ಮುಗಿಸ್ಬಿಟ್ವಿ. ಇದು ಪ್ರೊಡಕ್ಷನ್ ಕೆಲಸಗಳು, ಎಡಿಟಿಂಗು, ಅದು ಇದು? ಅದೆಲ್ಲ ಅದನ್ನೇ. ಸೊ ಹಾ. ಬೇಸಿಕ್ಲಿ ವಾಟ್ ಐ ಡಿಡ್ ವಾಸ್ ಐ ಟುಕ್ ಟೈಮ್ ಫಾರ್ ದಟ್. ನಾನು ಒಂದು ಆಲ್ಮೋಸ್ಟ್ 1 year ತಗೊಂಡಿದ್ದೀನಿ. 1 year ತಗೊಂಡಿದ್ದೀನಿ. ಯಾಕಂದ್ರೆ ಇನ್ ದಟ್ ಫಿಸಿಯೋ ನನಗೆ ಏನ್ ಹೇಳಿದ್ರಲ್ಲ, ನೀನೊಂದ್ 2 years ತಗೋ, ನೀನ್ ಹೌದು. ರಿಕವರಿ ಮೇಲೆ ಫೋಕಸ್ ಮಾಡು ಅಂತ. ಸೊ ಶೂಟಿಂಗ್ ಮುಗಿಸ್ಬಿಟ್ವಿ, ಬಟ್ ಪ್ರೊಡಕ್ಷನ್ ಮೇಲೆ, ಪೋಸ್ಟ್ ಪ್ರೊಡಕ್ಷನ್ ಮೇಲೆ ಐ ಡಿಂಟ್ ವರ್ಕ್. ಐ ಕೆಪ್ಟ್ ಇಟ್ ಅಸೈಡ್, ವೆಂಟ್ ಬ್ಯಾಕ್ ಟು ಮೈ ಫಿಸಿಯೋ. ಸ್ವಲ್ಪ ಫಿಸಿಯೋನೇ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಕೋತಾ ಇದ್ದೆ. ದೆನ್ ವೆನ್ ಐ ಥಾಟ್ ಓಕೆ ಐ ಆಮ್ ರೆಡಿ ಟು ಕಮ್ ಬ್ಯಾಕ್ ಅಂತ, ಐ ಟುಕ್ ಮೈ ಫುಟೇಜ್, ವೆಂಟ್ ಟು ಮುಂಬೈ. ಅಲ್ಲಿ ಎಡಿಟಿಂಗ್ ಮಾಡಿದ್ವಿ. ಆಮೇಲೆ ವಾಪಸ್ ಬಂದು ಇಲ್ಲಿ ನನ್ಗೆ ಒಬ್ರು ಮಲಯಾಳದವ್ರು, ಆಕ್ಚುಲಿ ಹೀಸ್ ಫ್ರಮ್ ಕೇರಳ. ಹಿ ಡಿಡ್ ದ ಕಲರ್ ಗ್ರೇಡ್. ಆಮೇಲೆ ಬೇರೆ ಇನ್ನೇನು, ಬೇಸಿಕ್ಲಿ ಎಡಿಟಿಂಗ್ ಅಂಡ್ ಕಲರಿಂಗ್ ವಾಸ್ ದ ಮೇನ್ ಥಿಂಗ್. ಬೇರೆ ಇನ್ನೇನು ಇರ್ಲಿಲ್ಲ. ವಿ ಹ್ಯಾಡ್ ಟು ಜಸ್ಟ್ ಪಂಚ್ ದ ಸಾಂಗ್ ಇನ್, ಬಿಕಾಸ್ ಮಾಸ್ಟರಿಂಗ್ ಆಲ್ರೆಡಿ ಆಗಿತ್ತು ಅಷ್ಟೇ. ಬಟ್ ಏನಂದ್ರೆ ಈ ಎಡಿಟಿಂಗ್ ಸ್ವಲ್ಪ ಟೈಮ್ ತಗೋತು. ನಾನ್ ಫಸ್ಟ್ ಮುಂಬೈಗೆ ಹೋದೆ, ಅಲ್ಲಿ ಬೇಸಿಕ್ ಎಡಿಟ್ ಮಾಡಿದ್ವಿ. ದೆನ್ ಹಿ ಸೆಡ್ ಐ ವಿಲ್ ಕೀಪ್ ಸೆಂಡಿಂಗ್ ಆನ್ ಕ್ಲೌಡ್, ಅಂದ್ರೆ ನಿಮ್ಮ ಗೂಗಲ್ ಕ್ಲೌಡ್ ಅಲ್ಲಿ ಕಳಿಸ್ತೀನಿ, ನೀವ್ ಅಲ್ಲಿಂದ ನೋಡಿ ಮತ್ತೆ ನಂಗೆ ಕಳ್ಸಿ, ಮತ್ತೆ ಅಲ್ಲಿಂದ ನೋಡಿ, ಹಿಂಗೊಂದ್ 2 ತಿಂಗಳಾಯ್ತು. ಬಿಕಾಸ್ ವಿ ವಾಂಟೆಡ್ ದ ಎಡಿಟ್ ಟು ಬಿ ಅ ಲಿಟಲ್ ಡಿಫ್ರೆಂಟ್. ನಾನು ಅವ್ರಿಗೆ ಹೇಳ್ದೆ, ಈಗ ಒಂದು ಅರ್ಧ ಗಂಟೆ ಕತೆ ಇದೆ, ಅದನ್ನ ನೀವು 4 minutes ಅಲ್ಲಿ ತೋರಿಸ್ಬೇಕು. ಸೊ ಆ ಒಂದು ಏನಂತಾರೆ, ಒಂದು half an hour ಕತೆನ ನಾವು 4 minutes ಅಲ್ಲಿ ತೋರಿಸ್ಬೇಕಿತ್ತು. ಸೊ ದ ಎಡಿಟರ್ ಇದು ಹೆಂಗ್ ಮಾಡೋದು, ಫಾಸ್ಟ್ ಆಗಿ ಹೋಗ್ಬೇಕಿದು ಕತೆ, ಸ್ಲೋ ಆಗಿ ನೀನು ನಾರ್ಮಲ್ ಟೈಮ್, ಸ್ಕ್ರೀನ್ ಟೈಮ್ ಅಲ್ಲಿ ತೋರ್ಸಕ್ ಆಗೋದಿಲ್ಲ ಅಂತ. ಸೊ ಐ ಸೆಡ್, ನೀವು ಚಾರ್ಲಿ ಚಾಪ್ಲಿನ್ ಮೂವೀಸ್ ನೋಡಿ, ಅದ್ರಲ್ಲೆಲ್ಲ ಫಾಸ್ಟ್ ಆಗಿ ತೋರ್ಸೋದು, ಹೌದು, ಸ್ಲೋ ಆಗಿ. ಸೊ ಆ ರೇಂಜ್ ಅಲ್ಲಿ ನೀವು ಕತೆ ಹೇಳಿ ಅಂತ ಹೇಳ್ಬಿಟ್ಟೆ ನಾನು. ಆಯ್ತು, ಅವ್ರಿಗೆ ಅರ್ಥ ಆಯ್ತು. ಸೊ ಎವ್ರಿ ಡ್ರಾಮಟೈಸೇಷನ್ ಇದ್ರಲ್ಲಿ ಫಾಸ್ಟ್ ಆಗಿ ನಿಮ್ ತಲೆಗೆ ಹೋಗುದು, ಈವನ್ ದಿ ಎಂಡಿಂಗ್. ಸೊ ಈ ತರ ಎಡಿಟ್, ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ಯಾರು ಈ ತರ ಒಂದು ಸಾಂಗ್ ನ ಎಡಿಟ್ ಮಾಡಿಲ್ಲ. ಸೊ ಎಡಿಟ್ ಆಲ್ಸೋ ಇಸ್ ವೆರಿ ಡಿಫ್ರೆಂಟ್. ಇಂಪಾರ್ಟೆಂಟ್. ಹೌದು. ನಮಗೆ ಅಷ್ಟು ಸಾಂಗ್ ಅಲ್ಲಿ ಕನೆಕ್ಟ್ ಆಗೋದೇ ಎಡಿಟಿಂಗ್, ಹೆಂಗೆ ಫ್ರೇಮ್ ಎಲಿಮೆಂಟ್ಸ್ ಗಳನ್ನೆಲ್ಲ ಹೇಗ್ ಹೌದು ತೋರಿಸಿದ್ದಾರೆ. ಹೌದು ಬಟ್ ಹೌದು ಅದೊಂದು ಚೆನ್ನಾಗಿದ್ರೆ ನಮಗೆ ಇಡೀ ಮೂವಿ ಆಗಿರಬಹುದು, ಸಾಂಗ್ಸ್ ಆಗಿರಬಹುದು, ಬೇಗ ಇಷ್ಟ ಆಗೋಗ್ಬಿಡುತ್ತೆ. ಹೌದು ಹೌದು ಕರೆಕ್ಟ್. ಅಂಡ್ ಸಿ, ಎಡಿಟಿಂಗ್ ಸ್ಟೈಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹೌದು. ಅಲ್ವಾ. ಅಂದ್ರೆ ನೀವು ತುಂಬಾ ಒಂದು ಮಾಡರ್ನ್ ಆಗಿ ಎಡಿಟ್ ಮಾಡ್ಬೋದು, ಅಂದ್ರೆ ಇವತ್ತಿನ ಕಾಲಕ್ಕೆ. ಬಟ್ ಯು ಕ್ಯಾನ್ ಎಡಿಟ್ ಇನ್ ಅ ವೇ ದಟ್ ದ ಆಡಿಯನ್ಸ್ ಅಂಡರ್ಸ್ಟ್ಯಾಂಡ್. ಸೊ ನೀವು ತುಂಬಾ ಚೆನ್ನಾಗಿ, ಅಂದ್ರೆ ತುಂಬಾ ಮಾಡರ್ನ್ ಆಗಿ ಈ ಕಾಲಕ್ಕೆ ಬೇಕಾಗಿರೋ ಎಡಿಟಿಂಗ್ ಮಾಡಕ್ ಹೋದ್ರೆ ಜನ ಕೆಲವು ಸಲ ಮಿಸ್ ಹೊಡೆದ್ ಬಿಡ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋದೇ. ಸೊ ವಿ ಎಡಿಟೆಡ್ ಇನ್ ಅ ವೇ ದಟ್ ದೇ ಅಂಡರ್ಸ್ಟ್ಯಾಂಡ್ ದಿಸ್, ಅಂಡ್ ಐ ಶೋಡ್ ದಿಸ್ ಟು ಅ 6-year-old. ಅಂದ್ರೆ ಆಬ್ವಿಯಸ್ಲಿ ಸಮ್ ಇದು ಏನಂತಾರೆ, ಅಲ್ಲಿ ನಾವು ಒಂದು ಡಿಸ್ಕ್ಲೇಮರ್ ಎಲ್ಲ ಹಾಕಿದೀವಿ, ಅಂದ್ರೆ ಒಂದು ಡ್ರಗ್ಸ್ ಮಾಡಬೇಡಿ ಅನ್ನೋದೊಂದಷ್ಟು ಫುಟೇಜು ಬರುತ್ತೆ. ಅದೆಲ್ಲ ಆಬ್ವಿಯಸ್ಲಿ ಆ ಮಗುಗೆ ಅರ್ಥ ಆಗ್ಲಿಲ್ಲ, ಅಂಡ್ ವಿ ಡಿಡ್ಂಟ್ ವಾಂಟ್ ಹಿಮ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅದರ್ವೈಸ್ ಹಿ ಅಂಡರ್ಸ್ಟುಡ್ ದ ಪೋರ್ಷನ್ ವೆರಿ ವೆಲ್. ನಾನು 3 ಸಲ ಅವ್ರಿಗೆ ಕೇಳಿದೆ, ನಿಂಗೆ ಅರ್ಥ ಆಯ್ತಾ ಸಾಂಗ್? ಅರ್ಥ ಆಯ್ತು ಅಂತ. ಏನ್ ಅರ್ಥ ಆಯ್ತು ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತದ ಕತೆ. ಸೊ ವೆನ್ ಅ ಚೈಲ್ಡ್ ಕೆನ್ ಅಂಡರ್ಸ್ಟ್ಯಾಂಡ್, ಸೊ ವೆನ್ ಅ ಚೈಲ್ಡ್ ಕೆನ್ ಅಂಡರ್ಸ್ಟ್ಯಾಂಡ್ ಅಲ್ವಾ, ನೀವು ಕತೆ ಕರೆಕ್ಟ್ ಆಗಿ ಹೇಳಿದೀರಾ ಅಂತ ಯಾವತ್ತೂ. ಸೊ ಐ ವಾಸ್ ಲೈಕ್ ಓಕೆ, ಮೈ ವರ್ಕ್ ಇಸ್ ಡನ್ ಅಂತ. ಆಮೇಲೆ ತುಂಬಾ ನನ್ನ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫಸ್ಟ್ ತೋರಿಸ್ದೆ. ಎವ್ರಿಬಡಿ ಹ್ಯಾಡ್ ಜಸ್ಟ್ 1 word, ಸೂಪರ್. ಅದೇ ಫಸ್ಟ್ ಬಂದಿದ್ದು. ಯಾರೂನು ಅಂದ್ರೆ ನಾನು ಏನ್ ಗೊತ್ತಾ, ಎಕ್ಸ್ಪ್ರೆಷನ್ ನೋಡ್ತೀನಿ ಫಸ್ಟ್. ನಾನು ಅವ್ರು ಹೇಳೋದ್ರ ಮೇಲೆ ಹೋಗೋದೇ ಇಲ್ಲ, ಬಿಕಾಸ್ ಕೆಲವು ಸಲ ನಮ್ಗೆ ಬೇಜಾರಾಗ್ಬಾರ್ದು ಅಂತ ಚೆನ್ನಾಗಿದೆ ಅಂದ್ಬಿಡ್ತಾರೆ. ಸೊ ನಾನು ಸಾಂಗ್ ತೋರ್ಸಿದ ತಕ್ಷಣ ಅವ್ರ ಫೇಸೇ ನೋಡ್ದೆ, ಅಂದ್ರೆ ಆ ಎಕ್ಸ್ಪ್ರೆಷನ್ ಅಲ್ಲೇ ನಂಗೆ ಗೊತ್ತಾಯ್ತು ದೇ ಹ್ಯಾವ್ ಲೈಕ್ಡ್ ಇಟ್ ಅಂತ. ಸೊ ಐ ವಾಸ್ ಲೈಕ್ ಓಕೆ, ನೌ ದ ಸಾಂಗ್ ಇಸ್ ರೆಡಿ ಫಾರ್ ರಿಲೀಸ್ ಅಂತ. ಆಮೇಲೆ ನಮ್ ಕ್ಯಾಮ್ರಾಸು ಅಷ್ಟೇ, ಇಟ್ ವಾಸ್ ದ ಫಸ್ಟ್ ಟೈಮ್ ಐ ವಾಸ್ ಶೂಟಿಂಗ್ ವಿತ್ 4K ಕ್ಯಾಮ್ರಾ, ಅಂದ್ರೆ ನಮ್ದು ರೆಡ್ ಡ್ರ್ಯಾಗನ್ಸ್ ಇತ್ತು. ಸೊ ಅದ್ರಲ್ಲೂ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಫ್ರೇಮಿಂಗ್ ಆಗಿರ್ಬೋದು, ಹೇಗ್ ಶಾರ್ಟ್ ತೆಗಿಬೇಕು, ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ಆಸ್ ಅ ಡಿರೆಕ್ಟರ್, ಬಿಕಾಸ್ ಐ ಹ್ಯಾವ್ ಡನ್ ಅ ಕೋರ್ಸ್ ಆಲ್ಸೋ. ಲೈಕ್ ಡಿರೆಕ್ಷನ್ ಕೋರ್ಸು ಮಾಡಿದೀನಿ, ಇವನ್ ದೋ ನನ್ನ ಅಂದ್ರೆ ನಮ್ ತಂದೆನೇ ನನ್ಗೊಂದು ಸ್ಕೂಲ್ ಆಗಿದ್ದಾರೆ, ಬಟ್ ದೆನ್ ಸ್ಟಿಲ್ ಐ ಡಿಡ್ ಅ ಕೋರ್ಸ್. ಅಂದ್ರೆ ಹಿ ಮೇಡ್ ಮೀ ಡೂ ಅ ಕೋರ್ಸ್. ಸೊ ಮೈಸೂರು ಯೂನಿವರ್ಸಿಟಿಲಿ
ಅವರೇ ಆರ್ಗನೈಸ್ ಮಾಡಿದ್ದು ಒಂದು ಕೋರ್ಸ್. ಲೈಕ್ ಹಿ ವಾಸ್ ಇನ್ ದ ಗವರ್ಮೆಂಟ್ ಸ್ವಲ್ಪ ದಿವಸ, ಚಲನಚಿತ್ರ ಅಕಾಡೆಮಿಗೆ ಚೇರ್ಮನ್ ಆಗಿದ್ರು. ಸೊ ಅವ್ರಿಗೆ ಆ ಕಡೆಯಿಂದ ಇದನ್ನ ಏರ್ಪಡಿಸಿದ್ರು. ಸೊ ಐ ಡಿಡ್ ದಟ್ ಕೋರ್ಸ್. ಸೊ ಐ ಆಮ್ ವೆರಿ ವೆಲ್ ವರ್ಸ್ಡ್ ಇನ್ ಡಿರೆಕ್ಷನ್. ಅಂದ್ರೆ ಸಿನಿಮಾ ರಂಗಕ್ಕೆ ನಿಮ್ ತಂದೆ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಎಲ್ಲದನ್ನೂ ತಿಳ್ಕೊಂಡಿದ್ದಾರೆ 100% ಅಲ್ವಾ? ಹೌದು, ಹೌದು. ನಿಜವಾಗ್ಲೂ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಒಂಥರ ಖುಷಿ ಆಗುತ್ತೆ. ಪ್ರತಿಯೊಂದು ಕೂಡ ಗೊತ್ತು, A to Z ಅಷ್ಟು ನಾಲೆಡ್ಜ್ ಸರ್ರಿ ಗೊತ್ತಿದೆ. ಯಾ ಸೊ ನಿಮಗೆ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಈ ವಿಚಾರಕ್ಕೆ. ಪ್ಲೀಸ್ ಐ ಸಿ ದೇರ್ ಇಸ್ ನಥಿಂಗ್, ಬಿಕಾಸ್ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ಬಿಕಾಸ್ ಐ ಡೋಂಟ್ ಥಿಂಕ್ ಥ್ಯಾಂಕ್ ಯು ಇಸ್ ಅ ವೆರಿ ಸ್ಮಾಲ್ ವರ್ಡ್ ಟು ಟೆಲ್ ಹಿಮ್ ಆಲ್ಸೋ. ಸಿ ಅವ್ರೇನಂದ್ರೆ ಅವ್ರ ಸಿನಿಮಾ ನಾ ಹಿಂಗೆ ಅಂದ್ರೆ ಅವ್ರ ಮೈಯಲ್ಲೇ ಎವ್ರಿ ಮಿನಿಟ್ ಅಲ್ಲಿ ಸಿನಿಮಾ ಇದೆ ಜೀವನದಲ್ಲಿ. ಅವ್ರು ನೋಡೋದು ಸಿನಿಮಾನೇ, ಮಾತಾಡೋದು ಸಿನಿಮಾನೇ, ಮಾಡೋದು ಸಿನಿಮಾನೇ. ಸೊ ವಾಟ್ ಐ ಹ್ಯಾವ್ ಲರ್ನ್ಡ್ ಇಸ್ ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್. ನೋಡಿ 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 ನನ್ನ ಜೀವನ ಎಲ್ಲ ಗ್ರೋನ್ ಅಪ್ ಓನ್ಲಿ ಇನ್ ಅ ಫಿಲ್ಮ್ ಸೆಟ್. ಸೊ ಬೇಡ ಅಂದ್ರು ಅದನ್ನೇ ನೋಡಿ. ಅಂಡ್ ಈಸ್ ವರ್ಕ್ ವಿತ್ ಆಲ್ ದ ಬೆಸ್ಟ್ ಪೀಪಲ್ ಅಲ್ಲ, ಟೆಕ್ನಿಷಿಯನ್. ಸೊ ಅವ್ರು ಮಾಡೋ ವರ್ಕ್ ಎಲ್ಲ ನಾವು ನೋಡಿ ನೋಡಿ ಕಲ್ತಿರೋದು ಅಷ್ಟೇ, ಇನ್ನೇನು ಬೇರೆ ವಿಷಯನೇ ಇಲ್ಲ ಇಲ್ಲಿ. ಅಪ್ಪ ಏನಂದ್ರು? ಹಿ ಲವ್ಡ್ ಇಟ್. ಸಿ ಏನಂದ್ರೆ ಅವರು ಯಾವತ್ತೂ ಚೆನ್ನಾಗಿಲ್ದೇ ಇದ್ರೆ ಅವರು ಹೇಳೋದೇ ಇಲ್ಲ. ಅಂಡ್ ಸಿ ವೆನ್ ಹಿ ಹ್ಯಾಸ್ ಅಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ನೀವ್ ಏನ್ ಹೇಳಿದ್ರಿ, ಅವ್ರ ಕ್ರಾಫ್ಟ್ ಅಲ್ಲಿ ಅವ್ರ ಎನ್ಸೈಕ್ಲೋಪೀಡಿಯಾ ಆಗಿದ್ದಾರೆ ಅಂತಂದ್ರೆ, ನಾನು ಅವ್ರ ಮಗಳಾಗಿ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ 10-20% ಆದ್ರೂ ಫಸ್ಟ್ ಅಲ್ಲಿ ಮುಟ್ಬೇಕಲ್ಲ, ಬಿಕಾಸ್ ಎಕ್ಸ್ಪೆಕ್ಟೇಷನ್ ಅಷ್ಟಿರುತ್ತೆ. ಸೊ ವೆನ್ ಹಿ ಸಾ ಇಟ್, ಹಿ ರಿಯಲಿ ಲೈಕ್ ಇಟ್. ಅಂದ್ರೆ ಹಿಂಗ್ ಮಾಡ್ತಾ ಇದೀನಿ ಅಂತ ಅಂದಾಗ ಅವಾಗ ಏನಂದಿದ್ರು? ನಾನು ಅವ್ರಿಗೆ ಮಾಡ್ತಾ ಇದೀನಿ ಅಂತೆಲ್ಲ ಹೇಳಿಲ್ಲ, ಏನು ಹೇಳಿಲ್ಲ. ಆಬ್ವಿಯಸ್ಲಿ ಹಿ ವಿಲ್ ಸಿ ನಾನ್ ಮಾಡ್ತಾ ಇರೋದು ಮನೇಲಿ ಗೊತ್ತಾಗುತ್ತೆ ವರ್ಡ್ ಆಫ್ ಮೌತ್. ಬಟ್ ಐ ಆಮ್ ಅ ಲಿಟಲ್ ಶೈ ಬೈ ನೇಚರ್. ಎಲ್ಲ ಹೋಗಿ ನಾನು ಹೇಳಕ್ ನಂಗೆ ಒಂಥರ ಆಗುತ್ತೆ ಅಪ್ಪನ ಹತ್ರ. ಸೊ ನಾನ್ ನಮ್ ತಾಯಿ ಹೇಳಿರ್ತಾರ ಆಲ್ರೆಡಿ. ಸೊ ಮೆಸೇಜ್ ಹೋಗಿರುತ್ತೆ. ಸೊ ನಾನು ಏನು ಹೇಳೇ ಇರ್ಲಿಲ್ಲ. ಸಾಂಗ್ ರೆಡಿ ಆದ್ಮೇಲೆ ತೋರ್ಸಿದ್ದಷ್ಟೇ. ಅಮ್ಮನ ಹತ್ರ ಹೇಳಿದ್ರ? ಅಮ್ಮನ ಹತ್ರ she knew everything. She knew. ಅಮ್ಮ ಏನ್ ಹೇಳಿದ್ರು? Of course, and she was always after me. ಲೈಕ್ ಯಾವಾಗ ಬರುತ್ತೆ ಸಾಂಗ್. ನಾನು 1 ವರ್ಷ ಬ್ರೇಕ್ ಅಲ್ಲಿ ಇದ್ನಲ್ಲ, ಆ ಸಾಂಗ್ ಬರ್ತಾನೆ ಇದೆಯಾ ಅಂತ ಬೇಕಂತ ನಂಗೆ ತಮಾಷೆ ಮಾಡೋದು. ಐ ಸೆಡ್ ಬಂದ್ರೆ ಚೆನ್ನಾಗ್ ಬರುತ್ತೆ, ಸ್ವಲ್ಪ ಟೈಮ್ ತಗೋತಾ ಇದೀನಿ ಅಂತ. ಅಂಡ್ ಟುಡೇ ಇವನ್ ಶಿ ಲವ್ಡ್ ಇಟ್. ನಮ್ ತಂದೆ ಅದನ್ನ ನೋಡಿ 3 thumbs up ಕಳ್ಸಿದ್ರು ನಂಗೆ. 3 thumbs up ಅಂದ್ರೆ ಇಟ್ ಇಸ್ ಗುಡ್ ಅಂತ ನನಗೆ ಅದ್ರಲ್ಲೇ ಗೊತ್ತಾಯ್ತು. ಪ್ಲಸ್ ವೆನ್ ವಿ ರೀಚ್ಡ್ 100K views, he said congratulations and on bouquet ಎಲ್ಲ ಮೆಸೇಜ್ ಕಳ್ಸಿದ್ರು. ಸೊ he won't do that if he doesn't like it. ಅವ್ರಿಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಏನು ರಿಪ್ಲೈನು ಯಾರು ಹೇಳ್ಬಿಡ್ತಾರೆ, ಕೇರೆ ಮಾಡಲ್ಲ ಅವರು. he will just not care and he'll not reply only. ಸೊ ಅದ್ರಲ್ಲೇ ನಂಗೆ ಗೊತ್ತಾಯ್ತು that he liked it ಅಂತ. ಆದಿತ್ಯ ಸರ್ ಏನಂದ್ರ? ಅವನು ಅಷ್ಟೇ, ಅವ್ನ್ಗೇನ್ ಗೊತ್ತಾ, ಅವ್ನ್ ಬೇರೆ ಇದ್ನಲ್ವಾ, ಅವ್ನ್ ಪ್ರೆಸೆಂಟೇಶನ್ ನನ್ನನ್ನ ಹೆಂಗ್ ತೋರ್ಸ್ಬಿಟ್ಟಿದಾಳು ಇವಳು, ಅದು ಅವ್ನ್ಗಿತ್ತು. ಅದ್ರ ಮೇಲೆ ಇವಳ ಸಾಂಗ್ ಹೆಂಗಿದ್ಯೋ, ಸೊ ಆಲ್ ದಟ್ ವಾಸ್ ದೇರ್. ಅಂಡ್ ಹಿ ಇಸ್ ಆಲ್ಸೋ ಎಕ್ಸಾಕ್ಟ್ಲಿ ಲೈಕ್ ಮೈ ಫಾದರ್. ಅವ್ನ್ ಇಷ್ಟ ಆಗಿಲ್ಲ ಅಂದ್ರೆ ಅವನು ಏನು ಹೇಳೋದೇ ಇಲ್ಲ, ಚೆನ್ನಾಗಿಲ್ಲ ಅಂತ ಪಾಪ ಹೇಳಲ್ಲ ಅವ್ರುಗಳು. ಸೊ ಅಷ್ಟ್ರಲ್ಲಿ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ ಇಫ್ ದೇ ಡೋಂಟ್ ಸೇ ಎನಿಥಿಂಗ್. ಬಟ್ ಹಿ ಸೆಡ್ ಇಟ್ ಇಸ್ ರಿಯಲಿ ಗುಡ್ ಅಂತ. ತುಂಬಾ ಚೆನ್ನಾಗಿ ಬಂದೆ ಅಂದ್ರೆ ಅವ್ನ ಅಷ್ಟು ಹೇಳಿದಾನಂದ್ರೆ ಅದ ಆ ಲೆವೆಲ್ ಇದೆ ಅಂತ. ಅಂಡ್ ಪ್ಲಸ್ ಅವ್ನ್ ಪೋರ್ಷನ್ ನಾನು ಚೆನ್ನಾಗಿ ತೋರ್ಸಿಲ್ಲ ಅಂದಿದ್ರೆ ಇವ್ಡ ಬಿನ್ ಲೈಕ್ ನಿನ್ ಬೇರೆ ಇನ್ನೇನು ಸಿಗ್ಲಿಲ್ವಾ ನಂಗೆ ತೋರ್ಸಕ್ಕೆ ಅಂತ ಕೇಳ್ಬಿಡವನು ಆನ್ ದ ಫೇಸ್. ಬಟ್ ಈ ಸೈಡ್ ಇಲ್ಲ, ತುಂಬಾ ನನ್ಗೆ ಅದ್ರ ಫೋಟೋಸ್ ಕಳ್ಸು, ವಿಡಿಯೋಸ್ ಕಳ್ಸು ಅಂತೆಲ್ಲ ಕೇಳಿದ್ರು. ಸೊ ಅದ್ರಲ್ಲೇ ನಂಗೆ ಗೊತ್ತಾಯ್ತು ದಟ್ ಓಕೆ ಹಿ ಇಸ್ ಲೈಕ್ ಇಟ್ ಅಂತ. ಇನ್ನೊಂದು ನಾನು ಸ್ಪೆಷಲಿ ನಾನು ಹೇಳಲೇಬೇಕಾಗಿರೋ ವಿಷಯ, ಮಾಡರ್ನ್ ಆಗಿರೋ ರಿಷಿಕಾ ಅವ್ರನ್ನ, ಟ್ರೆಡಿಷನಲ್ ಆಗಿರೋ ರಿಷಿಕಾ ಅವ್ರನ್ನ ನೋಡ್ತೀವಿ. ಅದ್ರಲ್ಲಿ ನಿಮ್ 2 ಲುಕ್ ನಲ್ಲಿ ನಿಮಗೆ ಯಾವ ಲುಕ್ ಇಷ್ಟ ಆಯ್ತು? ನಂಗೆ ಎರಡು ಇಷ್ಟ. ಐ ರಿಯಲಿ ಲೈಕ್ ಬೋತ್ ಬಿಕಾಸ್ ಬೋತ್ ಹ್ಯಾವ್ ದೇರ್ ಓನ್ ಚಾರ್ಮ್ ಅಲ್ವಾ. ಲೈಕ್ ಸಿ ಟ್ರೆಡಿಷನಲ್ ಅದಕ್ಕೆ ಒಂದಿದೆ, ವೆಸ್ಟರ್ನ್ ಇದಕ್ಕೆ ಒಂದಿದೆ. ಸೊ ಐ ಲವ್, ಅದಕ್ಕೆ ನಾನು ಅವ್ನ್ ಪಾರ್ಟಿ ಸಾಂಗ್ ಅಲ್ಲಿ ಅದನ್ನ ಇನ್ವಾಲ್ವ್ ಮಾಡಿದ್ದು. ಅಂಡ್ ಕಲ್ಯಾಣ್ ಜ್ಯುವೆಲರ್ಸ್ ಅವ್ರಿಗೆ ಹೇಳಿದ್ ನಾನು. ಬಟ್ ಟ್ರೆಡಿಷನಲ್ ಲುಕ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಾವು ಟ್ರೆಡಿಷನಲ್ ಲುಕ್ ನಲ್ಲಿ ನಿಮ್ಮ ಜ್ಯುವೆಲರಿ, ಆ ಸಾರಿ, ಆ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣ್ತಿದ್ರಿ. ಕರೆಕ್ಟ್. ಬೇಸಿಕ್ಲಿ ಅದಕ್ಕೆ ನಮ್ ಕಲ್ಯಾಣ್ ಜ್ಯುವೆಲರ್ಸ್ ಪಾಪ ನನ್ಗೆ ಐ ಹ್ಯಾವ್ ಅ ಫ್ರೆಂಡ್ ಇನ್ ಕಲ್ಯಾಣ್ ಜ್ಯುವೆಲರ್ಸ್. ಈ ತರ ಒಂದ್ ಕಾನ್ಸೆಪ್ಟ್ ಇದೆ, ಒಂದ್ ಪಾರ್ಟಿ ಸಾಂಗ್ ಅಲ್ಲಿ ಈ ತರ ಮದ್ವೆ ಆಗ್ತಾಳೆ, ಅವಾಗ ನಿಮ್ ಫುಲ್ ಜ್ಯುವೆಲ್ರಿ ಕೊಡ್ತೀರಾ ಅಂತ ಸುಮ್ನೆ ಕೇಳ್ದೆ. ನಾಳೆನೆ ಹೋಗಿ ತಗೋ ನಿಂಗೆ ಯಾವ್ಯಾವ್ದು ಬೇಕು ಅಂತ. ಸೊ ಅದು ರಿಯಲ್ ಗೋಲ್ಡ್ ನಾನು ಹಾಕಿರೋದು. ಸೊ ಅವ್ರ ಶೋರೂಮ್ಗೆ ಹೋದೆ, ನಾನು ಸೆಲೆಕ್ಟ್ ಮಾಡಿದ್ದೆಲ್ಲ ಕೊಟ್ರು ಪಾಪ ಸೂಟ್ ಕೇಸ್ಗೆ ಹಾಕಿ.
ನೆಕ್ಸ್ಟ್ ಡೇ ಅವರೇ ತಗೊಂಡು, ಆಮೇಲೆ ಅದ್ರ ಬೇರೆ ನನ್ಗೆ ಭಯ ಆಯ್ತು ಆನ್ ಸ್ಪಾಟ್, ಬಿಕಾಸ್ ಐ ಹ್ಯಾಡ್ ಲೈಕ್ ವಾಟ್ 30 lakhs ಜ್ಯುವೆಲ್ರಿ, ಅದು ಕಮ್ಮಿ ಅನ್ನ, ಐ ಥಿಂಕ್ ಇಟ್ ವಾಸ್ 50 lakhs ವರ್ತ್ ಜ್ಯುವೆಲ್ರಿ ಆನ್ ದ ಸೆಟ್. ನಾನು ಶೂಟಿಂಗ್ ಮಾಡ್ಲಾ, ಜ್ಯುವೆಲ್ರಿ ನೋಡ್ಕೊಳ್ಳ ಅಥವಾ ನಾನ್ ಹಾಕೊಳ್ಳ, ಆಮೇಲೆ ನಾನು ಆರ್ಟಿಫಿಷಿಯಲ್ ಅನ್ಕೊಂಡ್ ಹಾಕೊಂಬಿಟ್ಟೆ, ಬಿಕಾಸ್ ದಟ್ ನನ್ಗೆ ಆ ಪ್ರೆಷರ್ ಇದೆಯಲ್ಲ, ಅಷ್ಟು ಗೋಲ್ಡ್ ಹಾಕೊಳ್ಳೋದು, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಆಫ್ಟರ್ ಐ ವೋರ್ ಇಟ್, ಐ ಫೆಲ್ಟ್ ಲೈಕ್ ಗೋಲ್ಡ್. ಇಟ್ ವಾಸ್ ನಾಟ್ ಆರ್ಟಿಫಿಷಿಯಲ್, ಬಿಕಾಸ್ ದಟ್ ಫೀಲಿಂಗ್ ಇಟ್ ಸೆಲ್ಫ್ ಅಲ್ವಾ ನನ್ಗೆ, ಮೈ ಗಾಡ್, ಅಂದ್ರೆ ಆ ಇದು ಮತ್ತೆ ಕೈದು ಎವ್ರಿಥಿಂಗ್ ಲೈಕ್ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಐ ಫೆಲ್ಟ್ ಲೈಕ್ $1 million. ನಂಗೊಂದು ದೇವತೆ ತರ ಅನ್ನಿಸ್ತು ಅವತ್ತು. ಅಂಡ್ ಐ ರಿಯಲಿ ಥ್ಯಾಂಕ್ ದೆಮ್. ಆ ಪೋರ್ಷನ್ ಸುಮ್ನೆ ಏನೋ ಮದ್ವೆ ಆಗೋ ತರ ನಾವು ತೋರಿಸಬಹುದಾಗಿತ್ತು, ಬಟ್ ದಿಸ್ ವಾಸ್ ಲೈಕ್ ಕಂಪ್ಲೀಟ್ಲಿ ನನ್ನ ಐಡಿಯಾ. ಒಂದು ಇವರ ಜ್ಯುವೆಲ್ರಿನ ಆಡ್ ಮಾಡೋಣ, ಅವ್ರದ್ದು ಪ್ರೊಡಕ್ಷನ್ ಸಪೋರ್ಟ್. ಸೊ ದೇ ಆಲ್ಸೋ ಗೇವ್ ಅಸ್ ಅ ಲಿಟಲ್ ಪ್ರೊಡಕ್ಷನ್ ಸಪೋರ್ಟ್ ಆ ಪಾಯಿಂಟಿಗೆ. ಸೊ ಅದು ವಿಜುವಲಿ ಒಂದ್ ಸ್ವಲ್ಪ ಚೆನ್ನಾಗಿ ಬಂತು. ಓಕೆ, ಇಡೀ ಪಾರ್ಟಿ ಸಾಂಗ್ ಅಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣ್ತಿದ್ರು ಅಂತಂದ್ರೆ ನಿಮ್ಮ ಮಾಡರ್ನ್ ಲುಕ್ ಮತ್ತೆ ಟ್ರೆಡಿಷನಲ್ ಲುಕ್, ಇದ್ರ ಜೊತೆಗೆ ಒಂದಷ್ಟು ಡ್ಯಾನ್ಸ್ ಮಾಡಿರುವಂತದ್ದು, ಮುಖದ ಎಕ್ಸ್ಪ್ರೆಷನ್ಸ್ ಗಳು. ಬಟ್ ಫಸ್ಟ್ ಒಂದು ಬ್ರೇಕ್ ತಗೊಂಡು ಅದೊಂದು ಬಣ್ಣ ಹಚ್ಚಾಕ ಫೀಲಿಂಗ್ ಬರುತ್ತಲ್ಲ, ಒಂದು ಎಮೋಷನಲಿ ಆಗಿರಬಹುದು ಅಥವಾ ನಾರ್ಮಲಿ, ಅದೊಂದು ಫೀಲಿಂಗ್ ಹೇಗಿತ್ತು? ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಮೇಲೆ ಏನ್ ಗೊತ್ತಾ, ನನ್ಗೆ ಆ ಬ್ರೇಕ್ ಆಗಿದೆ ಅಂತಾನೆ ಅನ್ಸ್ಲಿಲ್ಲ. ಯಾ, ಐ ಡಿಡ್ಂಟ್ ನೋ ವೈ. ಮೇ ಬಿ ದಟ್ ಇಸ್ ವೈ ಯು ಕಾಲ್ಡ್ ಅನ್ ಆರ್ಟಿಸ್ಟ್. ಏನಕ್ಕಂದ್ರೆ ನಿಮ್ಗೇನೆ ನೀವು ಬೆಡ್ ಅಲ್ಲಿ ಇದ್ರು ಆರ್ಟಿಸ್ಟೇ, ಸೆಟ್ ಬಂದ್ರು ಆರ್ಟಿಸ್ಟೇ, ಅಳ್ತಾ ಇದ್ರು ಆರ್ಟಿಸ್ಟೇ. ಅದಕ್ಕೆ ಕೆಲವು ಸಲ ಏನ್ ಗೊತ್ತಾ, ನಾನು ಹೇಳ್ದೆ, ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರ್ತೀನಿ, ನಾನು ರಿಯಲಿ ಹತ್ರ ಕೆಲವು ಸಲ ಯುನೋ ಅವ್ರ ಮುಂದೆ ಎಲ್ಲ ನೀನ್ ಆಕ್ಟಿಂಗ್ ಮಾಡ್ತಾ ಇದೀಯ ಅನ್ಬಿಡ್ತಾರೆ. ನಾನಂದೆ, ನಾನು ಒಂದ್ ದಿವಸ ಹೋಗ್ಬಿಟ್ರು ಆಕ್ಟಿಂಗ್ ಅನ್ಕೊಂಡ್ಬಿಡ್ತೀರಾ ನೀವು ಅಂತ, ಹಿಂಗೆ ಅಂದೆ ನಾನು. ಬಿಕಾಸ್ ಇಟ್ ರಿಯಲಿ ಹರ್ಟ್ ಮೀ. ಯಾಕಂದ್ರೆ ಆಮೇಲೆ ಇದು ಹಂಗಲ್ಲ, ನಿನ್ನ ಅಳು ನಿಲ್ಸಕ್ ನಾವ್ ಹಿಂಗ್ ಮಾಡಿರೋದು ಅಂತ ಅವ್ರುಗಳು ಅಷ್ಟೇನೆ. ಸೊ ಆರ್ಟಿಸ್ಟ್ಗೆ ಯಾವಾಗ ಆಕ್ಟಿಂಗ್ ಮಾಡ್ತಾ ಇದಾರೆ, ಯಾವಾಗ ರಿಯಲ್ ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಬಟ್ ಕೆಲವು ಸಲ ನಾವು ರಿಯಲ್ ಆಗು ಅಳ್ತಾ ಇರ್ತೀವಿ, ಅದನ್ನು ಜನ ನೋಡ್ಬೇಕು. ಬಟ್ ಸಿ, ದೇರ್ ಇಸ್ ಅನ್ ಆಕ್ಟರ್ ಸ್ವಿಚ್ ಆನ್ ಸ್ವಿಚ್ ಆಫ್ ಬಟನ್. ನೀವ್ ಹೇಗೆ ಇದ್ರೂನು ಒಳಗಿರೋ ಆರ್ಟಿಸ್ಟ್ ಯಾವತ್ತೂ ಸಾಯಲ್ಲ. ಸೊ ಅದು ಇಟ್ ಆಟೋಮ್ಯಾಟಿಕ್ಲಿ ಕೇಮ್ ಆನ್. ಅಂದ್ರೆ ಅವ್ರ ಮೇಕಪ್ ಹಾಕಿದ ತಕ್ಷಣನೇ ಅದನ್ನು ಅವರು ಹೇಳಿದ್ರು, ಇನ್ಫ್ಯಾಕ್ಟ್ ನಿಮ್ ಫೇಸ್ ಒಂದ್ ಚೂರು ಚೇಂಜ್ ಆಗಿಲ್ಲ ಮೇಡಮ್, ಹಂಗೆ ಇದೆ, ಮೇಕಪ್ ಹೆಂಗ್ ಮಾಡ್ತಿದ್ವೋ ಹಂಗೆ ಇದೆ ಅನ್ಸ್ತಾ ಇದೆ, ನನ್ಗೇನು ಡಿಫ್ರೆಂಟ್ ಅನ್ನಿಸ್ತಾ ಇಲ್ಲ. ಸೊ ಐ ಡೆಂಟ್ ಫೀಲ್ ಸಿ. ಬಟ್ ವೆನ್ ಐ ವಾಸ್ ಇನ್ ದ ರಿಕವರಿ ಎಲ್ಲ, ನಾನು ನಿಜವಾಗ್ಲೂ ದೇವ್ರಾಣೆ ನಾನು ಇಲ್ಲಿಗೆ ವಾಪಸ್ ಬರ್ತೀನಿ ಅಂತ ನಮ್ ತಾಯಣೆ ಅನ್ಕೊಂಡಿಲ್ಲ. ನೆವರ್. ಐ ಥಾಟ್ ಮೈ ಲೈಫ್ ಇಸ್ ಓವರ್. ಮೇ ಬಿ ನಾನು ನನ್ನ ಪಾಡಿಗೆ ಎಲ್ಲೋ ರಿಕವರಿ ಮಾಡ್ಕೊಂಡು ಎಲ್ಲೋ ಇರ್ತೀನಿ ನಾನು. ಮೇ ಬಿ ಐ ಶಿಫ್ಟ್ ಅಬ್ರಾಡ್, ಅಲ್ಲೆಲ್ಲೋ ಇದ್ಕೋತೀನಿ ಅಂತ. ಐ ನೆವರ್ ಥಾಟ್ ಐ ಕಮ್ ಬ್ಯಾಕ್. ಸೊ ದಿಸ್ ಇಸ್ ಆಲ್, ಅಂದ್ರೆ ನಾವು ಮುಂದೇನಾಗತ್ ಗೊತ್ತಿಲ್ಲ ಅಂತಾರಲ್ಲ, ಇಟ್ ಇಸ್ ಆಲ್ವೇಸ್ ಟ್ರೂ ನಿಜವಾಗ್ಲೂ. ಸೊ ಈ ಒಂದು ಪಾರ್ಟಿ ಸಾಂಗ್ಗೆ ರೆಸ್ಪಾನ್ಸ್ ಹೇಗಿತ್ತು? ಜನಗಳ ರೆಸ್ಪಾನ್ಸ್ ನಿಮಗೆ ಅದು ಮೆಸೇಜ್ ಅಲ್ಲೆಲ್ಲ ತಿಳಿಸಿರ್ತಾರೆ, ಆಬ್ವಿಯಸ್ಲಿ ಅಲ್ಲಿ ವಿಶ್ ಕೂಡ ಮಾಡಿದ್ರು ಕಮೆಂಟ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಇಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರ? ಬಂದಾಗ ಅದೊಂದು ಸಂತೋಷ ಇರುತ್ತಲ್ಲ, ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ? ಐ ಥಿಂಕ್ ದ ಫಸ್ಟ್ ಒನ್ ಆಫ್ ದ ಫ್ಯೂ, ನಮ್ಮ ಒಂದು ಎಲ್ಲಾರುನು, ನಾನು ಅದೇ ಹೇಳಿದ್ನಲ್ಲ, ನಮ್ಮ ಆಡಿಯನ್ಸ್ ಆಗಿರ್ಬೋದು, ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಆಡಿಯನ್ಸ್ ನನಗೆ ಯಾರು ಗೊತ್ತಾ, ನನ್ನ ಫ್ಯಾಮಿಲಿ ಮೆಂಬರ್ಸ್. ಬಿಕಾಸ್ ದೇ ಆರ್ ದ ವರ್ಸ್ಟ್ ಕ್ರಿಟಿಕ್ಸ್. ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಅವರೇ ಹೇಳ್ಬಿಡ್ತಾರೆ, ಏನೇ ಹಿಂಗ್ ಮಾಡಿದ್ಯಾ ಅಂತ. ಸೊ ಅವರಿಂದ ಯಾವಾಗ ನನಗೆ ಪಾಸಿಟಿವ್ ರಿಪ್ಲೈ ಬಂತು, ಫಸ್ಟ್ ಬೇಸ್ ನಂಗೆ ಕ್ಲಿಯರ್ ಆಗೋಯ್ತು. ಆಮೇಲೆ ಸ್ಲೋಲಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಕ್ ಶುರು ಮಾಡಿ, ದೇ ಆರ್ ದ ಫಸ್ಟ್ ಅಲ್ವಾ. ಸೊ ದ ನೆಕ್ಸ್ಟ್ ಟೈಮ್ ಇನ್, ಸೊ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು ಅಂತ ಮೆಸೇಜಸ್ ಬರಕ್ ಶುರು ಆಯ್ತು. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು, ಯೂಟ್ಯೂಬ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದು ಫಸ್ಟ್ ಫ್ಯೂ ಕಮೆಂಟ್ಸ್ ಬಂತು, ಹೌ ಯು ಮೇಡ್ ದಿಸ್ ಸಾಂಗ್ ಅಂತ ಫಸ್ಟ್ ಕಮೆಂಟ್ ನಂಗೆ ಬಂತು. ಹೌ ಯು ಮೇಡ್ ಅಂತ ನಾನು ಹೆಂಗ್ ಅದಕ್ಕೆ ರಿಪ್ಲೈ ಮಾಡಿ ಹೇಳಿ. ಸೊ ಇನ್ ದಟ್ ಐ ಅಂಡರ್ಸ್ಟುಡ್ ದಟ್ ಇಟ್ ವಾಸ್ ಅ ಗುಡ್ ಒನ್. ಆಮೇಲೆ ಕೆಲವು ಕಮೆಂಟ್ಸ್ ಬಂತು ಬೈಕ್ ಬಗ್ಗೆ, ಈ ಹುಡುಗರೆಲ್ಲ. ನಾನ್ ಅಂದೆ, ಅಮ್ಮ ನಾನಲ್ಲಿ ಅಷ್ಟು ಲೆಂತ್ ಅಲ್ಲಿ ಇದೀನಿ, ನಿಮ್ಗೆ ಕಾಣಿಸೇ ಇಲ್ವಾ? ಬಟ್ ಹುಡುಗರೆಲ್ಲ ಅವರು ಸ್ವಲ್ಪ ಬೈಕ್ ಫ್ಯಾನ್ಸ್ ಏನೆ, ಬೈಕ್ ಇಸ್ ಸೂಪರ್ ಅಂತ ಕಳ್ಸಿದ್ರು. ಇನ್ ಕೆಲವರು ವಿಲ್ ಯು ಮ್ಯಾರಿ ಮೀ ಅಂತ ಕಳ್ಸಿದ್ರು, ಬಿಕಾಸ್ ಆಫ್ ದ ಎಂಡ್ ಪಾರ್ಟ್. ತಮಾಷೆನೆ ಮಾಡ್ತಿದ್ರು ಅನ್ಕೋತೀನಿ ನಾನು. ಸೊ ಐ ಸೆಡ್ ಎಸ್ ಅಂದೆ ನಾನು. ಆಮೇಲೆ ಅವರಿಂದ ರಿಪ್ಲೈ ಬಂದಿಲ್ಲ. ಹಿ ಸೆಂಟ್ ಅ ಹಾರ್ಟ್ ಎಮೋಜಿ. ಅಂಡ್ ಸಿ, ಹೆಂಗ್ ಗೊತ್ತಾ, ನಮ್ದು ಫ್ಯಾನ್ಸ್ ಒಂದು ಕನೆಕ್ಷನ್ ಇರುತ್ತೆ. ವಿ ನೋ ವಾಟ್ ದೇ ಮೀನ್ ಬೈ ದಟ್ ಅಂತ.
ಅಂದ್ರೆ ಸಾಂಗ್ ಚೆನ್ನಾಗಿದೆ ಅಂತ ಇಂಡೈರೆಕ್ಟ್ ಆಗಿ ಹಿಂಗ್ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಬೇಸಿಕ್ಲಿ ಇಟ್ ವಾಸ್ ದ ಕಮೆಂಟ್ಸ್ ವಿಚ್ ಕೇಮ್ ಇನ್ ಯೂಟ್ಯೂಬ್. ಅದ್ರಲ್ಲಿ ಒಂದ್ ಯಾವ್ದೋ ಹೊರದೇಶದವ್ರೊಬ್ರು ಮೆಸೇಜ್ ಮಾಡಿದ್ರು ನೋಡ್ಬಿಟ್ಟು, ಐ ಆಮ್ ಆಲ್ಸೋ ಅ ಡೈರೆಕ್ಟರ್ ಅಂಡ್ ಐ ರಿಯಲಿ ಲವ್ ದ ವೇ ಯು ಶಾರ್ಟ್ ದಿಸ್ ಸಾಂಗ್ ಅಂತ. ಅದ್ ನಂಗೆ ಖುಷಿ ಆಯ್ತು. ಅಂದ್ರೆ ನಮ್ ಸಾಂಗ್ ಆಚೆ ದೇಶಕ್ಕೂ ಪೀಪಲ್ ಆರ್ ಸೀಯಿಂಗ್ ದ್ಯಾಟ್ ಆಲ್ಸೋ ಅಂತ ನಂಗೆ ತುಂಬಾ 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 ಖುಷಿ ಆಯ್ತು. ಅಂಡ್ ಐ ಗಾಟ್ ರ್ಯಾಂಡಮ್ ಕಮೆಂಟ್ಸ್ ಆನ್ ಫೇಸ್ಬುಕ್ ವಿಚ್ ಇಸ್ ಲೈಕ್ ಸೂಪರ್ ಆಗಿತ್ತು. ಎಲ್ಲಾರು ಒಂದು ನನ್ಗೆ ಏನ್ ಗೊತ್ತಾ, ಇಲ್ಲಿವರೆಗೆ ನಾಟ್ ಒನ್ ಬ್ಯಾಡ್ ಕಮೆಂಟ್ ಐ ಗಾಟ್ ವಿಚ್ ಟಚ್ ವುಡ್, ವಿಚ್ ಇಸ್ ಲೈಕ್ ಅ ಮಿರಾಕಲ್. ಬಿಕಾಸ್ ನಮ್ ಕನ್ನಡ ಇಂಡಸ್ಟ್ರಿ ಬ್ಯಾಡ್ ಕಮೆಂಟ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಾರೆ. ಯಾ, ಸೊ ಐ ವಾಸ್ ರಿಯಲಿ ಶಾಕ್. ಒಂದ್ ಕಡೆ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಸೊ ನಮ್ಮ ಸ್ಯಾಂಡಲ್ವುಡ್ ಇಂದ ಯಾರಾದ್ರೂ ಮಾಡಿದ್ರಾ? ತುಂಬಾ ಚೆನ್ನಾಗಿ ಮಾಡಿದ್ರು, ಬಟ್ ಐ ಡೋಂಟ್ ವಾಂಟ್ ಟು ನೇಮ್ ದೆಮ್ ಬಿಕಾಸ್ ದೇರ್ ಆಲ್ ಮೈ ಫ್ರೆಂಡ್ಸ್ ಅಂಡ್ ಐ ವಾಂಟ್ ಟು ಕೀಪ್ ದೇರ್ ಪ್ರೈವಸಿ. ಸೊ ಏನಂದ್ರು ನೆಕ್ಸ್ಟ್ ಕಮ್ ಬ್ಯಾಕ್? ತುಂಬಾ ಚೆನ್ನಾಗಿದೆ. ಅಂದ್ರೆ ಅವರೆಲ್ಲ ಏನ್ ಗೊತ್ತಾ, ಲೈಕ್ ಕೆಲವು ಆಲ್ ದ ಬಿಗೀಸ್ ಫ್ರಮ್ ದ ಇಂಡಸ್ಟ್ರಿ, ದೇ ವಿಲ್ ನಾಟ್ ಅಗೇನ್ ಸೇಮ್, ಅವ್ರ ಇಷ್ಟ ಆದ್ರೆ ಮಾತ್ರ ಮೆಸೇಜ್ ಮಾಡೋದು, ಇಲ್ಲ ಅಂದ್ರೆ ಅವ್ರ ಮೆಸೇಜ್ ಮಾಡೋದೇ ಇಲ್ಲ. ಸೊ ಡೆಫಿನೆಟ್ಲಿ ದೇ ಆಲ್ ಸೆಡ್ ಇಟ್ ವಾಸ್ ಅಮೇಸಿಂಗ್. ತುಂಬಾ, ಒಬ್ರು ಸೂಪರ್ ಅಂತ ಒಂದು ಹಾರ್ಟ್ ಇಮೋಜಿ ಕಳ್ಸಿದ್ರು, ಇನ್ನೊಬ್ರು ಅಮೇಸಿಂಗ್ ವೆಲ್ಕಮ್ ಬ್ಯಾಕ್ ಅಂತ ಕಳ್ಸಿದ್ರು, ವೆಲ್ಕಮ್ ಬ್ಯಾಕ್ ಅಂತ. ಆಮೇಲೆ ಇನ್ನೊಬ್ರು ಇಟ್ ವಾಸ್ ವೆರಿ 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 ವೆಲ್ ಶಾಟ್ ಅಂತ ಅಂದ್ರು, ಎಡಿಟಿಂಗ್ ಇಸ್ ಸೂಪರ್ ಅಂತ ಕೆಲವ್ರು ಅಂದ್ರು. ಆಮೇಲೆ ನೀನ್ ಅಂದ್ರೆ ನನ್ಗೆ ಒಬ್ರು ಡಿರೆಕ್ಟರ್ ಫ್ರಮ್ ದ ಇಂಡಸ್ಟ್ರಿ, ಹಿ ಸೆಡ್ ಕತೆ ಹೇಳಿರೋ ನೀನ್ ಟೈಪ್ ಇದೆಯಲ್ಲ, ಲೈಕ್ ದ ವೇ ದ ಪ್ಲೇ ಆಫ್ ದ ಸೀನ್ಸ್ ಆಗಿರ್ಬೋದು, ಅಷ್ಟು ಕತೆನ ನೀಟಾಗಿ ಹೇಳಿದ್ಯಾ, ಅದು ನನಗೆ ಬಹಳ ಇಷ್ಟ ಆಯ್ತು. ವಿ ಹ್ಯಾವ್ ಅ ನ್ಯೂ ಡಿರೆಕ್ಟರ್ ಇನ್ ದ ಇಂಡಸ್ಟ್ರಿ ಅಂತ ಅದನ್ನು ಹೇಳಿದ್ರು. ಆಮೇಲೆ ಇನ್ನೊಬ್ರು ಯಾರೋ ನಿಮ್ಮ ತಂದೆ ಹೆಸರನ್ನ ನೀನು ಹಾಳ್ ಮಾಡಿಲ್ಲ ಅನ್ನೋದೊಂದು ಕಮೆಂಟ್ ಮಾಡಿದ್ರು. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ಅದಕ್ಕಿಂತ ಖುಷಿ ಹೆಣ್ಮಕ್ಳಿಗೆ ಬೇರೆ ಯಾವ್ದು ಇಲ್ಲ ಅನ್ಸುತ್ತೆ. ಡೆಫಿನೆಟ್ಲಿ ನಾಟ್. ಅಂದ್ರೆ ಅವರೊಂದು ಏನಂತಾರೆ, ಒಂದು ಬೆಂಚ್ ಮಾರ್ಕ್ ನ ಸೆಟ್ ಮಾಡಿರ್ತಾರೆ. ಅದನ್ನ ನಾವು ಅದಕ್ ಚೆನ್ನಾಗ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಹಾಳಂತೂ ಮಾಡಕ್ ಹೋಗ್ಬಾರ್ದು. ಸೊ ಇಟ್ಸ್ ಅ ವೆರಿ, ಅದಕ್ಕೆ ನಾನು ಇಷ್ಟು ಟೈಮ್ ತಗೊಂಡಿದ್ದು ಆಸ್ ಅ ಡಿರೆಕ್ಟರ್. ಬಿಕಾಸ್ ತುಂಬಾ ಹಿಂದೆಯಿಂದ ನಾನು ಡಿರೆಕ್ಟ್ ಮಾಡ್ಬೇಕು. ಒಂದ್ಸಲಿ ಪ್ರಾಡಕ್ಟ್ ಬಂದ್ಬಿಟ್ರೆ ಅದಕ್ಕೊಂದು ಇದಾಕ್ಬಿಡ್ತಾರೆ, ಲೈಕ್ ಯು ವಿಲ್ ಬಿಕಮ್ ಓಕೆ, ಇವ್ರು ಹಿಂಗೇನೆ ಅಂತ ಆಗೋಗುತ್ತೆ. ಸ್ವಲ್ಪ ಅದು ಮಿಸ್ ಹೊಡಿತಂದ್ರು. ಸೊ ಐ ಟುಕ್ ಮೈ ಟೈಮ್, ಬಟ್ ಐ ಡಿಡ್ ಮೈ ಬೆಸ್ಟ್. ಹಂಗೆ ಆಕ್ಚುಲಿ ಯಾರೋ ಒಬ್ರು ನನ್ಗೆ ರೀಸೆಂಟ್ಲಿ, ಇನ್ಫ್ಯಾಕ್ಟ್ ಹಿ ಈಸ್ ಆಲ್ಸೋ ಅ ಟೆಕ್ನಿಷಿಯನ್ ಫ್ರಮ್ ಕೇರಳ. ಸೊ ಹಿ ಸೆಡ್ ಇಟ್ ಡಸ್ ನಾಟ್ ಲುಕ್ ಲೈಕ್ ಅ ಕನ್ನಡ ಮ್ಯೂಸಿಕ್ ವಿಡಿಯೋ, ಇಟ್ ಲುಕ್ಸ್ ಲೈಕ್ ಅ ಬಾಲಿವುಡ್. ಅಂದ್ರೆ ನಾನಂದೆ, ನೀನ್ ನನ್ಗೆ ಅದನ್ನ ಪ್ರೈಸ್ ಆಗಿ ಮಾಡ್ತಾ ಇದೆಯೋ ಅಥವಾ ನಮ್ ಇಂಡಸ್ಟ್ರಿಗೆ ಅವಮಾನ ಮಾಡ್ತಾ ಇದೆಯೋ ಅಂತ ನಾನು ಅವನಿಗೆ ಕೇಳ್ದೆ. ಅದು ಹಿ ಸೆಡ್ ನೋ, ಐ ಫೆಲ್ಟ್ ವಾಟ್ ಐ ಫೆಲ್ಟ್, ಐ ಆಮ್ ಟೆಲಿಂಗ್ ಅಂತ ಅಂದ್ರು. ಹಂಗೆ. ಸೊ ಒಂದು ಅಡ್ವಾನ್ಸ್ಡ್ ಆಗಿ ಮಾಡಿದೀರಾ ಅಂದ್ರೆ ಅದ್ರ ಬಾಲಿವುಡ್ಗೆ ಒಂದು ಕಲರ್ ಪ್ಯಾಲೆಟ್ ಇದೆ, ನಮ್ ಕನ್ನಡ ಇಂಡಸ್ಟ್ರಿಗೆ ಒಂದು ಕಲರ್ ಪ್ಯಾಲೆಟ್ ಇದೆ. ಸೊ ನಾವು ಆ ಬಾಲಿವುಡ್ ಕಲರ್ ಪ್ಯಾಲೆಟ್ ನ ಫಾಲೋ ಮಾಡಿದ್ವಿ ಅಷ್ಟೇ. ಲೈಕ್ ಇಲ್ಲಿಗೆ ಸ್ವಲ್ಪ ಕೂಲ್ ಕಲರ್ ಪ್ಯಾಲೆಟ್ ಯೂಸ್ ಮಾಡ್ತಾರೆ, ಅಲ್ಲಿಗೆ ಸ್ವಲ್ಪ ವಾರ್ಮ್ ಇರುತ್ತೆ. ಸೊ ನಾವು ವಾರ್ಮ್ ಅನ್ನೇ ಜಾಸ್ತಿ ತಗೊಂಡ್ವಿ. ಸೊ ದಟ್ ವೈ ವಿ ಶುಡ್ ಬಿ ಲೆಸರ್ ದೆನ್ ದೆಮ್ ಅಲ್ವಾ? ಹೌದು. ಸೊ ಈ ಒಂದು ಡೇಸ್ ನಲ್ಲಿ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗೆ ಸಿಗ್ತಾ ಇದೆ? ಅಫ್ಕೋರ್ಸ್ ಫ್ಯಾಮಿಲಿ ಇಸ್ ಎವ್ರಿಥಿಂಗ್ ಅಲ್ವಾ. ಅವರು ಸಪೋರ್ಟ್ ಮಾಡಿದಕ್ಕೆ ನಾನು ಇಷ್ಟ ಮುಂದೆ ಬಂದಿರೋದು, ಇಲ್ಲ ಅಂದಿದ್ರೆ ಬಹಳ ಕಷ್ಟ ಆಗಿರೋದು. ಅಂಡ್ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗ್ಲಿಲ್ಲ ನಾನು. ಐ ಡಿಡ್ ಮೈ ವಾಟ್ ಎವರ್ ಸೈಲೆಂಟ್ ಸಪೋರ್ಟ್ ದೇ ಹ್ಯಾಡ್ ಟು ಗಿವ್ ಮೀ, ದೇ ಗೇವ್. ಬಟ್ ವಾಟ್ ಎವರ್ ಐ ಹ್ಯಾಡ್ ಟು ಡೂ, ಐ ಓನ್ಲಿ ಹ್ಯಾಡ್ ಟು ಡೂ. ಈಗ ನಾನು ನಡೆಯೋಕ್ ಪ್ರಾಕ್ಟೀಸ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಡಯಟ್ ಮೇಲೆ ಫೋಕಸ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಇದೆಲ್ಲಾನು ನಾನೇ ಮಾಡ್ಬೇಕು. ಅವ್ರ ಸಪೋರ್ಟ್ ಇದೆ ಅಂತ ಅವ್ರು ಬಂದು ನನಗೆ ಮಾಡ್ಸಕ್, ಐ ಆಮ್ ನಾಟ್ ಅ ಸ್ಮಾಲ್ ಬೇಬಿ. ಸೊ ದೇರ್ ಸಪೋರ್ಟ್ ವಾಟ್ ಎವರ್ ವಾಸ್ ಇನ್ ಸೈಲೆನ್ಸ್ ಅಂಡ್ ಇನ್ ಎಮೋಷನಲಿ. ಒಂದು ಹೇಗ್ ಫ್ಯಾಮಿಲಿ ಸೈಲೆಂಟ್ ಸಪೋರ್ಟ್ ಎಮೋಷನಲ್ ಆಗಿರ್ತಾರೆ ಅಷ್ಟೇ, ಬೇರೆ ಮಾಡಿದ್ದೆಲ್ಲ ನಾನೇನೆ. ಜೊತೆಗೆ ನೆಕ್ಸ್ಟ್ ಏನಾದ್ರು ಪ್ರಾಜೆಕ್ಟ್ ಗಳು ಬರ್ತಾ ಇದೆಯಾ ನೆಕ್ಸ್ಟ್, ಅಥವಾ ನೀವೇ ಒಂದಷ್ಟು ಕತೆಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ? ಒಂದೇನಂದ್ರೆ ವಿ ವಾಂಟ್ ಟು ಕಮ್ ಔಟ್ ವಿತ್, ಅಂದ್ರೆ ನಮ್ಮ ಒಂದು ಪ್ರೊಡಕ್ಷನ್ ಹೌಸ್ ಇಂದ. ಮೈ ಫಾದರ್ ಇಸ್ ಆಲ್ಸೋ ಎನ್ಕರೇಜಿಂಗ್ ಫಾರ್ ದಟ್, ಬಿಕಾಸ್ ಹಿ ನೋಸ್ ಇವಳಿಗ ಏನೋ ಮಾಡ್ಬೋದು ಅಂತ ರೆಡಿ ಆಗಿದ್ದಾಳೆ ಅಂದ್ರೆ ಅವ್ರಿಗೂ ಒಂದು ನಮ್ಮ ಪ್ರೊಡಕ್ಷನ್ ಥ್ರೂ ಒಂದೇನಾದ್ರೂ ಚಿಕ್ಕದಾಗಿ ನಡೀತಾ ಇರ್ಲಿ ಅನ್ನೋದು ಅವ್ರಿಗೂ ಒಂದು ಆಸೆ ಬಂದಿದೆ. ಸೊ ವಿ ಮೈಟ್ ಜಸ್ಟ್ ಕೀಪ್ ಡೂಯಿಂಗ್ ಸಮ್ ಶಾರ್ಟ್ ಫಿಲ್ಮ್ಸ್ ಫ್ರಮ್ ಅವರ್ ಪ್ರೊಡಕ್ಷನ್ ಹೌಸ್. ನಾನ್ ಅದನ್ನ ಡೈರೆಕ್ಟ್ ಮಾಡ್ತೀನೋ ಇಲ್ವೋ, ಅಥವಾ ವಿ ಮೈಟ್ ಹ್ಯಾವ್ ನ್ಯೂ ಪೀಪಲ್, ನ್ಯೂ ಟೆಕ್ನಿಷಿಯನ್ಸ್ ಮಾಡಿ ನೀವು ಇದನ್ನ ಅಂತ ಆ ಪ್ರಾಜೆಕ್ಟ್ ನಮ್ ಪ್ರೊಡಕ್ಷನ್ ಇಂದ ಮಾಡಿಸ್ಬೋದು. ಆಮೇಲೆ ನಾನ್ ಡೈರೆಕ್ಟ್ ಮಾಡ್ಬೇಕು ಅನ್ಕೊಂಡಿರೋ ಒಂದು ಯೂತ್ ಸಬ್ಜೆಕ್ಟ್ ನಾನು ಏನ್ ಹೇಳ್ದೆ, ಅದಕ್ಕೀಗ ಟೈಟಲ್ ಇಟ್ಟಿಲ್ಲ ಇನ್ನ.
ಸೊ ಓಕೆ ಮಗ ಅಂದಿದ್ದು ಸಾಂಗ್ ಆಯ್ತು. ಹ್ಮ್. ಸೊ ಆ ಸ್ಕ್ರಿಪ್ಟ್ ನ ಐ ವಾಂಟ್ ಟು ಬ್ರಿಂಗ್ ಇಟ್ ಇನ್ ಫ್ರಂಟ್ ಆಫ್ ದಿ ಆಡಿಯನ್ಸ್. ಅದನ್ನ ಶೂಟಿಂಗ್ ವೆರಿ ಸೂನ್ ನಾವು ಶುರು ಮಾಡ್ತೀವಿ. ಇನ್ಫ್ಯಾಕ್ಟ್ ಇಟ್ಸ್ ಅ ಯೂತ್ ಸಬ್ಜೆಕ್ಟ್. ಈಗಿನ ಕಾಲದ್ದು ಹೇಗೆ ಬೆಂಗಳೂರಲ್ಲಿ ಯೂತ್ ಇದ್ದಾರೆ, ನಿಮ್ಮ ಏನು ಲಿವ್ ಇನ್ ರಿಲೇಶನ್ಶಿಪ್ಸ್ ಆಗಿರ್ಬೋದು, ಪಾರ್ಟಿ ಕಲ್ಚರ್ ಆಗಿರ್ಬೋದು, ಹಾಗೇನೆ ಒಂದು ಎಸ್ಟೇಟ್ ಲೈಫ್ ಹೆಂಗಿರುತ್ತೆ, ಅದ್ರಲ್ಲಿ ಇರುವಂತ ಹುಡುಗಿ ಎಸ್ಟೇಟ್ ಹುಡುಗಿ ಆಗಿರ್ತಾರೆ. ಸೊ ಇದನ್ನೆಲ್ಲ ಒಂದು ಕನೆಕ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಕತೆ ಮಾಡಿದ್ವಿ. ಅಂದ್ರೆ ಫುಲ್ ಫ್ರೇಮ್ ಅಲ್ಲಿ ನೀವೇ ಇರ್ತೀರಾ? ನಾನೊಬ್ಳಲ್ಲ, ಇನ್ನ 5 ಇಂಪಾರ್ಟೆಂಟ್ ಆರ್ಟಿಸ್ಟ್ ಇರ್ತಾರೆ. ಲೈಕ್ ನಾನು ಐ ಆಮ್ ಒನ್ ಆಫ್ ದ 5. ಸೊ ಈ 5 ಪೀಪಲ್ ದೇ ಫ್ರೆಂಡ್ಸ್. ಸೊ ಒಂದು ಅಂದ್ರೆ ಓರಿಯೆಂಟೆಡ್ ಅಥವಾ 5 ಇಲ್ಲ, ದೀಸ್ ಆರ್ 5 ಫ್ರೆಂಡ್ಸ್ ಹೂ ಲಿವ್ ಇನ್ ಬ್ಯಾಂಗ್ಳೂರ್. ಒಬ್ಬೊಬ್ರು ಒಂದೊಂದು ಪ್ರೊಫೆಷನಲ್ ಇರ್ತಾರೆ. ಸೊ ಅವರು ಒಂದು 5 ಲೈಫು, ಆಮೇಲೆ ನಾಟ್ ಆಲ್ ಆರ್ ಕನ್ನಡಿಗರ್ಸ್. ಸೊ ಅವರ ಒಂದು 5 ಲೈಫ್ ಮೀಟ್ ಆದಾಗ ಹೇಗೆ ಅವ್ರ ಲೈಫಲ್ಲಿ ಚೇಂಜಸ್ ಆಗುತ್ತೆ, ದುಡ್ಡು ಅಂತ ಬಂದಾಗ ಏನು ಫ್ರೆಂಡ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಅದೆಲ್ಲ ಬೇಸ್ ಮಾಡಿ ಒಂದು ಬ್ಯೂಟಿಫುಲ್ ಕತೆ. ಅದು ಇಟ್ಸ್ ವೆರಿ ವೆಲ್ ಮೇಡ್. ಸೊ ಅದನ್ನ ನಾನು ಐ ವಿಲ್ ಬಿ ಸ್ಟಾರ್ಟಿಂಗ್ ಸೂನ್. ಇನ್ನು ಪ್ರಾರಂಭ ಅಂದ್ರೆ ಸ್ಕ್ರಿಪ್ಟ್ ರೆಡಿ ಇದೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಶೂಟಿಂಗ್ ದಟ್. ಅದೊಂದು ಫೈನಲ್ ಸ್ಕ್ರಿಪ್ಟ್ ಸೆಷನ್ ಮಾಡಿ ದೆನ್ ಐ ವಿಲ್ ಬಿ ಶೂಟಿಂಗ್ ಫಾರ್ ದಟ್. ಓಕೆ, ನೀವು ಯಾವಾಗ ರೆಸ್ಟ್ ಟೈಮ್ ನಲ್ಲಿ ಇದ್ರಲ್ಲ, ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಟಚ್ ಅಲ್ಲಿ ಇರುವಂತ ಯಾರಾದ್ರೂ ಫ್ರೆಂಡ್ಸ್ ಅಥವಾ ನಮ್ಮ ಇಂಡಸ್ಟ್ರಿ ಅವರು ಯಾರು ಟಚ್ ಅಲ್ಲಿ ಕಾಲು ಅಥವಾ ಮೆಸೇಜ್ ಮಾಡಿ ಕೇಳ್ತಾ ಇದ್ರಾ? ನಾನೇ ಅವ್ರಿಗೆ ಯಾರಿಗೂ ಟಚ್ ಅಲ್ಲಿ ಇಟ್ಕೊಳ್ಳಿಲ್ಲ. ಬಿಕಾಸ್ ಐ ಡಿಂಟ್ ವಾಂಟ್ ದೆಮ್ ಟು ಗೆಟ್ ಲೈಕ್ ಐ ಡಿಂಟ್ ವಾಂಟ್ ಮೈ ಸೆಲ್ಫ್ ಟು ಗೆಟ್ ಡಿಸ್ಟ್ರಾಕ್ಟೆಡ್. ಸಿ ಏನ್ ಗೊತ್ತಾ, ಒಂದು ರಿಕವರಿಲಿ ಇದ್ರು ನಾವು ವಿ ಶುಡ್ ನಾಟ್ ಸ್ವಲ್ಪ ಇಂಡಸ್ಟ್ರಿ ಕಡೆಗೂ ಹೋಗಿ ನಾನು ರಿಕವರಿನೂ ಮಾಡ್ತೀನಿ ಅಂದ್ರೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ನಾನೇ ಒಂಚೂರು ಐ ಡಿಡ್ ನಾಟ್ ಸ್ಟೇ ಇನ್ ಟಚ್, ನಾಟ್ ಡಿಡ್ ದೇ ಟ್ರೈ ಟು ಕಾಂಟ್ಯಾಕ್ಟ್ ಮೀ. ಸೊ ಐ ಥಿಂಕ್ ಇಟ್ ವಾಸ್ ಮ್ಯೂಚುವಲ್. ಓಕೆ, ಈಗ ನಾರ್ಮಲಿ ಇವಾಗ ನಮಗೆ ಏನಾದ್ರೂ ಒಂದ್ ಸ್ವಲ್ಪ ಕಾಲಿಗೋ ಕೈಗೋ ಗಾಯ ಆಯ್ತು ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಇವಾಗ ನಾನು ಒಂದು ಆಂಕರಿಂಗ್ ಮಾಡ್ತೀನಿ ಅಂದಾಗ ನನ್ನ ಧ್ವನಿ ಒಂದ್ ಸ್ವಲ್ಪ ಏರಿಳಿತ ಕಂಡು ಬಂದು ನಂಗೆ ತುಂಬಾ ಭಯ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತ. ಬಟ್ ನೀವು ಅಷ್ಟು ದೊಡ್ಡ ಆಕ್ಟ್ರೆಸ್ ಆಗಿದ್ರಿ, ಆ ಟೈಮ್ ನಲ್ಲಿ ಆಕ್ಸಿಡೆಂಟ್ ಆಯ್ತು, ಆ ಮೂಮೆಂಟ್ ಅಲ್ಲಿ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಈಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡಲ್ಲೇ ರಿಕವರಿ ತುಂಬಾ ಕಷ್ಟ. ಬಿಕಾಸ್ ನಾವು ಮೆಂಟಲಿ ನಾವೆಷ್ಟು ಸ್ಟ್ರಾಂಗ್ ಇರ್ತೀವಿ ಅಷ್ಟು ನಾವು ಬೇಗ ರಿಕವರಿ ಆಗ್ತೀವಿ. ಸೊ ಆ ಟೈಮ್ ನಲ್ಲಿ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು? ಮಾಡ್ಕೊಳ್ಳೇಬೇಕಲ್ಲ, ಬೇರೆ ದಾರಿ ಇಲ್ವಲ್ಲ. ಅಫ್ಕೋರ್ಸ್ ನನ್ಗೀಗ ಪ್ಲಾನ್ ಬಿ ಇದೆ ಅಂತಂದ್ರೆ I can go in that route, but there is no other route ಅಲ್ಲ. You have to accept. There is, ಈಗ ನನ್ಗೆ ನಾನು accept ಮಾಡಲ್ಲ, ಹಿಂಗಿಲ್ಲ, ನಾನು ಹಂಗಿಲ್ಲ. No, you have to accept this is the reality. ರಿಯಾಲಿಟಿನ ತಗೊಳಕ್ ಕಷ್ಟ ಆಗುತ್ತಲ್ವಾ? ಇಲ್ಲ, ಆ ಪಾಯಿಂಟ್ ಅಲ್ಲಿ ಏನ್ ಗೊತ್ತಾ, ಅದಕ್ಕೆ ನಿಮ್ಮ ಮನ್ಸು, ನಿಮ್ಮ ಒಂದು ಆತ್ಮ ಅನ್ನೋದಿದೆಯಲ್ಲ, ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಈಗ ನಮ್ಗೆ ಏನೋ ನೋಡಿ ಭಯ ಆಗ್ತಾ ಇರುತ್ತೆ, ಆಯ್ತಾ, ಅದ್ ನಮ್ಗೆ ಆದಾಗ ನಮ್ಗ ಅದನ್ನ ಎದುರಿಸೋ ಶಕ್ತಿ ದೇವ್ರೆ ಆ ಪಾಯಿಂಟ್ ಕೊಡ್ತಾನೆ. ಇಲ್ಲ ಅಂದ್ರೆ ಅವನ ಇದನ್ನೇ ನಿಮಗ್ ಕೊಡಲ್ಲ, ಏನಂತಾನೆ ಒಂದು ಆ ತರ ಒಂದು ಚಾಲೆಂಜೇ ನಿಮಗ್ ಕೊಡೋದಿಲ್ಲ. ಸಿ ಐ ಬೇಸಿಕಲಿ ಐ ವಿಲ್ ಟೆಲ್ ಯು ವಾಟ್, ಈಗ ನಿಮ್ಮ ಜೀವನದಲ್ಲಿ ನಾಳೆ ಏನಾಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ? ಏನಾಗುತ್ತೆ, ಯು ಕೆನಾಟ್ ಸೇ ಟು ಗಾಡ್ ದಟ್ ಆರ್ ಟು ಲೈಫ್ ದಟ್ ನಾನು ಹಿಂಗಿದ್ರೇನೆ ನಾನು ಬದುಕ್ತೀನಿ, ನಾನು ಹಂಗಿದ್ರೇನೆ ಬದುಕ್ತೀನಿ. ಬಿ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಇದನ್ನ ನನಗ್ ಮಾತ್ರ ಅಲ್ಲ, ಎಲ್ಲಾರ್ಗು ಹೇಳ್ತಾ ಇದೀನಿ. ನಾಳೆ ನೆಕ್ಸ್ಟ್ ಮಿನಿಟ್ ನಿಮ್ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಯಾರಿಗೂ ಅದು ಗ್ಯಾರಂಟಿ ಇಲ್ಲ. ಲೈಕ್ ನೀವು ರೋಡ್ ಕ್ರಾಸ್ ಮಾಡ್ತಿರ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆಗ್ಬೋದು, ಹೌದು ನಿಜ, ಆಯ್ತಾ. ಮಾಡಿ ಮೇಲೆ ನಿಂತಿರ್ಬೋದು, ಬಿದೋಗ್ಬೋದು, ಅಥವಾ ನೀವು ಫಾಸ್ಟ್ ಆಗಿ ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ನಿಲ್ಸ್ಕೊಂಡಿರ್ಬೋದು, ಯಾವನೋ ಬಂದು ಗುದ್ಬಿಟ್ಟ ಅಂತ ಆಕ್ಸಿಡೆಂಟ್ ಆಗ್ಬೋದು. ಸೊ ದಿಸ್ ಇಸ್ ಆಲ್, ಇಟ್ ಕ್ಯಾನ್ ಹ್ಯಾಪನ್. ಸೊ ಬೇಸಿಕ್ಲಿ ಯು ಹ್ಯಾವ್ ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ಅಂಡ್ ವಾಟ್ ಹ್ಯಾಸ್ ಹ್ಯಾಪನ್ ಟು ಯು. ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಂಗೆ ಏನಾಯ್ತು. ಆಮೇಲೆ ಏನ್ ಗೊತ್ತಾ, ರಿಕವರಿ ಇಟ್ಸ್ ಅ ಪ್ರೋಸೆಸ್. ಯು ಕ್ಯಾನ್ ಬಿ ಲೈಕ್, ಓಕೆ ನೀವೆಲ್ಲೋ ಹೋಗ್ತಾ ಇದ್ರಿ ಅನ್ಕೊಳ್ಳಿ, ಬಿದ್ರಿ ಅನ್ಕೊಳ್ಳಿ, ಅವಾಗ ನೀವ್ ಯೋಚನೆ ಮಾಡಕ್ಕಾಗುತ್ತಾ, ನಾನ್ ಬಿದ್ದೆ, ನಾನು ಇದನ್ನ ಎಕ್ಸೆಪ್ಟ್ ಮಾಡ್ಕೋತೀನಿ, ಏನಿಲ್ಲ. ಲೈಕ್ ಯು ದಟ್ ಪಾಯಿಂಟ್ ನಿಮಗ್ ಬೇಜಾರ್ ಆಗೇ ಆಗುತ್ತೆ, ಅಳು ಬಂದೇ ಬರುತ್ತೆ ಒಂದ್ ಸ್ವಲ್ಪ. ಬಟ್ ಅದಕ್ಕೆ ನೀವು ಸ್ಟಕ್ ಆಗ್ಬಾರ್ದು. ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್ ಪವರ್ ಟು ಗೆಟ್ ಔಟ್ ಆಫ್ ದಟ್. ಆಮೇಲೆ ನಾನು ಏನ್ ಹೇಳ್ತಾ ಇದ್ದೆ, ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ನಾವ್ ಹೆಂಗ್ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮಲ್ಲಿದೆ. ಸೊ ವಿ ಕ್ಯಾನ್ ರಿಯಾಕ್ಟ್ ಇನ್ ಅ ವೇ ದಟ್
ನಾಟ್ ನಾರ್ಮಲ್ ಪೀಪಲ್ ಡೂ. ಅದನ್ನೇ ಇಟ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂರ್ಬೋದು, ಅಥವಾ ವಿ ಕ್ಯಾನ್ ಜಸ್ಟ್ ಬಿ ಲೈಕ್ ಅಯ್ಯೋ ಆಯ್ತು ಅಷ್ಟೇನೆ. ಹಂಗ್ ನಾನು ಅನ್ಕೊಂಡು ಏನು ಆಗಿಲ್ಲ ಅಂತ ಬಿಟ್ಟಿದ್ದಕ್ಕೆ ಇವತ್ ನಾನು ಎದ್ದು ನಡ್ಕೊಂಡು ಓಡಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಬೆಡ್ ಮೇಲೆ ಇರ್ತಿದ್ದೆ. ಸೊ ಬೇಸಿಕಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್ ದಟ್ ಗಾಡ್ ಚೋಸ್ ಮೀ ಫಾರ್ ಸಮಥಿಂಗ್ ಲೈಕ್ ದಿಸ್. ಯಾಕಂದ್ರೆ ತುಂಬಾ ವೀಕ್ ಆಗಿರೋರು ಹಿಂಗೆ ನೆನ್ಸ್ಕೊಂಡು ಇಡೀ ಜೀವನನೇ ಕಳೆದು ಬಿಡ್ತಾರೆ. ಅಯ್ಯೋ ಹಿಂಗಾಗೋಯ್ತು ಅಂತ. ಮೀನ್ just 3.5-4 years I'm back in action. So maybe they can look at me and learn something, please. ಯಾಕಂದ್ರೆ ನಾನೊಂದು ಜನಕ್ಕೆ ಇನ್ಸ್ಪೈರ್ ಆಗಕ್ಕೆ ಇಷ್ಟಪಡ್ತೀನಿ. I would tell them that yes, please get to know that everything is recoverable. ನಿಮ್ ತಲೆ ಫಸ್ಟ್ ರಿಕವರ್ ಆಗ್ಬೇಕಷ್ಟೇ. ಸೊ ಯಾರಾದ್ರೂ ಬೆಡ್ ಮೇಲೆ ಇದ್ರೆ ಅಥವಾ ಇಂಜುರಿ ಆಗಿದ್ರೆ ಹಂಗೆ ಇದ್ರೆ ಡೋಂಟ್ ಕೇರ್. ವೈ? ಸಿ, ಜನ ಬಂದೇ ಬರ್ತಾರೆ, ಜನಕ್ಕೆ ಬೇರೆ ಕೆಲಸ ಇಲ್ಲ ಆಯ್ತಾ. ಅವ್ರು ಬರ್ತಾರೆ, ಅಯ್ಯೋ ಹಿಂಗಾಗೋಯ್ತಾ ಹಂಗಾಗೋಯ್ತು. ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಅವ್ರಿಗೆ. ಯಾಕಂದ್ರೆ ಅವ್ರ ಲೈಫಲ್ಲೇ ಒಂದು ಹತ್ತಿರುತ್ತೆ. ಸಿ, ಪ್ರಾಬ್ಲಮ್ಸ್ ನಮ್ದು ನಿಮಗ್ ಕಾಣುತ್ತೆ, ಆದ್ರೆ ಬೇರೆಯವ್ರದ್ದು ನಮಗ್ ಕಾಣಿಸಲ್ಲ. ಬಟ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇದೆ ಈ ಜಗತ್ತಲ್ಲಿ. ಒಬ್ರನ್ನ ತೋರಿಸಿ ಯಾರ್ ಪ್ರಾಬ್ಲಮ್ಸ್ ಇಲ್ಲ, ನಾನು ಅವ್ರ ಕಾಲ್ ಕೆಳಗೆ ನುಗ್ಬಿಡ್ತೀನಿ ಪ್ರತಿಯೊಬ್ಬರಿಗೂ. ಸೊ ಬೇಸಿಕಲಿ ಪ್ರಾಬ್ಲಮ್ಸ್ ಅನ್ನೋದು ಇಟ್ ಇಸ್ ನಾರ್ಮಲ್. ಅಂಡ್ people they come and bother you and ask you ಅಯ್ಯೋ ಏನಾಯ್ತು ಹಂಗೆ, ಏನೂ ಆಗಿಲ್ಲ, ಐ ಆಮ್ ಫೈನ್ ಅಷ್ಟೇ. ಆಮೇಲೆ ವೆನ್ ಯು ಟ್ರೈ ಟು ಇಂಡಲ್ಜ್ ಇನ್ ದಟ್ ಕಾನ್ವರ್ಸೇಷನ್ ಅಲ್ಲ, ನನ್ಗೆ ಹಿಂಗಾಯ್ತು, ಅಯ್ಯೋ ನನ್ಗೆ ಹಂಗಾಗೋಯ್ತು, ಹಂಗೆಲ್ಲ ಹೇಳಕ್ ನೀವ್ ಯಾವಾಗ ಅದ್ರಲ್ಲಿ ಇಂಡಲ್ಜ್ ಆಗ್ತೀರಾ ಅವ್ರ ಲೆವೆಲ್ಗೆ ನೀವ್ ಇಳಿತೀರಾ. ಸೊ ನೀವ್ ಏನ್ ಮಾಡ್ಬೇಕು, ದಿಸ್ ಇಸ್ ಮೈ ಲೈಫ್, ಐ ಆಮ್ ಹ್ಯಾಂಡ್ಲಿಂಗ್ ಇಟ್, ಥ್ಯಾಂಕ್ ಯು, ಇಫ್ ಯು ಕ್ಯಾನ್ ಪ್ರೇ ಫಾರ್ ಮೀ ಅಷ್ಟೇ. ಬೇರೆ ಇನ್ನೇನು ನಾವು ಒಂದು ಪ್ರಾಬ್ಲಮ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ಬಾರ್ದು. ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಇಟ್ಬಿಡ್ಬೇಕು. ನೀನ್ ಹೆಂಗೋ ನೀನ್ ಕಳ್ಸಿದ್ಯಾ ಈ ಜಗತ್ತಲ್ಲಿ, ಹೆಂಗೋ ನನ್ನನ್ ಸರಿ ಮಾಡ್ತೀಯ, ಹೆಂಗೋ ನನ್ನನ್ನ ಮುಂದೆ ಕರ್ಕೊಂಡು ಹೋಗ್ತೀಯ ಅಷ್ಟೇ. ಅಷ್ಟ್ ನಂಬಿಕೆ ಅವನ ಮೇಲೆ ಇಟ್ರೆ 100% ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತೀರಾ ಇನ್ ಎನಿ ಕಂಡೀಷನ್. ಸೊ ಇವಾಗ ನಾನು ಹೇಳ್ದೆ, ತುಂಬಾ ಜನ ಹುಡುಗಿರಿಗೆ, ಮಹಿಳೆಯರಿಗೆ ನೀವು ಸ್ಫೂರ್ತಿಯಾಗಿದ್ದೀರಾ ಈಗ. ಸೊ ಈಗ ನಮ್ಗೆ ಆದಂತಹ ಸಮಸ್ಯೆಗಳು ತುಂಬಾ ಇರುತ್ತೆ ಮಹಿಳೆಯರಿಗೆ. ಸೊ ಆ ಟೈಮ್ ನಲ್ಲಿ ಅದನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರಿ? ಸೊ ಅದನ್ನೇ ಹೇಳ್ತಾ ಇರೋದು, ನನ್ಗೆ ಒಂದು ಪ್ಲಾನ್ ಅಂತ ಇರ್ಲಿಲ್ಲ. ಲೈಕ್ ಐ ಡಿಡ್ ನಾಟ್ ಪ್ಲಾನ್, ಓಕೆ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಕಮ್ ಔಟ್ ಆಫ್ ದಿಸ್, ಆರ್ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು. ಆಯಾ ಪಾಯಿಂಟ್ ಅಲ್ಲಿ ಆಯಾ ಟೈಮ್ಗೆ ಅದದೇ ಹೆಲ್ಪ್ಸ್ ನನ್ಗೆ ಸಿಗ್ತಾ ಹೋಯ್ತು. ಅದಾಗೆ ಅಂಡ್ ನನ್ಗೆ ಎಲ್ಲೂ ಕಷ್ಟ ದೇವ್ರು ಕೊಟ್ಟೇ ಇಲ್ಲ. ಐ ಹ್ಯಾಡ್ ಹೆಲ್ಪ್, ಐ ಹ್ಯಾಡ್ ಫಿಸಿಯೋಸ್ and I had my family. So every point of time ಇದೆಯಲ್ಲ, ಅದಕ್ಕೆ ಏನೇನಾದ ಹೆಲ್ಪ್ಗಳು ಬೇಕು ಅಥವಾ ರಿಕವರಿಗೆ ಹೆಲ್ಪ್ ಬೇಕು, ಅದಾಗೆ ಅದು ನನ್ನ ಹತ್ರ ಬರ್ತಾ ಹೋಯ್ತು. I had help for I was never left alone, and my physio was my biggest strength. ಯಾಕಂದ್ರೆ they believed in me ಆಯ್ತಾ. ಸೊ ಫಸ್ಟ್ ನಾವು ನೀಲ್ ಡೌನ್ ಇಂದ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನೀಲ್ ಡೌನ್ ಮಾಡ್ಬೇಕು, ಆಮೇಲೆ ನಿಂತ್ಕೊಳಕ್ ಶುರು ಮಾಡಿದ್ದು. ಅಂದ್ರೆ ಆ ಫುಲ್ ಬಾಡಿ ಆ ನೀಲ್ ಡೌನ್ ಪೊಸಿಷನ್ ಫಸ್ಟ್ ಇಟ್ಕೋಬೇಕು ನೀವು. ಆಮೇಲೆ ಏನಂತಾರೆ, ಒಂದು ಈ ಕ್ವಾಡ್ರಿಪೋಡ್ ಅಂತಾರೆ ಆ ಪೊಸಿಷನ್, ಆಮೇಲೆ ಅಂಬೆಗಾಲ್ ಇಟ್ಕೊಂಡು ಹೋಗ್ಬೇಕು, ಆಮೇಲೆ ನಿಂತ್ಕೋಬೇಕು. ಇದೆಲ್ಲಾನು ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಫಾರ್ ಮೀ ಟು ರೀಲರ್ನ್. ಅಂಡ್ ಐ ಡಿಂಟ್ ಗಿವ್ ಅಪ್ ಎನಿವೇರ್, ಬಿಕಾಸ್ ನನ್ಗೆ ಒಂದು ಸ್ಪೋರ್ಟ್ಸ್ ಮೆನ್ ಮೈಂಡ್ ಸೆಟ್ ಇದೆ. ಸೊ ನಾವು ಎವ್ರಿಥಿಂಗ್ ನಾನು ಸ್ಪೋರ್ಟ್ಸ್ ಅಲ್ಲೇ ನೋಡ್ತಾ ಹೋದೆ. ನೆನ್ನೆ ನೀಲ್ ಡೌನ್ ಮಾಡಿದಾಗ 1 minute ನೀಲ್ ಡೌನ್ ಮಾಡಿ, ಇವತ್ 40 seconds ಎಕ್ಸ್ಟ್ರಾ ಮಾಡ್ಲೇಬೇಕು ಅಂತ. ಆ 40 seconds ಅಲ್ಲಿ ಆಟ ಆಡ್ತಾ ಇದ್ವಿ ಹಂಗೆ. ಸೊ ಹಂಗೆ ನಾವು ನಿಂತ್ಕೊಳ್ಳೋದು, ಫಸ್ಟ್ 5 ನಿಮಿಷ ನಿಂತೆ. ಫಸ್ಟ್ ಆಕ್ಚುಲಿ ಓನ್ಲಿ 20 seconds. ಐ ಕುಡ್ ಸ್ಟ್ಯಾಂಡ್ ಓನ್ಲಿ ಫಾರ್ 20 seconds ಫಸ್ಟ್ 3 months ಅಲ್ಲಿ ಸರ್ಜರಿ ಆದ್ಮೇಲೆ, ಆಬ್ವಿಯಸ್ಲಿ. ಬಟ್ ದಟ್ 20-30 seconds ವಾಸ್ ಬಿಗ್ ಫಾರ್ ಮಿ. ಹೌದು. ಅದಾದ್ಮೇಲೆ ಹಂಗೆ 1 minute ಆಯ್ತು, 5 minutes ಆಯ್ತು, ಆಮೇಲೆ 10 minutes ಆಯ್ತು, ಆಮೇಲೆ 1 hour ಆಯ್ತು. ಈಗ ಸುಮ್ನೆ ನಾನು 1 hour 2 hours ನಿಂತಿರ್ತೀನಿ. ಬಿಕಾಸ್ ಟು ಗೆಟ್ ಅಂದ್ರೆ ಏನಂತಾರೆ, ಅದಕ್ಕೆ ಆ ಜಾಯಿಂಟ್ಸ್ಗೆ ಅವಾಗ್ಲೇ ಸಪೋರ್ಟ್ ಸಿಗೋದು. ಅಂಡ್ ಜಾಸ್ತಿ ನಾವೆಷ್ಟು ನಿಲ್ತೀವಿ ಅಲ್ಲ, ಅಷ್ಟು ಸ್ಟ್ರಾಂಗ್ ನಮ್ ಬಾಡಿ ಆಗುತ್ತೆ. ಸೊ ನಡೆಯೋದನ್ ಆಲ್ ವಿಲ್ ಎನಿವೇಸ್ ಹ್ಯಾಪನ್. ಸೊ ಈ ಒಂದು ಟೈಮ್ ನಲ್ಲಿ ಸೊ ನಿಮಗ್ ಏನ್ ಒಂದಷ್ಟು ರಿಯಲೈಸ್ ಆಯ್ತು, ಏನ್ ಕಲ್ತ್ಕೊಂಡ್ರಿ? ಪೇಷನ್ಸ್, ನಥಿಂಗ್ ಬಟ್ ಪೇಷನ್ಸ್. ಎವ್ರಿಥಿಂಗ್ ನೀವು ಪೇಷನ್ಸ್ ಅಲ್ಲಿ ಇದ್ರೆ ಎಲ್ಲಾನು ವರ್ಕೌಟ್ ಆಗುತ್ತೆ. ಓಕೆ, ಈ ಟೈಮ್ ಅಲ್ಲಿ ಅಪ್ಪ ಆಗಿರ್ಬಹುದು, ಅಮ್ಮ, ಅಣ್ಣ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮ್ಗೆ?
ಅವ್ರು ಏನು ಮಾಡ್ಲಿಲ್ಲ, ಅದೇ ನಂಗೆ ಸಪೋರ್ಟ್ ಆಯ್ತು. ಸಿ ಏನಾದ್ರೂ ಒಬ್ರಿಗೆ ನಾವು ಜಾಸ್ತಿ ಮಾಡಕ್ ಹೋದ್ರೆ ಇರಿಟೇಷನ್ ಆಗ್ಬಿಡುತ್ತೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಸೊ ದೇ ಡಿಡ್ಂಟ್ ಡೂ ಎನಿಥಿಂಗ್, ದೇ ಜಸ್ಟ್ ಸೆಡ್ ವಿ ಬಿಲೀವ್ ಇನ್ ಯು ಅಷ್ಟೇ. ಆ ಒಂದ್ ಲೈನ್ ನಂಗೆ ಸಾಕಿತ್ತು. ಸಿ ಹೌ ಐ ಸೆಡ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಣ್ಣ ಇವಳು ಬಣ್ಣ ಹಚ್ತಾಳೆ, ನಾನ್ ಇವಾಗ್ಲೂ ಆ ಸ್ಕ್ರೀನ್ ಶಾಟ್ ಅವ್ರು ಕಳ್ಸಿದ್ ಇಲ್ಲೇ ಫೋನ್ ಅಲ್ಲಿ ಇದೆ, ನಾನ್ ತೋರಿಸ್ತೀನಿ. ನಂಗೆ ಬರ್ತಾ ಇವತ್ತು ತಲೆ ಕೆಟ್ಟೋಯ್ತು. ಅಂದ್ರೆ ದಿಸ್ ವಾಸ್ ಆಲ್ರೆಡಿ ಇನ್ ಹಿಸ್ ಮೈಂಡ್. ಯಾ, ಐ ನೆವರ್ ಥಾಟ್, ನಾನ್ ನಿಜ ಹೇಳ್ತಾ ಇದೀನಿ, ನಾನ್ ಅನ್ಕೊಂಡೆ ಈ ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಇಲ್ಲ ಅಂತಾನೆ ಅನ್ಕೊಂಡಿದ್ದು. ಸೊ ಈ ಟೈಮ್ ಅಲ್ಲಿ ಓಕೆ, ನಿಮ್ಮ ಆಕ್ಸಿಡೆಂಟ್ ಆಗಿ ಸಮಥಿಂಗ್ ಒಂದಷ್ಟು ದಿನಗಳಾದ್ಮೇಲೆ ಒಂದಷ್ಟು ನೆಗೆಟಿವ್ಸ್ ಕೂಡ ಓಡಾಡ್ತಾ ಇರುತ್ತೆ, ಅದನ್ನ ಆ ಟೈಮಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದರಿಂದ ಹೆಂಗ್ ಓವರ್ಕಮ್ ಆದ್ರಿ? ಸಿ ನಮ್ ಜನಕ್ಕೆ ಕೆಲ್ಸ ಇಲ್ಲ. ಹೌದಾ? ಕೆಲ್ಸ ಇಲ್ದವ್ರೆ ಅದೆಲ್ಲ ಮಾತಾಡೋದು. ಸಿ ಯಾರಿಗೋ ಒಬ್ರಿಗೆ ಒಂದು ಅಪಘಾತ ಆಗಿದೆ ಅಂದ್ರೆ ಅವ್ರು ಹೆಂಗಿದಾರೆ, ಏನ್ ಚೆನ್ನಾಗಿದಾರೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಏನೇನೋ ಬೇಡದೆ ಇರೋದ್ ಮಾತಾಡ್ತಾರಲ್ಲ, ಅವ್ರ ಮನಸ್ಥಿತಿಗಳು ಹೆಂಗಿರುತ್ತೆ ನೀವ್ ಯೋಚನೆ ಮಾಡಿ. ಸೊ ಅವ್ರ ಬಗ್ಗೆ ಮಾತಾಡ್ಕೊಂಡು ನಾವು ನಮ್ ಟೈಮ್ ಕೆಡಿಸ್ಕೊತಾ ಇದೀವಿ ಅಷ್ಟೇ. ಸೊ ಐ ಡೋಂಟ್ ವಾಂಟ್ ಟಾಕ್. ಇಫ್ ದೇ ವಾಂಟ್ ಟಾಕ್ ಅಬೌಟ್ ಮೀ, ಲೆಟ್ ದೆಮ್ ಟಾಕ್. ಸಿ ಟ್ರೂತ್ ಅಂತ ಒಂದಿರುತ್ತೆ, ಟ್ರೂತ್ ಆಲ್ವೇಸ್ ವಿನ್ಸ್. ನಮ್ಮ ಹಳೆ ಕನ್ನಡ ಸಿನಿಮಾದಲ್ಲೆಲ್ಲ ಟ್ರೂತ್ ಆಲ್ವೇಸ್ ವಿನ್ಸ್ ಅಂತ. So truth always wins. Let them talk if they like talking about me. ಈಗ ಸುದೀಪ್ ಅವರು ಹೇಳ್ತಾರೆ ಯಾವ್ದೋ ಒಂದು ಇಂಟರ್ವ್ಯೂ, ನಾನು ಅಷ್ಟೊಳ್ಳೆ ಟಾಪಿಕ್ ಅಮ್ಮ ಇಂಡಸ್ಟ್ರಿಲಿ, ಅದಕ್ಕೆ ನನಗೆ ನಾನು ಅಷ್ಟೊಳ್ಳೆ ಟಾಪಿಕ್ ಮಾತಾಡ್ಕೊಳ್ಳಿ, ಹ್ಯಾವ್ ಫನ್ ಅಷ್ಟೇ. ಓಕೆ, ಇವಾಗ ನೀವು ಆಲ್ಬಮ್ ಸಾಂಗ್ ಮಾಡಿದೀರಾ, ಎಷ್ಟು ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ. ಬಟ್ ಆ ಟೈಮ್ ಅಲ್ಲಿ ಹಿಂಗ್ ಮಾಡಿದ್ರಂತೆ ಹಂಗ್ ಮಾಡಿದ್ರಂತೆ ಅಂತ ಬಂತು. ಸೊ ಜನಗಳ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ಐ ವುಡ್ ಸೇ ಲೆವೆಲ್ ಅಪ್ ಅಂತ ಅವ್ರ ಬಗ್ಗೆ. ಪ್ಲೀಸ್ ಲೆವೆಲ್ ಅಪ್, ಥಿಂಕ್ ಪಾಸಿಟಿವ್. ಅಂಡ್ ಯಾರ್ ಏನ್ ಮಾಡಿ ಏನಾದ್ರೂನು ನಿಮ್ಗೆ ಏನಾಗ್ಬೇಕಾಗಿದೆ ಅದರಿಂದ, ಸಾಧ್ಯವಾದ್ರೆ ರಿಕವರಿಗೆ ಒಂದು ಗುಡ್ ವಿಶಸ್ ಕೊಡಿ. ಅಲ್ಲಿ ಆಗಿದ್ದೇನು, ರಿಯಾಲಿಟಿ ಏನು, ಅದ್ ನನಗೆ ಗೊತ್ತು, ನಮ್ಮ ಡಾಕ್ಟರ್ಸ್ಗೆ ಗೊತ್ತು, ಅಲ್ಲಿ ಆಗಿರೋರ್ಗೆ ಗೊತ್ತು. ಅದನ್ನ ಆಲ್ರೆಡಿ ನಾನು ಹೇಳಿದೀನಿ ತುಂಬಾ ಇಂಟರ್ವ್ಯೂಸ್ ಅಲ್ಲಿ. ಸೊ ನಾನ್ ತುಂಬಾ ಅದ್ರ ಬಗ್ಗೆ ಹೇಳ್ಕೊಳಕ್ ಹೋದ್ರೆ ನಂಗೆ ಮರ್ಯಾದೆ ಇರಲ್ಲ, ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಸೆಡ್ ದ ಟ್ರೂತ್, ಲೈಕ್ ಐ ಸೆಡ್, ಅಂಡ್ ದ ಟ್ರೂತ್ ಹ್ಯಾಸ್ ಒನ್ ಅಲ್ವಾ. Today I have recovered, I have come back to the industry, it's already done. So ನಾವು ಅಲ್ಲಿಗೆ ವಾಪಸ್ ಹೋದ್ರೆ it is not ನನ್ ಟೈಮ್ ವೇಸ್ಟ್ ಅದರಿಂದ. ಸೊ ಲೈಕ್ ಐ ಸೆಡ್, ಅವ್ರಿಗೆ ಅದರಿಂದ ಖುಷಿ ಸಿಗ್ತಾ ಇದೆಯಾ, ಮಾತಾಡ್ಕೊಳ್ಳಿ, ಗಾಸಿಪ್ ಮಾಡ್ಕೊಳ್ಳಿ, ಏನಾದ್ರೂ ಹೇಳ್ಕೊಳ್ಳಿ. ಐ ಆಮ್ ಹ್ಯಾಪಿ ಬಿಕಾಸ್ ಐ ಆಮ್ ಬಿಕಮಿಂಗ್ ದೇರ್ ಟಾಪಿಕ್. ಸೊ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ? ಕನ್ನಡ ಸಿನಿಮಾ ನೋಡಿದ್ರಿ ರೀಸೆಂಟ್ಲಿ? ಯಾವ್ದು ನೋಡಿಲ್ಲ. ನಮ್ ತಂದೆದ್ ನೋಡ್ದೆ, ವೀರ ಕಂಬಳ ನೋಡ್ದೆ, ಅದ್ ನೋಡ್ದೆ. ಆಮೇಲೆ ಟೆರರ್ ನೋಡಕ್ ಆಗಿಲ್ಲ ಬಿಕಾಸ್ ಐ ವಾಸಂಟ್ ಇನ್ ಟೌನ್ ಅವಾಗ, ಐ ವಾಸ್ ಇನ್ ಮುಂಬೈ ಎಡಿಟಿಂಗ್. ಬಟ್ ವೀರ ಕಂಬಳ ನಂಗೆ ತುಂಬಾ ಇಷ್ಟ ಆಯ್ತು. ಸೂ ಫ್ರಮ್ ಸೋ ನನಗ್ ತುಂಬಾ ಇಷ್ಟ ಆಯ್ತು. ಐ ರಿಯಲಿ ಲೈಕ್ ಇಟ್. ಆಮೇಲೆ ಬೇರೆ ಯಾವ್ದು ನೋಡಿಲ್ಲ, ನೋಡ್ಬೇಕು ಅಂತಾನು ಅನಿಸಿಲ್ಲ. ಸೊ ಅಂದ್ರೆ ಇತ್ತೀಚೆಗೆ ನೀವು ಒಂದು ಡೈರೆಕ್ಟರ್ ಫ್ಯಾಮಿಲಿಯಿಂದ ಇರೋದ್ರಿಂದ, ನೀವು ಒಬ್ರು ಆಕ್ಟರ್ ಆಗಿದ್ರಿಂದ, ಈಗ ಡೈರೆಕ್ಷನ್ ಮಾಡ್ತಾ ಇದೀರಾ, ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಸೊ ನಮ್ಮ ಕನ್ನಡದ ಸಿನಿಮಾ ಮೇಲೆ ನಿಮಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ? ಐ ಥಿಂಕ್ ನೀಡ್ಸ್ ಲಿಟಲ್ ಬಿಟ್ ಮೋರ್ ರಿಫೈನ್ಮೆಂಟ್. ಅಂದ್ರೆ ಈಗ ಇರೋ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ, ಅದು ಒಂದ್ ಸ್ವಲ್ಪ ನಾವು ಪ್ರೊಫೆಷನಲ್ಸ್ ಆಗ್ಬೇಕು. ಅಂದ್ರೆ ಒಂದ್ 2 ಸಿನಿಮಾ ನಲ್ಲಿ ವರ್ಕ್ ಮಾಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಮತ್ತೆ ಡೈರೆಕ್ಟರ್ ಆಗ್ಬಿಡ್ತಾರೆ. ಸೊ ಅವರು ಅವ್ರ ವರ್ಕ್ ಅದ್ರಲ್ಲೇ ಗೊತ್ತಾಗುತ್ತೆ. ಈ ತರ ಇರ್ಲಿಲ್ಲ, ಹಿಂಗೆಲ್ಲ ಇರ್ಲಿಲ್ಲ. ಬಿಕಾಸ್ ನಾನೇ ಒಬ್ರು ಡೈರೆಕ್ಟರ್ ಮಗಳಾಗೆ ನನ್ಗೆ 5 years ಆಗಿದೆ ಒಂದ್ ಮಾಡಕ್ಕೆ. ಬಿಕಾಸ್ ಐ ಆಮ್ ಸೋ ಸ್ಕೇರ್ಡ್ ಒಂದ್ ಚಿಕ್ಕ ಸಾಂಗ್ ಬಿಡಕ್ ಅದನ್ನು. ಸೊ ಆತರ ಭಯ ಭಕ್ತಿ ಇಟ್ಕೊಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಇಂಡಸ್ಟ್ರಿಗೆ ಅಮೆಚೂರ್ಸ್ ಬಂದು ಅವ್ರ ಕೈಗೆ ಇಂಡಸ್ಟ್ರಿ ಹೋಗ್ತಾ ಇದ್ರೆ ನನಗೆ ಡೌಟ್ ಇದೆ ಇಂಡಸ್ಟ್ರಿ. ಮತ್ ಜನಗಳು ಸಿನಿಮಾ ನೋಡಕ್ ಬರ್ತಾ ಇಲ್ಲ ಅಂತ ಒಂದ್ ಕಂಪ್ಲೇಂಟ್ ಇದೆ. ಜೊತೆಗೆ ಜನಗಳ ಕಂಪ್ಲೇಂಟ್ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಮ್ ಇಂಡಸ್ಟ್ರಿನಲ್ಲಿ ಬರ್ತಿಲ್ಲ ಅಂತ. ತೀರಾ ಇತ್ತೀಚಿಗೆ ಬಂದಂತಹ ಎಷ್ಟೋ ಸಿನಿಮಾಗಳು ಒಂದ್ ತಿಂಗಳಾಗೋಕ್ಕಿಂತ ಮುಂಚೆ OTT ಬರ್ತಾ ಇದೆ. ಅದು ದೊಡ್ಡ ದೊಡ್ಡ ಸಿನಿಮಾಗಳಾಗಿರ್ಬಹುದು ಅಥವಾ ಚಿಕ್ಕ ಸಿನಿಮಾಗಳಾಗಿರ್ಬಹುದು. ಸೊ ಅಂದ್ರೆ ಫಾಲ್ಟ್ ಎಲ್ಲಿದೆ, ಈ ಕಡೆ ಜನಗಳಲ್ಲಿದೆಯೋ ಅಥವಾ ನಮ್ಮ ಸಿನಿಮಾ ಮೇಕರ್ಸ್ ಅಲ್ಲಿ ಇದೆಯೋ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ದಲ್ಲೇ ಇರೋ ಪ್ರಶ್ನೆ. ನಾನೀಗ ಏನ್ ಹೇಳ್ತೀನಿ ಗೊತ್ತಾ, ಈಗ ಕಂಟೆಂಟ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಆಯ್ತಾ, ಆಡಿಯನ್ಸ್ ನೀವ್ ಇದೀರಲ್ವಾ, ಹೋಗ್ ಕನ್ನಡ ಸಿನಿಮಾ ನೋಡ್ಬೇಕು. ಬಿಕಾಸ್ ನಮ್ಗೆ ಆದಾಯ ಬೇಕು. ಇಲ್ಲ ನಿಮ್ಗಳಿಗೆ ಕನ್ನಡ ಸಿನಿಮಾ ಇರೋದೇ ಇಲ್ಲ ನಾಳೆಯಿಂದ, ಇಂಡಸ್ಟ್ರಿ ವಿಲ್ ಶಟ್ ಡೌನ್. ವಿ ಆರ್ ಫೇಸಿಂಗ್ ದಟ್ ಆಲ್ರೆಡಿ. ಸೊ ನೀವೊಂದ್ ನಿಮಗ್ ಪ್ರಾಮಿಸ್ ಮಾಡ್ಕೊಳ್ಳಿ ಜನಕ್, ನಾನದ್ ಹೇಳ್ತೀನಿ, ಡಬ್ಬಾ ಸಿನಿಮಾನೋ, ಒಳ್ಳೆ ಸಿನಿಮಾನೋ, ಕಿತ್ತೋದ್ ಸಿನಿಮಾನೋ ಹೋಗ್ಬಿಟ್ಟು ಕನ್ನಡ ಸಿನಿಮಾ 2 ನೋಡ್ತೀನಿ ವೀಕ್ಲಿ ಅಂತ ನೀವು ರೆಡಿ ಆಗ್ಬಿಡಿ, ಕನ್ನಡ ಇಂಡಸ್ಟ್ರಿ ತಾನಾಗೆ ಬಿಡಿ. ಸೊ ಬಿಕಾಸ್ ಐ ಯೂಸ್ ಟು ಐ ವಾಸ್ ಗೋಣ ಸೇ ದಟ್ ಓಕೆ ನಾವು ಡೈರೆಕ್ಟರ್ಸ್ ಚೆನ್ನಾಗ್ ಆಗ್ಬೇಕು, ಪಾಪ ಯಾರೋ ಏನೋ ಮಾಡ್ತಾ ಇದಾರಲ್ಲ
ಅದನ್ನ ಹೋಗಿ ನೋಡೋದ್ ಕಲ್ತ್ಕೊಳ್ಳಿ ಫಸ್ಟ್, ಸೊ ದಟ್ ಆರ್ ಇಂಡಸ್ಟ್ರಿ ವಿಲ್ ಗ್ರೋ. ಈಗ ತೆಲುಗು ಅಲ್ಲಿ ನೋಡಿ, ತೆಲುಗು ಆಡಿಯನ್ಸ್ ಒಂದ್ ಸಿನಿಮಾ ಬಂದ್ರೆ ಅವ್ರು ಬಿಡೋದೇ ಇಲ್ಲ, ನೋಡೇ ನೋಡ್ತಾರೆ. ಏನಕ್ಕೆ ಅಂದ್ರೆ ಅವ್ರ ಲಾಯಲ್ಟಿ. ಅದೇನೆ. ಬೇರೆ ಭಾಷೆ ಸಿನಿಮಾ ನಮ್ಮವರೇ ನೋಡ್ತಾರೆ. ಎಕ್ಸಾಕ್ಟ್ಲಿ. ಸೊ ನಮ್ಮವರು ದಯವಿಟ್ಟು ಆತರ ಒಂದ್ ಹಾಕೊಂಬಿಡಿ, ವೀಕ್ಲಿ 2 ಸಿನಿಮಾ ನೋಡ್ತೀನಿ ಅಂತ, ಇಂಡಸ್ಟ್ರಿ ತಾನಾಗೆ ಬೆಳೆಯುತ್ತಾ ಹೋಗುತ್ತೆ. ಸೊ ಇನ್ನೊಂದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವಾಗ ಲಾಸ್ಟ್ ಪ್ರಶ್ನೆ ಇದು. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನ್ ಹಂಗೆ ಈಗ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಲ್ಲ ಒಂದಷ್ಟು ಗಾಸಿಪ್ಗಳು ಬರುತ್ತೆ ಅಂತ. ಸೊ ನೀವ್ ಮತ್ತೆ ಹೋಗ್ತೀರಾ ಅಂತ ಬಂದಿದ್ಯಾ? ನಾನ್ ಚಾನ್ಸೇ ಇಲ್ಲ ಹೋಗೋದು, ಯಾಕಂದ್ರೆ ಒಂದ್ಸಲಿ ಹೋಗ್ ಬಂದಿದ್ದೀರಾ, ಸಾಕಾಗಿದೆ ಅದು. ಅಂದ್ರೆ ಇನ್ನೊಂದ್ಸಲಿ ಹೋದ್ರೆ ಆಮೇಲೆ ನನ್ಗೆ ಪಾಪ ಅನ್ಸುತ್ತೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಎಲ್ಲ ನೋಡಿ. ಬಿಕಾಸ್ ಸಿ ನಾನ್ ನೋಡಿ ಶಿಸ್ತಿನ ಮನ್ಸರು ಆಯ್ತಾ, ಅಲ್ಲಿ ಶಿಸ್ತಿಲ್ಲ ಅಂದ್ರೆ ನಂಗೆ ಇರಿಟೇಟ್ ಆಗ್ಬಿಡುತ್ತೆ, ಆಮೇಲೆ ಸುಮ್ನೆ ಉಲ್ಟಾ ಆಗುತ್ತೆ ಅವ್ರಿಗೆ. ಸೊ ಐ ಡೋಂಟ್ ಥಿಂಕ್ ಐ ಆಮ್ ನೆವರ್ ಗೋಯಿಂಗ್ ಟು ಗೋ ಆಸ್ ಅ ಕಂಟೆಸ್ಟೆಂಟ್ ಅಗೇನ್. ಬಟ್ ಇಫ್ ಐ ಗೆಟ್ ಅ ಪೋರ್ಷನ್, ಲೈಕ್ ಒಂದು ಏನಂತಾರೆ ಸೆಗ್ಮೆಂಟ್ ನಾನ್ ಹೋಸ್ಟ್ ಮಾಡಿ, ನಾವು ಸೂಪರ್ ಸೀನಿಯರ್ ಆಗಿರೋದ್ರಿಂದ ನಾನು ಮತ್ತೆ ಇನ್ನೊಬ್ರು ಯಾರಾದ್ರು ನನ್ ಜೊತೆ, ಲೈಕ್ ಆಲ್ ದ ಟಾಪ್ ಕಂಟೆಸ್ಟೆಂಟ್ಸ್, ಲೈಕ್ ನಾನು ಅಂಡ್ ಯುನೋ ಶ್ರುತಿ ಅವರು ಆಯ್ತಾ, ಆಮೇಲೆ ಇನ್ಯಾರಿದಾರಪ್ಪ, ನಮ್ಮ ಅರುಣ್ ಅಣ್ಣನು ತಗೊಳ್ಳೋಣ ಬಿಕಾಸ್ ನನ್ ಜೊತೆ ಅವ್ರು ಫೇಮಸ್ ಆಗಿದ್ರು. ಇನ್ನೊಬ್ರು ಯಾರಾದ್ರು ಯುನೋ ಐ ಡೋಂಟ್ ನೋ ಹೂ ಎಲ್ಸ್, ಪ್ರಾಬಬ್ಲಿ ಚಂದನ್ ಅವರಿದ್ರು, ಚಂದನ್ ಶೆಟ್ಟಿ ಅವ್ರು ತಗೋಬಹುದು. ಆಮೇಲೆ ಇನ್ನೊಬ್ರು ಯಾರಾದ್ರು ಅದ ಅವ್ರಿಗೆ ಬಿಡ್ತೀನಿ ನಾನು. ಪ್ರಥಮ ಬೇಡ, ಒಂದ್ ಸ್ವಲ್ಪ ಕಿರಿಕ್ ಜಾಸ್ತಿ ಆಗೋಗಿದ್ದಾನೆ ಇತ್ತೀಚೆಗೆ, ಗೆದ್ಲಿಸ್ಬಿಟ್ಟು ರಾಂಗ್ ಮಾಡ್ಬೋದು. ಇವಾಗ ರೀಸೆಂಟ್ ಆಗಿ ಬಂದಿರೋರು ಯಾರು ಇವಾಗ ಡಾಕ್ ಸತೀಶ್ ಅವ್ರಿದ್ದಾರೆ, ಯಾರಿದ್ದಾರೆ ಇವಾಗ? ದಯವಿಟ್ಟು ಡಾಗು ಕ್ಯಾಟ್ ಎಲ್ಲ ಬೇಡವೇ ಬೇಡ ನಮ್ಗೆ. ಅವ್ರಿಗೆ ಪಾಪ ನಾನ್ ಮೊನ್ನೆ ಹೇಳಿದೀನಿ ಅವ್ರಿಗೆ ಆಲ್ರೆಡಿ, ಸೊ ಸಾಕು ಅವ್ರಿಗೆ. ಐ ಥಿಂಕ್ ಈ ಸೀಸನ್ ಅಲ್ಲಿ ಯಾರು ಇಲ್ಲ, ಯಾರು ಇಲ್ಲ. ನಮ್ಮ ಒಂದು ಸೀಸನ್ ಅಲ್ಲಿ ಬೇರೆ ಯಾರು, ಮೇ ಬಿ ರಾಘುನ್ ತಗೋಬಹುದು. ವಿಜಯ್ ರಾಘವೇಂದ್ರ ಪರವಾಗಿಲ್ಲ, ಅವ್ರು ಏನ್ ನಮ್ ಜಗಳಾಡಿದ್ರು ನಮ್ಮ ಫ್ಯಾಮಿಲಿನೇ. We were all very happy afterwards. We made up. I used to cook for him and all that. So ಈ ತರ ಒಂದ್ ನಾವು 5 ಜನ ಇಟ್ಕೊಂಡು ನಾವು ಒಂದ್ ಸ್ಮಾಲ್ ಸೆಗ್ಮೆಂಟ್ ಹೋಸ್ಟ್ ಮಾಡಿ ಡ್ಯೂರಿಂಗ್ ದ ವೀಕ್. ಈಗ ಸುದೀಪ್ ಅವ್ರು ಥರ್ಸ್ಡೇ ಬರ್ತಾರೆ, ನಾವುಗಳು ಒಂದ್ ಟ್ಯೂಸ್ಡೇನೋ ವೆಡ್ನೆಸ್ಡೇ ಬರ್ತೀವಿ. ಅವ್ರಿಗೆ ನಾವು ಸ್ವಲ್ಪ ಕ್ಲಾಸ್ ತಗೋತೀವಿ, ಹಿಂಗಿಂಗ್ ಮಾಡಿ ಹಂಗ. ಆಮೇಲೆ ಅವ್ರು ಫೈನಲ್ ಡಿಸಿಷನ್ ಮೇಕರ್ ಅಂತ ಥರ್ಸ್ಡೇ ಹೋಗಿ. ಈ ತರ ಮಾಡಂಗಿದ್ರೆ ಐ ಆಮ್ ಓಪನ್ ಟು ಇಟ್. ಹೋಗ್ತೀರಾ ಅಂದ್ರೆ ಫುಲ್ ಸೀಸನ್ ಹೋಗ್ತೀರಾ, ಬರ್ತೀರಾ? ಹೋಗ್ ಬರ್ತಾ ಇರ್ಬೋದಲ್ಲ ಆಗ, ಬಿಕಾಸ್ ವಿ ಹ್ಯಾವ್ ಟು ಜಸ್ಟ್ ಟಾಕ್ ಟು ದೆಮ್. ಈಗ ನನ್ನ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಇರ್ತಾರೆ, ಶ್ರುತಿ ಅವ್ರ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಇರ್ತಾರೆ, ಬೇರೆಯವ್ರ ಗ್ರೂಪ್ ಅಲ್ಲಿ ಒಂದಿಷ್ಟು. ಸೊ ಅವ್ರುಗಳು ಆಸ್ ಮೆಂಟರ್ಸ್ ವಿ ವಿಲ್ ಟಾಕ್ ಟು ದೆಮ್. ಅವ್ರಿಗೆ ಬೇಕಾದಂತಹ ಒಂದು ಸಪೋರ್ಟ್ ನಾವು ಕೊಡ್ತೀವಿ. ಈ ತರ ಒಂದು ಐಡಿಯಾ ಕೊಡ್ತಾ ಇದೀನಿ. ನೀವು ಚಾನೆಲ್ ಅವ್ರಿಗೆ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಪಬ್ಲಿಕ್ಸ್ ಅವಕಾಶ ಕೊಟ್ಟಿದ್ದಾರೆ ಇವಾಗ. ಯಾರು? ಬಿಗ್ ಬಾಸ್ ಅವರು ಪಬ್ಲಿಕ್. ಅದೇನೆ ಅದು ಅವ್ರಿಗೆ ಪಬ್ಲಿಕ್ ಒಂದು ಇಬ್ರಿದ್ರೆ ಇಟ್ಸ್ ಫೈನ್, ಬಟ್ ಸೆಲೆಬ್ರಿಟೀಸ್ ಜಾಸ್ತಿ ಇದ್ರೆ ಐ ಥಿಂಕ್ ಪೀಪಲ್ ವಿಲ್ ವಾಚ್ ಮೋರ್. ಸೊ ನಿಮ್ ಸೀಸನ್ ಬಿಗ್ ಬಾಸ್ಗೂ ಇವಾಗೂ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಎವ್ರಿಥಿಂಗ್ ನಮ್ದು ಬಹಳ ಪ್ರೊಫೆಷನಲ್ ಆಗಿತ್ತು. ಇಟ್ ಹ್ಯಾಪನ್ ಇನ್ ಮುಂಬೈ. ನಮ್ದು ಎಂಡ್ ಮಾಲ್ ಅವ್ರು ಮಾಡಿದ್ರು, ಇಟ್ ವಾಸ್ ಫ್ಯಾಬ್ಯುಲಸ್ ಟೀಮ್, ಅದಕ್ಕೆ ನಮ್ದು ಅಷ್ಟ್ ಚೆನ್ನಾಗ್ ಬಂತು. ಈಗ ಸ್ವಲ್ಪ ಟೀಮ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ಲಾಸ್ಟ್ ನಿಮ್ ಹತ್ರ ಟೈಮ್ ಇಲ್ಲ, ಒಂದ್ ಗೇಮ್ ಆಡ್ಬಿಡೋಣ, ಜಸ್ಟ್ ಒಂದ್ 2 minutes ಮುಗಿಸ್ಬಿಡೋಣ. ಫೈನ್ 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 ಡನ್. ತುಂಬಾ ಮಾತಾಡ್ಬೇಕು ಅಂತ ಬಂದೆ, ಆಗ್ಲೇ ಇಲ್ಲ ಮಾತಾಡೋದಕ್ಕೆ. ಅಲ್ಲ ಪಾಪ ಅವ್ರು ವೇಟ್ ಮಾಡ್ತಿದ್ದಾರೆ ಇವಾಗ, ಸೊ ಮುಗಿಸ್ಬಿಡೋಣ ನಾವು. ಅವ್ರದ್ದು ಬೇಗ ಟಕ ಟಕ ಅಂತ 10 minutes ಅಲ್ಲಿ ಮುಗಿಸ್ಬಿಡೋದು. ನಮ್ಮ ಸೆಕೆಂಡ್ ಸೆಗ್ಮೆಂಟ್ ಹೆಸರು ಇದ್ದಿದ್ದಂಗೆ ಅಂತ. ಓಕೆನಾ? ಒಂದ್ ಗೇಮ್ ಅಷ್ಟೇ ಚಿಕ್ಕದು. ಓಕೆ, ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ? ನಮ್ ಸಿನಿಮಾ ನಿಮಗೆ ಯಾವ್ದು ಇಷ್ಟ ಆಯ್ತು? ಯಾವ ಸಿನಿಮಾ ನೋಡಿದ್ನಪ್ಪ ನಾನು? ಅದು ಇದು ಮೇಡ್ ಇನ್ ಕೊರಿಯಾ, ತಮಿಳ್ ನೋಡಿ. ನಾನು ತಮಿಳೇ ನೋಡಿದ್ದೀನಿ. ನೀವು ತಮಿಳೇ ನೋಡಿದ್ದೀರಾ? ಓಕೆ, ನಮ್ ಕನ್ನಡದಲ್ಲಿ ಯಾವ್ದು ನೋಡಿದ್ರಿ? ವೀರಕಂಬಳ. ವೀರಕಂಬಳ. ಓಕೆ, ನೆಕ್ಸ್ಟ್ ಕಳ್ಳ ಮಳ್ಳ ಸುಳ್ಳ ಅಂದಾಗ ಏನ್ ನೆನಪಾಗುತ್ತೆ? ನಾವೇ 3 ಜನ, ಅಂದ್ರೆ ನಮ್ಮ ಜೊತೆಗಿದ್ದವರು ನಾವು 3 ಜನ. ರಾಘು, ರಮೇಶ್ ಅವರು, ರವಿ ಸರ್, ಮತ್ತೆ ರಾಗಿಣಿ, ನಾನು ಮತ್ತೆ ಯಜ್ಞ. ಇದೇ ನೆನಪಾಗೋದು. ವಿಜಯ್ ಸರ್ ಅಂದಾಗ ಏನ್ ನೆನಪಾಗುತ್ತೆ? ಕೋಬ್ರಾನ? ಬ್ಲಾಕ್ ಕೋಬ್ರಾನೇ ನೆನಪಾಗುತ್ತೆ. ಬ್ಲಾಕ್ ಕೋಬ್ರಾನೇ ನೆನಪಾಗಿದೆ. ಸೊ ಕಂಠೀರವ. ಬಟ್ ನನಗೆ ಅವ್ರು ಯಾಕೋ ಅವ್ರಿಗೆ ಆ ಹೆಸರಿಟ್ ಮೇಲೆ ನನ್ಗೆ ಅದೇ ನೆನಪಾಗುತ್ತೆ. ಅದೇ ನೆನಪಾಗಿದೆ. ಓಕೆ, ನೆಕ್ಸ್ಟ್ ಅದ್ರಲ್ಲಿ ನೀವು ಇಬ್ರು ಹೀರೋಯಿನ್ ತಾನೆ? ಶುಭ ಪುಂಜಾ. ಹೌದು ಎಸ್, ಶುಭ. ಓಕೆ, ಶುಭ ಪುಂಜಾ ಅವರು ಅಂತ ಏನ್ ನೆನಪಾಗುತ್ತೆ? ಶುಭಾ, ಶಿ ಇಸ್ ವೆರಿ ಬಬ್ಲಿ ಅಂಡ್ ನೈಸ್. ಬಬ್ಲಿ ಅಂತ ನೆನಪಾಗುತ್ತೆ. ನಿಖಿತಾ. ಕನ್ನಡ? ಕ್ವೆಶ್ಚನ್ ಮಾರ್ಕ್. ಓಕೆ, ನಮ್ಮ ಸೆಲೆಬ್ರಿಟೀಸ್ ಹೆಸರು ಹೇಳ್ತೀನಿ, ಸೊ ನೀವು ಏನಾದ್ರೂ ಹೇಳ್ಬೋದು. ಓಕೆನಾ? ರವಿ ಸರ್.
ಕ್ರೇಜಿ ಸ್ಟಾರ್. ಕ್ರೇಜಿ ಸ್ಟಾರ್. ಓಕೆ, ಅವ್ರ ಸಿನಿಮಾಗಳು ಕ್ರೇಜಿ. ಕ್ರೇಜಿ. ಓಕೆ, ಸುದೀಪ್ ಸರ್. ಏನ್ ಹೇಳೋದಪ್ಪ ಅವ್ರಿಗೆ, ಹುಚ್ಚ ಕಿಚ್ಚ. ಹುಚ್ಚ ಕಿಚ್ಚ. ಓಕೆ, ಧ್ರುವ ಸರ್ಜಾ ಅವರು. ಕೇಡಿ. ಕೇಡಿ. ದರ್ಶನ್ ಸರ್. ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್. ಓಕೆ, ನಂತರ ಇನ್ಯಾರಿದ್ದಾರೆ? ಸ್ವೀಟ್ ಹಾರ್ಟ್ ಬ್ರದರ್ ಆಫ್ ಮೈಂಡ್. ಬ್ರದರ್. ಅದನ್ನು ಸೇರಿಸ್ಬಿಡ್ತೀನಿ ಆಮೇಲೆ. ಸರಿ ಇಲ್ಲ ಜನ ಮೊದ್ಲೆ. ಆದಿತ್ಯ ಸರ್. ಅವನು ಅಷ್ಟೇ ಸೇಮ್ ಕಾಪಿ ಪೇಸ್ಟ್. ಸ್ವೀಟ್ ಹಾರ್ಟ್ ಬ್ರದರ್ ಆಫ್ ಮೈಂಡ್. ಆಚೆ ಹೇಗಿರ್ತಾರೆ, ಮನೇಲಿ ಹೇಗಿರ್ತಾರೆ? ಅವ್ನು ಸ್ವಲ್ಪ ಆಚೆ ಹೆಂಗಿದಾನೋ ಹಂಗೇನೆ ಮನೇಲೇ ಇರ್ತಾನೆ, ಡಿಫ್ರೆಂಟ್ ಆಗಿಲ್ಲ. ಓಕೆ, ಮದ್ವೆ ಬಗ್ಗೆ ಏನಾದ್ರು ಹೇಳ್ತಾರಾ? ಐ ಥಿಂಕ್ ತುಂಬಾ ಬ್ಯೂಟಿಫುಲ್ ಆಗಿರೋ ಹುಡುಗಿ ಸಿಕ್ಕಿದ್ರೆ ಆಗ್ತಾನಂತ. ಸೊ ನೋಡಿ ಯಾರಾದ್ರೂ ಇದ್ರೆ. ಇಲ್ಲಿ ನೋಡಿ, ಅವರು ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ, ಸೊ ನೀವೇ ನೋಡ್ಬೇಕಂತೆ. ಡೆಫಿನೆಟ್ಲಿ ಅದೇ ನೋಡಿ, ಮನೇಲಿ ತುಂಬಾ force ಬ್ಯೂಟಿಫುಲ್ ಮಾಡಲ್ವಾ? ಆಗಿದ್ರೆ ಮಾತ್ರ ನೋಡ ಆಗದಂತೆ ಅವನು. ದಟ್ ಇಸ್ ದ ಕಂಡೀಷನ್. ಬ್ಯೂಟಿಫುಲ್ ತುಂಬಾ ಬ್ಯೂಟಿಫುಲ್. ಅಂದ್ರೆ ಮನೇಲಿ ಫೋರ್ಸ್ ಮಾಡಲ್ವಾ ಇಬ್ರಿಗೂ ಮದ್ವೆ ಆಗಿ? ಅವ್ರಿಗಿನ್ನೂ ಬ್ಯೂಟಿಫುಲ್ ಸಿಕ್ಕಿಲ್ವಲ್ಲ, ಅವ್ರದೇ ತಪ್ಪದು. ಕರೆಕ್ಟ್. ಅಂದ್ರೆ ಮನೇಲಿ ಒಂದ್ ಫೋರ್ಸ್ ಮಾಡ್ತಲ್ಲ, ಈ ಮದ್ವೆ ಆಗ್ತಾ ಇಲ್ಲ, ಮದ್ವೆ ಆಗ್ಬೇಕು. ಬಟ್ ಹಿಸ್ ಕಂಡೀಷನ್ ಇಸ್ ದಟ್ ಶಿ ಶುಡ್ ಬಿ ಸೂಪರ್ ಬ್ಯೂಟಿಫುಲ್ ಅಷ್ಟೇ. ಮಳೆ ಬರಂಗಿದೆ. ಮಳೆ ಬರಂಗಿದೆ. ಓಕೆ, ಎಲ್ಲ ಫ್ಲಾಪ್ ಆಯ್ತು ಪ್ಲಾನ್. ಇಲ್ಲ, ಇಷ್ಟ ಚೆನ್ನಾಗ್ ಬಂತು ಇಂಟರ್ವ್ಯೂ. ಇನ್ನೇನು. ಓಕೆ, ನಿಮಗೆ ಹೇಳಲ್ವಾ? ನಿಮಗೆ ಹೇಳಲ್ವಾ ಮನೇಲಿ ಏನಂತ? ಮದ್ವೆನಾ? ನಂಗೂ ಅದೇ ತರ ಬೇಕು. ಒಂದ್ ವೆರಿ ನೈಸ್ ಲುಕಿಂಗ್ ಬಾಯ್ ಹೂ ಅಂಡರ್ಸ್ಟ್ಯಾಂಡ್ಸ್ ಮೀ ಅಂಡ್ ನಾಟ್ ಫಾರ್ ಅನದರ್ 2 years. ಸೊ ಇವಾಗ ಸದ್ಯಕ್ಕೆ ಯಾರು ತುಂಬಾ ನಿಮಗೆ ಇಂಡಸ್ಟ್ರಿನಲ್ಲಿ ಟಚ್ ಅಲ್ಲಿ ಇದಾರೆ? ಹೀರೋಯಿನ್ಸ್ ಯಾರು ಟಚ್ ಅಲ್ಲಿಲ್ಲ. ಯಾರು ಟಚ್? ನಾನ್ ಇಟ್ಕೊಂಡಿಲ್ಲ, ಯಾಕಂದ್ರೆ ಐ ಡೋಂಟ್ ಹ್ಯಾವ್ ದ ಟೈಮ್. ಒನ್ಸ್ ಐ ಸ್ಟಾರ್ಟೆಡ್ ಡಿರೆಕ್ಟಿಂಗ್ ಅಲ್ವಾ, ನನ್ಗೆ ಕೆರ್ಕೊಳಕ್ಕೂ ಇಲ್ಲ, ಪುರ್ಸೋತಿಲ್ಲ ಅಂತಾರಲ್ಲ, ಹಂಗಾಗಿದೆ. ಸೊ ಐ ಡೋಂಟ್ ಹ್ಯಾವ್ ದ ಟೈಮ್ ಟು ಇಂಟ್ರಾಕ್ಟ್. ಬಟ್ ಐ ವಾಂಟ್ ಸ್ಟಾರ್ಟ್ ಮೈ ಟಾಕ್ ಶೋ ಅಗೇನ್, ಲೈಕ್ ರಗಳೆ ವಿತ್ ರಿಷಿಕಾ 2 ಮಾಡೋಣ ಅಂತಿದೀವಿ. ರಗಳೆ ವಿತ್ ರಿಷಿಕಾ 2 ಬರುತ್ತೆ ಸದ್ಯದಲ್ಲೇ. ಅದ್ರ ಮೇಲೆ ವರ್ಕ್ ಇದೆ. ಸೊ ಮೇ ಬಿ ದಟ್ ಟೈಮ್ ಐ ವಿಲ್ ಕನೆಕ್ಟ್ ಬ್ಯಾಕ್ ಟು ಎವ್ರಿವನ್. ಓಕೆ, ಅಂದ್ರೆ ಇವಾಗ ಶುಭಪುಂಜ ಅವರ ವಿಚಾರ ಗೊತ್ತಾಯ್ತಾ? ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. ಪಾಪ ಅವ್ರು ಮೊದ್ಲೇ ಪ್ರಾಬ್ಲಮ್ ಅಲ್ಲಿ ಇದಾರೆ, ಹಾಕ್ಬೇಕು. ಹೌದು. ಸೊ ನಂಗಂತೂ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಈ ಒಂದು ಲಿಟಲ್ ಟೈಮ್ ಅಲ್ಲೇ ತುಂಬಾ ವಿಷಯ ಮಾತಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಸೊ ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಿಮ್ ಲೈಫ್ ನ ನೀವ್ ಹಾಳ್ ಮಾಡ್ಕೋಬೇಡಿ. ಕಮೆಂಟ್ಸ್ ನ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಜೀವನ ಇರೋದು ಇಷ್ಟ ಚಿಕ್ಕದು, ಅದನ್ನ ತುಂಬಾ ಸ್ವೀಟ್ ಆಗಿ, ಶಾರ್ಟ್ ಆಗಿರೋ ಜೀವನನ ಸ್ವೀಟ್ ಆಗಿ ಬದುಕೊಂಡು ಸೂಪರ್ ಅನ್ನಿಸ್ಕೊಳ್ಳಿ ಅಷ್ಟೇ. ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ಸೊ ನಂಗಂತೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ನಮ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ. ನಿಮ್ಗೂನು ನನ್ಗೆ ಬಾಸ್ ಟಿವಿ ಅವ್ರ ಮೂಲಕ ನಾನು ತುಂಬಾ ಜನಕ್ಕೆ ಗೊತ್ತಾಗಿರೋದು ಬಿಗ್ ಬಾಸ್ ಇಂದಾನೆ. ಸೊ ನಿಮ್ದು ನಮ್ದು ಕಾಮನ್ ಇದೆ, ಬಾಸ್ ಅಂತ. ಸೊ ಯಾ, ಸೊ ಥ್ಯಾಂಕ್ ಯು ಬಾಸ್ ಟಿವಿ ಅವ್ರಿಗೆ ಫಾರ್ ದಿಸ್ ಬ್ಯೂಟಿಫುಲ್ ಇಂಟರ್ವ್ಯೂ ಅಂಡ್ ಲೆಟ್ಸ್ ಕ್ಯಾಚ್ ಅಪ್ ಅಗೇನ್ ಸೂನ್. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.